ಕ್ಯಾನ್ಸರ್ನಂತಹ ದೊಡ್ಡ ಒಂದು ರೋಗವನ್ನೇ ನೀವು ಬರೀ ಒಂದು ಹಂಪು ಅಂತ ನೋಡೋ ಒಂದು ಚೈತನ್ಯ ಅಥವಾ ಆ ಒಂದು ಗಟ್ಟಿತನ ಎಲ್ಲಿಂದ ಬಂತು? ಸ್ಪೋರ್ಟ್ಸ್. ನಾನು ಆ್ಯಕ್ಚುಲಿ ಅದು ಸ್ಟಾರ್ಟ್ ಮಾಡಿದ್ದೆ ಯಾರೊಬ್ಬ ರೋಡಲ್ಲಿ ಹೊಡೆದ ಅಂತ ಮನೆಗೆ ಹೋಗಿ ಹತ್ಕೊಂಬಿಟ್ಟೆ. ಬಟ್ ಆಫ್ಟರ್ 2 ಇಯರ್ಸ್ ಆದಮೇಲೆ ಹೋದೆ ಮತ್ತೆ ಹೊಡಿಯೋಣ ಅಂತ ಅವ್ನು ನೋಡೋಕ್ಕೆ ಹೋದರೆ ಮನ್ಸು ಬಂದಿಲ್ಲ ಅವತ್ತು. ಬಿಕಾಸ್ ಅದು ಸ್ಪೋರ್ಟ್ಸ್ ಅನ್ನೋದು ಡಿಸಿಪ್ಲಿನ್ ಕಲಿಸ್ಕೊಡ್ತು. ಒಲಿಂಪಿಕಲ್ಲಿ ಯಾರು ವಿನ್ ಆಗ್ತಾರೆ ಅವ್ರು ಮಾತ್ರನೇ ಹೀರೋ. ಅದು 4 ವರ್ಷಕ್ಕೊಂದ್ಸತಿ, ಅದು 3 ದಿವಸ 4 ದಿವಸ ಅಷ್ಟೇ. ಎಲ್ಲ ಸ್ಟೇಟಸಲ್ಲಿ ಹಾಕ್ಕೊಂಡು ಯಾ ಪ್ರೌಡ್ ಆಫ್. ಆಮೇಲೆ ನಾನು ತುಂಬ ಜನ ಸೆಲೆಬ್ರಿಟೀಸ್ಗೂ ಟ್ರೈನ್ ಮಾಡಿದ್ದೀನಿ. ಅಭಿಷೇಕ್, ಅಂಬರೀಷ್ 42 kgs ವೆಯ್ಟ್ ಲಾಸ್ ಆಗಿದ್ದು ನನ್ನ ಟ್ರೈನಿಂಗಲ್ಲೇ. ಬ್ರೂಸ್ಲಿ ಅವರೇ ಹೇಳಿದ್ದಾರೆ 10,000 ಟೈಮ್ ಪ್ರಾಕ್ಟೀಸ್ ಮಾಡು. 1 ಕಿಕ್ ರಿಂಗ್ ಒಳಗಡೆ ಹೋಗಿ ಆಡಬೇಕು ಅಂದರೆ ತುಂಬ ಪೇಷನ್ಸ್ ಬೇಕು. ಫಸ್ಟು ಒದೆ ತಿನ್ನೋದು ಕಲಿಬೇಕು, ಹೊಡಿಯೋದೆಲ್ಲ ಕಲಿಯೋದು. ಹೊಡಿಯೋದು ಯಾರು ಬೇಕಾದ್ರೂ ಹೊಡಿಬೋದು. ಫಸ್ಟು ಒಂದು ಒದೆ ತಿಂದು ನಿಂತ್ಕೊಂಡಿರ್ತಾನೆ ನೋಡಿ, ಅವ್ನು ನಿಜವಾದ ಮನುಷ್ಯ. ಇವಾಗ ಒಂದೇ ಸತಿ 10 ಜನ ಬಂದು ಅಟ್ಯಾಕ್ ಮಾಡಿದ್ರು ಅಂದರೆ ಏನು ಮಾಡೋಕ್ಕಾಗತ್ತೆ? ಯು ಕಾಂಟ್ ಡಿಫೆಂಡ್. ಒಬ್ಬ ಬಂದು ಇಲ್ಲಿ ಕೈ ಹಿಡ್ಕೊಂತಲ್ಲ, ಮೂವಿ ಸರಿ, ರಿಯಾಲಿಟಿಯಲ್ಲಿ ಝೀರೋ. ಅದು somebody who's done close to 1,000+ ಟ್ರೆಕ್ಸ್ ಅಲ್ಲ. ಸೊ ಬೇಸ್ ಕ್ಯಾಂಪ್ ಹೋಗೋರು ಏನೇನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಪ್ಲ್ಯಾನ್ ಮಾಡ್ಕೋಬೇಕು? ಏನೇ ಆಗಲಿ, ಬಟ್ ನಾನು ಎಲ್ಲರಿಗೂ ಸಜೆಸ್ಟ್ ಮಾಡೋದು ಅಂದರೆ ಎವ್ರಿ ವೀಕೆಂಡ್ಸ್ ಗೆಟ್ ಔಟ್ ಫ್ರಮ್ ಯುವರ್ ಹೌಸ್. ನಿಮ್ಮ ಮಾಲು ಅದು ಇದು ಎಲ್ಲ ಬಿಟ್ಬಿಡಿ. ನಾನು ಹೇಳೋದು ನಿಮ್ಮ ಹೆಲ್ತೆ ಹಾಳಾಗೋಗುತ್ತೆ. ಲೈಫಲ್ಲಿ ಯಾವತ್ತೂ ಏಟಲ್ಲ. ಆ ಏಟಿಗೆ ನೀವು ಯಾವ ರೀತಿಯ ತಿರುಗೇಟು ಕೊಡ್ತೀರಾ ಅದು ನೀವ್ಯಾರು ಅನ್ನೋದನ್ನು ಹೇಳುತ್ತೆ. ಇವತ್ತು ನಮ್ಮ ಜಾಸ್ ಕ್ಯೂರಿಯಸಲ್ಲಿ ಬಂದಿರೋರು ರಿಂಗಲ್ಲಿ ಏಟನ್ನು ಕೊಟ್ಟಿದ್ದಾರೆ. ಆದರೆ ರಿಂಗಲ್ಲಿ ಬಿದ್ದಿರೋ ಏಟುಗಳಿಂದ ನಮ್ಮ ರಾಜ್ಯಕ್ಕೆ, ದೇಶಕ್ಕೆ ಚಿನ್ನದಂತಹ ಪದಕಗಳನ್ನು ಗೆದ್ರೂ ರಿಂಗಿಂದ ಆಚೆಗೆ ಜೀವನ ಕೊಟ್ಟಂಥ ಒಂದು ಹೊಡೆತಕ್ಕೆ ತಿರುಗೇಟಾಗಿ, ಕ್ಯಾನ್ಸರ್ ಸರ್ವೈವರ್ ಆಗಿ, ಒಂದು ಇನ್ಸ್ಪಿರೇಷನ್ ಆಗಿ ಇವತ್ತು ನಮ್ಮ ಮುಂದೆ ಜಾಸ್ ಕ್ಯೂರಿಯಸಲ್ಲಿ ಇಟ್ ಇಸ್ ಒನ್ ಆ್ಯಂಡ್ ಓನ್ಲಿ ಗಿರೀಶ್ ಅವರು. ಸರ್, ಐ ಥಿಂಕ್ ನಿಮ್ಮ ಒಂದು ಲೈಫ್ನ ಸಾಧನೆಗೆ ಇದು ಭಾಳ ಒಂದು ಚಿಕ್ಕ ಇಂಟ್ರೊಡಕ್ಷನ್ನು. ಬಟ್ ಯಾವಾಗಲೂ ಈ ಹೃದಯಕ್ಕೆ ಬೇಡದೇ ಇರೋ ಬಿಲ್ಡಪ್ಸ್ಗಳು ಅವೆಲ್ಲ ಇನ್ನೂ ಸ್ವಲ್ಪ ದೂರ ಮಾಡುತ್ತೆ ಅಂತಾರೆ. ಹಾಗಾಗಿ ಹಿಯರ್ ಐ ಆಮ್ ಆಲ್ ಸೆಟ್ ಟು ವೆಲ್ಕಮ್ ಯು ಆನ್ ಜಾಸ್ ಕ್ಯೂರಿಯಸ್ ಫಾರ್ ಅ ವೆರಿ ಹಾರ್ಟಿ ಕಾನ್ವರ್ಸೇಷನ್. ಆ್ಯಂಡ್ ಮೊದಲನೇದಾಗಿ ಸರ್, ಜೀವನಾನ ಒಂದು ಬೆಟ್ಟ ಅಂತ ನೋಡ್ತಾ ಇದ್ದೀರಾ, ರಿಂಗ್ ಅಂತ ನೋಡ್ತಾ ಇದ್ದೀರಾ, ಏನಂತ ನೋಡ್ತಾ ಇದ್ದೀರಾ ಅಂದರೆ ನಿಮ್ಮಂಥ ಒಂದು ವ್ಯಕ್ತಿತ್ವನ ಇಡೀ ದೇಶ ನೋಡಿದೆ. ಕಿಕ್ ಬಾಕ್ಸಿಂಗಲ್ಲಿ ನೀವು ತೊಗೊಂಡಿರೋ ಮೆಡಲ್ಗಳಲ್ಲಾಗಿರ್ಬೋದು, ವೀಕೆಂಡ್ ವಿತ್ ರಮೇಶಲ್ಲಾಗಿರಲಿ. ಆದರೆ ವೈಯಕ್ತಿಕವಾಗಿ ನೀವು ಹೇಗೆ ನೋಡ್ತಾ ಇದ್ದೀರಾ ಜೀವನ ಅಂತ ನೋಡೋದೇ ನಮ್ಮಂಥ ಶೋನ ಕೆಲಸ. ಆ್ಯಕ್ಚುಲಿ ತುಂಬ ಖುಷಿಯಾಗುತ್ತೆ ಶೋಗೆ ಇನ್ವೈಟ್ ಮಾಡಿರೋದಕ್ಕೆ. ಆ್ಯಂಡ್ ಆ್ಯಕ್ಚುಲಿ ಜಸ್ಟ್ ಕ್ಯೂರಿಯಸ್ ಅನ್ನೋದು ಸಖತ್ತಾಗಿದೆ ವರ್ಡ್ ಅನ್ನೋದು. ಥ್ಯಾಂಕ್ ಯು. ಲೈಕ್ ನನ್ನ ಜರ್ನಿ ಥರ ನೋಡ್ತಾಯಿನಿ ಅಷ್ಟೇ, ನಮ್ಮ ಲೈಫಲ್ಲಿ ಅಷ್ಟೇ. ಇದೊಂಥರ ನನ್ನ ರೋಡಲ್ಲಿ ಟ್ರಾವೆಲ್ ಮಾಡ್ತಾ ಇರೋ ಥರ ನನ್ನ ಲೈಫ್ನೂ ನಾನು ನೋಡ್ತಾಯಿನಿ. ಒಂದು ಹಂಪ್ ಬರುತ್ತೆ, ಅದನ್ನ ಸ್ಲೋವಾಗಿ ಪಾಸ್ ಹಾಕ್ಕೊಂಡು ಮುಂದೆ ಹೋಗ್ತಾಯಿನಿ ಅಷ್ಟೇ. ಹಂಪು ಯಾವ ಥರನೇ ಇರ್ಬೋದು, ಬಟ್ ಐ ಶುಡ್ ಫೇಸ್ ಫಾರ್ ಎವ್ರಿಥಿಂಗ್ ಅಷ್ಟೇ. ಲೈಕ್ ಹಂಪು ಸ್ವಲ್ಪ ದೊಡ್ಡದೇ ಇರ್ಬೋದು, ಕೆಲವು ಟೈಮ್ ಕಾಣಿಸಲ್ಲ, ಆ ಥರನೇ. ಪಾಟ್ ಹೋಲ್ಗಳಿರ್ಬೋದು. ಅದೇ ಥರ ನನ್ನ ಲೈಫಲ್ಲೂ ಅಷ್ಟೇ. ಲೈಕ್ ಫೈಟಿಂಗ್ ರಿಂಗಲ್ಲೂ ಅಷ್ಟೇ ಫೈಟ್ ಮಾಡಿದೆ, ಆಮೇಲೆ ಮತ್ತೆ ಅಲ್ಲಿಂದ ಹೊರಗಡೆ ಬಂದೆ. ಸೊ ಎಲ್ಲರಿಗೂ ಗೊತ್ತಿದೆ ಕ್ಯಾನ್ಸರ್ ಆಯಿತು. ಸೊ ಅದನ್ನು ನಾನು ಹಂಗೆ ಥಿಂಕ್ ಮಾಡ್ಕೊಂಡು ಇದೊಂಥರ ಹಂಪಿದ್ದಂಗೆ ಅಷ್ಟೇ. ಇದಕ್ಕೆ ಯಾಕೆ ನಾವು ಭಯ ಬೀಳಬೇಕು ಅಷ್ಟೇ. ಕಟ್ಟೇನಾಗಿಲ್ವಲ್ಲ ರೋಡು, ಜಸ್ಟ್ ಹಂಪಿದೆ ಅಷ್ಟೇ. ಅದೇ ಥಿಂಕ್ ಮಾಡಿದೆ ಅಷ್ಟೇ. ಕ್ಯಾನ್ಸರ್ನಂತಹ ದೊಡ್ಡ ಒಂದು ರೋಗವನ್ನೇ ನೀವು ಬರೀ ಒಂದು ಹಂಪು ಅಂತ ನೋಡೋ ಒಂದು ಚೈತನ್ಯ ಅಥವಾ ಆ ಒಂದು ಗಟ್ಟಿತನ ಎಲ್ಲಿಂದ ಬಂತು? ಸ್ಪೋರ್ಟ್ಸ್. ಈ ಸ್ಪೋರ್ಟ್ಸಿಂದನೇ ಆ್ಯಕ್ಚುಲಿ ನಾನೇನು ಡೇ ಒನ್ನಿಂದ ಸ್ಪೋರ್ಟ್ಸ್ ಪರ್ಸನ್ ಅಲ್ಲ. ನಾನು ಆ್ಯಕ್ಚುಲಿ ಅದು ಸ್ಟಾರ್ಟ್ ಮಾಡಿದ್ದೆ ಯಾರೊಬ್ಬ ರೋಡಲ್ಲಿ ಹೊಡೆದ ಅಂತ ಅಷ್ಟೇ. ಫ್ರೆಂಡ್ಸ್ ಜೊತೆಗೆ ಹೋಗ್ತಾಯಿದ್ದೆ. ನಾನು ಏನು ಡೇ ಒನ್ನಿಂದ ಏನು ಫಿಟ್ಟಿಲ್ಲ. 108 kg ಇದ್ದೆ ವೆಯ್ಟು. ರೋಡಲ್ಲಿ ವಾಕ್ ಮಾಡ್ತಾಯಿದ್ದೆ ಫ್ರೆಂಡ್ಸ್ ಜೊತೆಗೆ. ಹಾರ್ಲಿಕ್ಸಲ್ಲಿ ಡೆಲಿವರಿ ಬಾಯ್ ಆಗಿದ್ದೆ. ಸೊ ವಾಕ್ ಮಾಡ್ತಾ ರೋಡಲ್ಲಿ ರಪ್ ಅಂತ ಒಬ್ಬ ಬಿಟ್ಟ. ಅಂದರೆ ಏನೋ ಒಂದು ಅವ್ರು ಆವಾಗ ಒಂದು ಸ್ವಲ್ಪ ರೌಡಿಸಮ್ ಅದು ಇದು ಏನಿಲ್ಲ, ಬಟ್ ಏನೋರು ಏನು ಭಯ ಬಿಡಿಸ್ಬೇಕು. ಬಟ್ ನನಗೊಂಥರ ಸಂಕೋಚ ಆಯಿತು. ಲೈಕ್ ಅವಷ್ಟು ಜನ ಮುಂದೆ ಹೊಡೆದ್ಬಿಟ್ರಲ್ಲ ಅಂತ ಒಂಥರ ಬೇಜಾರಾಯಿತು. ಅವ್ರ ಮುಂದೆ ಹತ್ತಿಲ್ಲ, ನಾನು ಮನೆಗೆ ಹೋಗಿ ಹತ್ಕೊಂಬಿಟ್ಟೆ. ಅಯ್ಯೋ. ಆವಾಗ ಲೈಕ್ ಓಕೆ, ಇಷ್ಟೆಲ್ಲ ಇದ್ರೂ ಬಂದು ಹೊಡೆದಿದ್ದಾರಲ್ಲ ಅಂತ. ಬಟ್ ಆವಾಗ ಯೋಚನೆ ಮಾಡಿದ್ದೆ 2 ರೀತಿ. ಫ್ರೆಂಡ್ಸ್ ಕರೆದ್ರು, ಬಾ ಹೋಗಿ ಹೊಡಿಯೋಣ ಅಂತ. ಬಟ್ ಅವಾಗ ನಾನು ಥಿಂಕ್ ಮಾಡಿದ್ದೆ ನನ್ನ ಫ್ಯಾಮ್ಲಿ ಬಗ್ಗೆ. 12 ವರ್ಷ ಇದ್ದೋಗೆ ನಮ್ಮ ತಂದೆ ತೀರೋಗಿದ್ರು. 4 ಜನ ಅಕ್ಕಂದಿರು, ಅಮ್ಮ, ರೆಸ್ಪಾನ್ಸಿಬಿಲಿಟಿ ಇದ್ದೇ ಇರುತ್ತೆ. ಸೊ ಆವಾಗ ನಾನು ಯೋಚನೆ ಮಾಡಿದ್ದು, ಸರಿ ಹೋಗಿ ಹೊಡೆದ್ಬಿಡ್ಬೋದಾಗಿತ್ತು. ಹೊಡೆದಿದ್ದಿದ್ರೆ ಇವತ್ತು ನಿಮ್ಮ ಮುಂದೆ ಎಕ್ಸಾಂಪಲಾಗಿ ಇವನ ಥರ ಆಗಬೇಡಿ ಅಂತ ಹೇಳ್ತಾಯಿದ್ರು. ಯಾವುದೋ ಜೈಲಲ್ಲಿ ಇರ್ತಾಯಿದ್ನೋ ಎಲ್ಲಿರ್ತಾಯಿದ್ನೋ ಗೊತ್ತಾಗ್ತಾ ಇರಲಿಲ್ಲ. ನಿಜ. ಬಟ್ ಅವತ್ತು ಒಂದು ಸ್ವಲ್ಪ ಯೋಚನೆ ಮಾಡಿದೆ, ನಾನು ಸೆಲ್ಫ್ ಡಿಫೆನ್ಸ್ ಕಲಿಬೇಕು.
ಏನಾನ ಒಂದು ಪ್ರೊಟೆಕ್ಷನ್ಗೋಸ್ಕರ ಅಂದ್ಬಿಟ್ಟು ಅವಾಗ ಫೇಮಸ್ ಇದ್ದಿದ್ದು ಬಾಕ್ಸಿಂಗೇ ಅವಾಗ ಟ್ರೆಂಡಲ್ಲಿ ಇದ್ದಿದ್ದು. ಹೋದೆ ಬಾಕ್ಸಿಂಗ್ ಕಲಿತಾ ಇದ್ದೆ, 6 ತಿಂಗಳವರೆಗೂ ಕಲಿತೆ. ಮನೇಲಿ ಗೊತ್ತಾಯಿತು, ಒಬ್ಬನೇ ಮಗ ಎಲ್ಲಿ ಬಿಡ್ತಾರೆ, ಯಾವ ತಾಯ್ತಾನೆ ಬಿಡ್ತಾರೆ. ಹಂಗೆ ನಮ್ಮ ಅಮ್ಮನೂ ಬಿಟ್ಟಿಲ್ಲ, ಸ್ಟಾಪ್ ಮಾಡು ಅಂದರೆ ಸರಿ ಸ್ಟಾಪ್ ಮಾಡಿದೆ. ಆಮೇಲೆ ಇನ್ನು ನಮ್ಮಮ್ಮಗೆ ಹೇಳಿದ್ರೆ ಎಲ್ಲಿ ಕೇಳ್ತಾರೆ ಅಂದ್ಬಿಟ್ಟು ಸರಿ ನಾನು ಸಣ್ಣ ಆಗೋಕ್ಕೆ ಹೋಗ್ತಾಯಿದ್ದೀನಿ ಅಂದ್ಬಿಟ್ಟು ಡೈಲಿ ಬೆಳಿಗ್ಗೆ ಬೇಕ್ರಿಗೆ ಹೋಗ್ತಾಯಿದ್ದೆ, ಡ್ರೆಸ್ ಚೇಂಜ್ ಮಾಡ್ಕೊತಾ ಇದ್ದೆ, ಕರಾಟೆ ಕಲಿತೆ. 2 ಇಯರ್ಸ್ ಹಿಂಗೆ ಮಾಡಿದೆ. ಯಾಕಂದರೆ ಅವನು ಹೊಡೆದಿದ್ದಂಥ ಹೇಟು ಅಷ್ಟು ಪೆಟ್ಟಾಗಿತ್ತು ನನಗೆ. ಲೈಕ್ ಓಕೆ ನಾನು ಕಲೀಲೇಬೇಕು ಅಂತ, ಸೆಲ್ಫ್ ಡಿಫೆನ್ಸ್ ಅನ್ನೋದು ಕಲೀಲೇಬೇಕು ಅಂತ ಇದ್ದಿದ್ದು. ಇವಾಗ ಹೊಡೆದ್ರು ನೆಕ್ಸ್ಟ್ ನಾನು ಮತ್ತೆ ಕಲಿಬೋದು ಅನ್ನೋದು. ಆಮೇಲೆ ಅಂದ್ಬಿಟ್ಟೆ ನಾನು ಲೈಕ್ ಹೋಗಿ ಕಲ್ತಿದ್ದೆಲ್ಲ. ಬಟ್ ಆಫ್ಟರ್ 2 ಇಯರ್ಸ್ ಆದಮೇಲೆ ಹೋದೆ, ಮತ್ತೆ ಹೊಡೆಯೋಣ ಅಂತ ಒಂದು ನೋಡೋಕ್ಕೆ ಹೋದರೆ ಮನಸ್ಸು ಬಂದಿಲ್ಲ ಅವತ್ತು. ಬಿಕಾಸ್ ಅದು ಸ್ಪೋರ್ಟ್ಸ್ ಅನ್ನೋದು ಡಿಸಿಪ್ಲಿನ್ ಕಲಿಸ್ಕೊಡ್ತು. ಎಷ್ಟು ಯಾಕಂದರೆ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಒದೆ ತಿಂತೀರಿ, ಅದು ಮುಂದೆ ಅವ್ನು ಹೊಡೆದಿದ್ದು ಒಂದು ಏಟು ಏನೂ ಇರಲಿಲ್ಲ. ಏಟ ಅಂದರೆ ಐ ಥಿಂಕ್ ಅವತ್ತು ಬಹುಶಃ ಬಿದ್ದಿದ್ದು ಏಟು ಮನಸ್ಸಿಗೆ, ಈಗ ಹೋಗಿ ಬಿದ್ದಿದ್ದು ಏಟು ಅವತ್ತು. ಅದಾದಮೇಲೆ ನಿಮ್ಗೆ ಅದನ್ನು ಕನ್ವರ್ಟ್ ಮಾಡಿಕೊಂಡೆ ಒಳ್ಳೆ ರೀತಿಯಲ್ಲಿ. ಯಾಕಂದರೆ ಅವತ್ತು ನನಗೆ 2 ದಾರಿ ಇತ್ತು. ಒಂದು ಕೆಟ್ಟ ದಾರಿಲಿ ಹೋಗ್ಬೇಕಾಯ್ತು, ಇನ್ನೊಂದು ಇದು ಡಿಫಿಕಲ್ಟಿ ಒಳ್ಳೆ ದಾರಿಯಲ್ಲಿ ಬರೋದು. ಬಟ್ ನಾನು ಇದನ್ನೇ ಚೂಸ್ ಮಾಡಿಕೊಂಡೆ. ಅದಕ್ಕೆ ಇವತ್ತು ನಿಮ್ಮ ಮುಂದೆ ಲೈಕ್ ಓಕೆ ಆದರೆ ಗಿರೀಶನ್ ಥರ ಆಗಿ, ಲೈಕ್ ಓಕೆ ಇವ್ನ ಥರ ಆಗಿ ಅಂದ್ಬಿಟ್ಟು ಒಂದು ಇನ್ಸ್ಪಿರೇಷನ್ ಥರ ಇದನ್ನಷ್ಟೇ. ಇಲ್ಲ ಅಂದಿದ್ರೆ ಈ ನನ್ನ ಮಗನ ಥರ ಮಾತ್ರ ಆಗ್ಬಿಡಿ ಅಂತ ಮಾತ್ರ ಪಕ್ಕ ಹೇಳೋರು ಎಲ್ಲರೂ. ಇಷ್ಟೆಲ್ಲ ಘಟನೆಗಳಾಗಿದೆ. ಆ ಘಟನೆಯಿಂದ ಇವತ್ತು ನೀವು ಇಲ್ಲಿ ಕೂತ್ಕೊಳ್ಳೋವರೆಗೂ ಕೆಲವು ಸತಿ ಹಿಂದೆ ತಿರುಗಿ ನೋಡಿದಾಗ ಕೆಲವು ಘಟನೆಗಳು ನೀವೇ ಮಾಡೋದಾ, ನಿಮ್ಮ ಡಿಸಿಷನಿಂದ ಆಗೋದಾ, ಅಥವಾ ಅದಂಗೆ ಅದಂಗೆ ಆಗಬೇಕಂತ ಆಗ್ಬಿಟ್ಟಿರುತ್ತೆ, ಅದಂಗೆ ಕರ್ಕೊಂಬರುತ್ತಾ? ನಿಮ್ಮ ಒಂದು ಆಲೋಚನೆ ಏನು? ಇದನ್ನು ಹೇಗೆ ಅರ್ಥ ಮಾಡ್ಕೊಂಡಿದ್ದೀರಾ? ಇದು ಜೀವನ, ಹೆಂಗೆ ಬೇಕಾದ್ರೂ ಅರ್ಥ ಮಾಡ್ಕೊಬೋದು. ಯಾಕಂದರೆ ನಾವು ಎಷ್ಟು ತಾಳ್ಮೆಯಿಂದ ಇರ್ತಿರೋ ಅಷ್ಟು ಒಳ್ಳೆಯದು. ಇವಾಗ ನಾನು ಹೇಳೋದು, ಇವಾಗ ಯಾವುದೋ ಒಂದು ಸಾಲ ಮಾಡ್ಕೊಂಡಿರ್ಬೋದು ಯಾರೋ ಒಬ್ಬರು, ಇಲ್ಲ ಯಾವುದೋ ಒಂದು ಲವ್ ಫೇಲಿಯರು ಇರ್ಬೋದು. ಸಡನ್ನಾಗಿ ಡಿಸಿಷನ್ ತೊಗೊಂಡ್ರೆ ಮುಗೀತು ನಿಮ್ಮ ಲೈಫು. ಸಾಲ ಮಾಡ್ಕೊಂಡಿದ್ದೀನಿ ಅಂತ ಹೋಗಿ ನೇಣು ಹಾಕ್ಕೊಂಡ್ರೆ ಆಗುತ್ತಾ ಅಲ್ವಾ? ಇಲ್ಲ ಸತ್ತೋದ್ರೆ ಮುಗಿಯತ್ತಾ? ಅದೇ ಏನಾನ ಇವಾಗ ಯಾವುದೋ ಒಂದು ಲವ್ ಫೇಲಿಯರ್ ಆಯಿತು ಅಂದ್ಬಿಟ್ಟು ಹೋಗಿ ಸತ್ತೋದ್ರೆ ಮುಗಿಯತ್ತಾ? ಇಲ್ಲಾಂದರೆ ಏನೋ ವಿಷ ತೊಗೊಳೋದಿಲ್ಲ, ಹುಡುಗಿನ ಸಾಯಿಸಿದ್ರೆ, ಇಲ್ಲ ತುಂಬ ಆಪ್ಷನ್ಸ್ ಇದೆ. ಆ್ಯಸಿಡ್ ಗೀಸಿಡ್ ಹಾಕಿ ಏನೇನೋ ತುಂಬ ಇನ್ಸಿಡೆಂಟ್ಸ್ಗಳು ನಾವು ನೋಡ್ತಾ ಇರ್ತೀವಿ. ಸೊ ಇದು ಏನೋ ಅಂತಾರಲ್ಲ ಲೈಕ್ ಆತ್ರದಿಂದ ತೊಗೊಳೋಂಥ ಡಿಸಿಷನ್ ಇದು. ಆತರಗಾರನ ಬುದ್ಧಿಮಟ್ಟ ಅಂತ ಇದೆ ನಮ್ಮಲ್ಲಿ. ಆದರೆ ನೀವು ಹೇಳೋದು ಅನುಭವದಿಂದ ನೋಡೋದು ಅದಕ್ಕಿಂತ ದೊಡ್ಡ ಪಾಠ ಇಲ್ಲ ಅಂತ. ತಾಳ್ಮೆ ಅನ್ನೋದು ಕಳಿಸ್ಬಿಡ್ತು ನನಗೆ. ಸ್ಪೋರ್ಟ್ಸ್ ಅನ್ನೋದು ತಾಳ್ಮೆ ಅನ್ನೋದು ಕಳಿಸ್ಬಿಡ್ತು. ಯಾಕಂದರೆ ಫಸ್ಟು ನಾನು ಸ್ಟಾರ್ಟಿಂಗಲ್ಲಿ ಕರಾಟೆ ಎಲ್ಲ ಕಲಿತಾವಾಗ 2 ಇಯರ್ಸ್ 3 ಇಯರ್ಸ್ವರೆಗೂ ನಾನು ಫೈಟ್ ಮಾಡ್ಬೇಕಾದ್ರೆ ಫಸ್ಟ್ ಫೈಟ್ ನಾನು ಸೋತಿದ್ದೆ. ನಾನು ಗೆದ್ದಿಲ್ಲ ಯಾವತ್ತು. ನಾನು ಫಸ್ಟ್ ಫೈಟ್ ಸೋತಿದ್ದೆ. ಬಟ್ ಅದು ಒಂದು ಫೈಟ್ ಅಂದ್ಕೊಂಡು ಸ್ಟೇಟ್ ಲೆವೆಲ್ ಚಾಂಪಿಯನ್ಶಿಪ್ ಆಯಿತು, ನ್ಯಾಷನಲ್ ಲೆವೆಲ್ ಚಾಂಪಿಯನ್ಶಿಪ್ ಆಯಿತು, ಎಲ್ಲ ಕಡೆ ಮೆಡಲ್ಸ್ ಮಾಡಿದೆ. ಸೊ ಆ ಸೋಲ್ ನಿಮಗೆ ಏನು ಹೇಳ್ಕೊಡುತ್ತೆ? ಯಾಕಂದರೆ ಸೋತಾಗ ತಿರುಗೋದು ಈಸಿ, ಬ್ಲೇಮ್ ಮಾಡೋದು ಈಸಿ, ಬಟ್ ಅದು ಮುಂದುವರಿಸಿ ಮತ್ತೆ ಅಚೀವ್ ಮಾಡೋದಿದೆಯಲ್ಲ, ಹೇಗೆ ಮಾಡಿದ್ರಿ? ಪ್ರತಿಯೊಂದು ಫೈಟಲ್ಲೂ ನಮಗೆ ಒಂದು ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ. ಒಂದು ನೀವು ಕಲಿಬೋದು, ಓಕೆ ನಾನು ಇಲ್ಲಿ ಮಿಸ್ಟೇಕ್ ಮಾಡಿದ್ದೀನಿ, ಇದು ನನ್ನ ಮಿಸ್ಟೇಕು, ಇದನ್ನು ನಾನು ಸರಿ ತಿದ್ಕೊಂಡ್ರೆ ಮೇ ಬಿ ಇನ್ನೊಂದು ಫೈಟ್ ನಾನು ವಿನ್ ಆಗ್ಬೋದು. ಸೊ ಹಾಗೆ ಮಾಡ್ಕೊಂಡೆ ನಾನು ವಿನ್ ಆಗಿದ್ದು. ಇಲ್ಲ ನಾನು ಅವತ್ತೇ ಡಿಸಿಷನ್ ತೊಗೊಂಡು ಬಿಟ್ಬಿಟ್ಟಿದ್ದರೆ ನಾನು ಕಲ್ತಿರೋ ಸ್ಪೋರ್ಟ್ಸ್ಗೂ ವ್ಯಾಲ್ಯೂ ಇರ್ತಾ ಇರಲಿಲ್ಲ. ನನ್ನ ಜೀವನದಲ್ಲಿ ಪ್ರತಿಯೊಂದಕ್ಕೂ ಇನ್ನು ಮುಂದಕ್ಕೆ ಗಿವ್ ಅಪ್ ಕೊಡಬೇಕು ಅನ್ನೋದೊಂದು ಮೈಂಡಲ್ಲಿ ಬಂದ್ಬಿಡ್ತಾಯಿತ್ತು. ಅದು ಕಲ್ತಿಲ್ಲ ಅಷ್ಟೇ. ಆಮೇಲೆ ಹೀಗೆ ಬ್ಲ್ಯಾಕ್ ಬೆಲ್ಟೆಲ್ಲ ಆಯಿತು. 2009 ಐ ಥಿಂಕ್ ಕಿಕ್ ಬಾಕ್ಸಿಂಗಲ್ಲಿ ಇಂಟ್ರೊಡ್ಯೂಸ್ ಮಾಡಿಕೊಟ್ರು ನನಗೆ. ಕಿಕ್ ಬಾಕ್ಸಿಂಗಲ್ಲಿ ಬೇಸಿಕ್ಲಿ ತತಾಮಿ ಫೈಟ್ಸ್ ಅಂತಾರೆ. ತತಾಮಿ ಅಂದರೆ ಮ್ಯಾಟ್ ಫೈಟ್ಸು, ಇನ್ನೊಂದು ಬಂದು ರಿಂಗ್ ಫೈಟ್ಸ್ ಇದ್ದಿದ್ದು. ಇದಕ್ಕೂ ಏನು ಡಿಫ್ರೆನ್ಸು? ತತಾಮಿ ಅಂದರೆ ಮ್ಯಾಟ್ ಫೈಟ್ಸ್ ಇರುತ್ತೆ. ಈಚ್ ಪಾಯಿಂಟ್ಸ್ ದೇ ವಿಲ್ ಸ್ಟಾಪ್ ಯು. ಎವ್ರಿ ಪಾಯಿಂಟ್ಸ್ಗೂ ನಿಮಗೆ ಸ್ಟಾಪ್ ಮಾಡಿ ಪಾಯಿಂಟ್ ಕೊಡ್ತಾರೆ. ಲೆಫ್ಟ್ ಕಾರ್ನರ್ ರೈಟ್ ಕಾರ್ನರ್ ಯಾರನ್ನೇ ಇರ್ಬೋದು, ಅವ್ರವ್ರು ಪಾಯಿಂಟ್ ಕೊಡ್ತಾ ಇರ್ತಾರೆ. ಇದರಲ್ಲಿ ಏನಾಗುತ್ತೆ ಅಂದರೆ ನಮಗೆ ಮೆಂಟಲಿ ಟಾರ್ಚರ್ ಥರ ಆಗುತ್ತೆ. ಯಾಕಂದರೆ ಅವ್ನು ಪಾಯಿಂಟ್ ಕೊಟ್ಟಿದ ತಕ್ಷಣ ನನಗೊಂಥರ ಗಾಬರಿಯಾಗಿ ನಾನೇ ವಾಲಂಟಿಯರಾಗಿ ಹೋಗಿ ಅವನ ಹತ್ರ ಒದೆ ತಿನ್ನೋದು ಈ ಥರ ಆಗುತ್ತೆ. ನಮ್ಗೆ ಗೊತ್ತಾಗಲ್ಲ ಏನು ಪಾಯಿಂಟ್ಸ್ ಆಗ್ತಾ ಇರ್ತದೆ. ಇದೇ ಥರ ನಾನು ಫೈನಲ್ ಫೈಟಲ್ಲಿ ಲಾಸ್ ಮಾಡಿಕೊಂಡೆ. ನಂದು 11 ಇದ್ದಿದ್ದು, ಆಪೋನೆಂಟ್ದು 3 ಇದ್ದಿದ್ದು. ಅಯ್ಯೋ, ಅವ್ನಿಗೆ 2 ಪಾಯಿಂಟ್ ಕೊಟ್ಟರು ಅಂದ್ಬಿಟ್ಟು ನನಗೆ ಗೊತ್ತಿಲ್ಲ. ನಾನು ಹೋಗಿ ಸುಮ್ಮನೆ ವಾಲಂಟಿಯರಾಗಿ ಹೋಗ್ತಾಯಿದ್ದೆ. ಅವ್ನು ಪ್ರತಿ ಪಾಯಿಂಟ್ ನಾನು ಅರ್ಜೆಂಟ್ ಲೈಕ್ ತುಂಬ ಫಾಸ್ಟಾಗಿ ಮೂವ್ ಆಗಬೇಕಾದ್ರೆ ಅವ್ನು ಜಸ್ಟ್ ಟಚ್ ಮಾಡ್ತಾಯಿದ್ದೆ, ಪಾಯಿಂಟ್ ತೊಗೊತಾಯಿದ್ದ. ನಾನು ಲಾಸ್ ಆಯಿತು. ಐ ವನ್ ದ ಸಿಲ್ವರ್ ಮೆಡಲ್ ಇನ್ ಕಿಕ್ ಬಾಕ್ಸಿಂಗ್ ಫಸ್ಟ್ ಫೈಟು. ಆಮೇಲೆ ಇನ್ನೊಂದು ಅಟ್ರಾಕ್ಟಿವ್ ಆಗಿದ್ದು ರಿಂಗ್ ಫೈಟ್ಸ್. ರಿಂಗ್ ಫೈಟ್ಸಲ್ಲಿ ಏನು ಅಂದರೆ ನೀವು ಅಂಟಿಲ್ ನಿಮಗೆ 2 ಮಿನಿಟ್ಸ್ ಫೈಟ್ಸ್ ಇರುತ್ತೆ, 3 ರೌಂಡ್ಸ್ ಇರುತ್ತೆ. ಈಚ್ ರೌಂಡ್ ಮಧ್ಯದಲ್ಲೂ 1 ಮಿನಿಟ್ ಬ್ರೇಕ್ ಇರುತ್ತೆ. ಬಟ್ ಆ 2 ಮಿನಿಟ್ಸಲ್ಲಿ ನಿಮಗೆ ಸ್ಟಾಪ್ ಮಾಡಲ್ಲ ಅವರು, ಅಂಟಿಲ್ ಯು ಬ್ರೇಕ್ ದ ರೂಲ್ಸ್. ಲೈಕ್ ಬೈ ಮಿಸ್ಟೇಕಾಗಿ ಗ್ರಾಂಡ್ ಕಿಕ್ ಹೊಡಿಯೋದು, ಇಲ್ಲ ಎಲ್ಬೋ ಅಟ್ಯಾಕ್ ಮಾಡೋದು, ಈ ಥರ ಮಾಡಿದ್ರೆ ಮಾತ್ರ ಅವ್ರು ಸ್ಟಾಪ್ ಮಾಡ್ತಾನೆ.
ಅಲ್ಲಿವರೆಗೂ ಏನಿರಲ್ಲ. ಸೊ ಅಲ್ಲೇನು ಅಂದರೆ ಒಂಥರ ಟೆನ್ಷನ್ ಫ್ರೀ. 2 ಮಿನಿಟ್ಸ್ ನಂದೇ ರಿಂಗು, ಹೊಡಿತಾ ಇರೋ, ಒದೆ ತಿಂತಾ ಇರೋ. ಬಟ್ ರಿಸಲ್ಟ್ಸ್ ಏನಾಗುತ್ತೆ ಲಾಸ್ಟಲ್ಲಿ ಗೊತ್ತಾಗುತ್ತೆ. ಬಟ್ ಅಲ್ಲಿರೋರೆಲ್ಲ ಏನು ಅಂದರೆ, ಇನ್ಕ್ಲೂಡಿಂಗ್ ನಮ್ಮ ಪೇರೆಂಟ್ಸ್ ಇರುವ, ಅಂದರೆ ಬೇರೆ ಪೇರೆಂಟ್ಸು ಅಷ್ಟೇ, ತನ್ನ ಸ್ವಂತ ಮಗ ತತಮಿಯಲ್ಲಿ ಅಂದರೆ ಮ್ಯಾಟ್ ಮೇಲೆ ಫೈಟ್ ಮಾಡ್ತಾಯಿದ್ರು ಅವ್ರು ನೋಡಲ್ಲ ಅಲ್ಲಿ. ಬಟ್ ರಿಂಗ್ ಒಳಗಡೆ ಆಡ್ತಾಯಿದ್ರೆ ಎಲ್ಲರೂ ಹಿಂಗೆ ನೋಡ್ತಾ ಇರ್ತಾರೆ. ಯಾಕಂದರೆ ರಿಂಗ್ ತುಂಬ ಹೈಟಲ್ಲಿದೆ. ಸ್ಟೇಜ್ ಒಂದು ಲೆವೆಲ್ ಅಪ್ ಆಗಿರುತ್ತೆ. ಅಲ್ಲಿ ಆಡ್ಬೇಕಾದ್ರೆ ಎಲ್ಲರೂ ಒಂಥರ ಕ್ಯೂರಿಯಾಸಿಟಿಯಲ್ಲಿ ಮತ್ತು ಯಾವುದು ಸ್ಟಾಪ್ ಮಾಡಲ್ಲ, ಆಡ್ತಾ ಇರ್ತಾರೆ. ಸೊ ನಾನೇನು ಕಾಣುತ್ತಲ್ಲ, ನಿಂತ್ಕೊಂಡು ಓಡಾಡ್ತಾ ಇರ್ತೀರಾ. ಓಕೆ, ಸರಿ. ನಾನು ಆಮೇಲೆ ಏನಾಯಿತು, ಅಲ್ಲಿ ನಾನು ನೋಡಿದ್ದು ಕರಣ್ ಸಿಂಗ್ ವ್ಯಾಸ್ ಅಂತ ಒಂದು ಯೂಜ್. ಕರಣ್ ಸಿಂಗ್ ವ್ಯಾಸ್ ಬಂದ್ಬಿಟ್ಟು ಇಂಡಿಯನ್ ಕೋಚು, ಯೂಜ್ ಪರ್ಸ್ನಾಲಿಟಿ, 6.3, ಲೋನೆವಾಲಾಯಿಂದ ಬಂದಿದ್ದ, ಲೈಕ್ ಪುಣೆಯಿಂದ ಎದ್ದಿದ್ದವರು. ಆ್ಯಂಡ್ ಅವ್ರು ನೋಡಿದ್ರೆ ಒಂಥರ ಅಟ್ರಾಕ್ಟಿವ್ ನಮಗೆ. ಯೂಜ್ ಪರ್ಸನ್ನು, ಯೂಜ್ ಬೈಸಿಪ್ಸು ಎಲ್ಲ, ಲೈಕ್ 6.2 ಹೈಟು, ವೆಲ್ ಬಿಲ್ಟೆಡು. ಲೈಕ್ ನನಗೆ ಆಮೇಲೆ ನೋಡ್ಬಿಟ್ಟು ಒಂದೇ ಒಂದು ಸತಿ ನಾನು ರಿಂಗಲ್ಲಿ ಫೈಟ್ ಆಡಬೇಕು ಅಂತ ಏನು ಮಾಡಿದೆ, ಬಂದು ನಾನು ಕರಾಟೆನ ಮಾಸ್ಟ್ರಿಗೆ ಕೇಳಿದೆ, ನಾನು ರಿಂಗಲ್ಲಿ ಫೈಟ್ ಆಡಬೇಕು. ಅವ್ರೇನಂದರು, ಇಲ್ಲ ನೀನು ಇಲ್ಲೇ ಪ್ರಾಕ್ಟೀಸ್ ಮಾಡು. ಇಯರ್ಲಿ ಒನ್ಸ್ ಅವ್ರು ಪ್ರಾಕ್ಟೀಸ್ ಕರ್ಕೊಂಡು ಹೋಗ್ತಾಯಿದ್ರು, ಫೈಟ್ ಮಾಡಿಸ್ತಾಯಿದ್ರು. ಬಟ್ ಏನಾಗ್ತಾಯಿತ್ತು ಅಂದರೆ ನಮ್ಗೆ ರೆಗ್ಯುಲರ್ ಪ್ರಾಕ್ಟೀಸ್ ಇರ್ತಾ ಇರಲಿಲ್ಲ. ಆಮೇಲೆ ನಾನು ಏನು ಮಾಡಿದೆ, ಕರಾಟೆಯಿಂದ ಮೊಯ್ತಾಯಿಗೆ ಸ್ವಿಚ್ ಆದೆ. ಮೊಯ್ತಾಯಿ ಮಾರ್ಷಲ್ ಆರ್ಟ್ಸ್ಗೆ ಹೋದೆ. ಮೊಯ್ತಾಯಿ ರಿಂಗಲ್ಲಿ ಮಾಡಕ್ಕೆ ಸಿಗುತ್ತೆ ಅಂತ. ಹೌದು, ಯಾಕಂದರೆ ಅಲ್ಲಿ ಎವ್ರಿ ಡೇ ನಿಮಗೆ ಪ್ರಾಕ್ಟೀಸ್ ಇರುತ್ತೆ ರಿಂಗಲ್ಲಿ. ತ್ಯಾಗರಾಜ್ ನಗರಲ್ಲೇ ಇದು ಕ್ಲಾಸ್ ಇತ್ತು, ಬ್ಯಾಂಗ್ಳೂರೇ. ಅಲ್ಲೇ ಹೋಗ್ತಾಯಿದ್ದೆ, ಪ್ರಾಕ್ಟೀಸ್ ಮಾಡಿದೆ. ಹಾರ್ಡ್ಲಿ 1 ಇಯರ್ ಪ್ರಾಕ್ಟೀಸ್ ಮಾಡಿದೆ. ದೆನ್ ನಾನು ಮೊದಲೇ ಹೇಳಿದ್ದೆ ನಮ್ಮ ಕ್ರೂ ಅಂದರೆ ಬೇಸಿಕ್ಲಿ ಮಾಸ್ಟರು, ಥೈ ಲ್ಯಾಂಗ್ವೇಜಲ್ಲಿ ಕ್ರೂ ಅಂದರೆ ಮಾಸ್ಟರ್. ನಾನು ಅಂದೆ ಆಮೇಲೆ, ನಾನು ಹಿಂಗೆ ಫೈಟ್ ಮಾಡು, ನಿನ್ನಿಷ್ಟ, ನೀನು ಪ್ರಾಕ್ಟೀಸ್ ಮಾಡ್ಕೊ ಅಂತ ಎಲ್ಲ ಹೇಳ್ಬಿಟ್ಟು ಏನು ಮಾಡಿದ್ರು, ದೇ ಆರ್ ಟ್ರೈನಿಂಗ್ ಮೀ. ಆಮೇಲೆ ಏನು ಮಾಡಿದೆ, ಹರಿಯಾಣಲ್ಲಿ 2013 ಐ ಥಿಂಕ್. ಸೊ ಇಲ್ಲಿ ಒಂದು 3 ಇಯರ್ಸ್ ಗ್ಯಾಪ್ ಆಯಿತು. ಕರಾಟೆಯಿಂದ ಕಿಕ್ ಬಾಕ್ಸಿಂಗ್ ಹೋಗಿ ಆ ಸ್ಟೈಲ್ ಕಲಿಯೋಕ್ಕೆ, ಆ ಸ್ಟ್ಯಾಂಡ್ಸ್ ಎಲ್ಲ ಕಲಿಯೋಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಂತು. ಆಮೇಲೆ ಹರಿಯಾಣಕ್ಕೆ ಹೋದ್ಮೇಲೆ ಅಫೋರ್ಟ್ ಹೋದೆ, K1 ಫೈಟ್ ಆಡಿದೆ. K1 ಬಂದ್ಬಿಟ್ಟು ನಾಕೌಟ್ ರೂಲ್ಸ್. ನಾಕೌಟ್ ರೂಲ್ಸ್ ಅಂದ್ರೇನು? ನಾಕೌಟ್ ರೂಲ್ಸ್ ಅಂದರೆ ಇಟ್ಸ್ ಲೈಕ್ ಓನ್ಲಿ ನೀ ಅಟ್ಯಾಕ್ಸ್ ಎಲ್ಲ ಇರುತ್ತೆ, ಪ್ರತಿಯೊಂದೂ ನೀ ಅಟ್ಯಾಕ್ಸು ಪ್ರತಿಯೊಂದು ಇರುತ್ತೆ. ಅಂಟಿಲ್ ದ ಫೈಟ್ ಫಿನಿಷ್ ಆಗೋವರೆಗೂ, ಅಂಟಿಲ್ ದ ಪರ್ಸನ್ ಫಾಲ್ ಡೌನ್ ಆರ್ ಗಿವ್ ಅಪ್, ದ ಫೈಟ್ ವಿಲ್ ಬಿ ಕೀಪ್ ಕಂಟಿನ್ಯೂಯಿಂಗ್. ಟೈಮರ್ ಇಲ್ಲ ಇಲ್ಲಿ? ಟೈಮ್ ಇರುತ್ತೆ, 2 ಮಿನಿಟ್ಸ್ ಟೈಮ್ ಇದ್ದೇ ಇರುತ್ತೆ. 2 ಮಿನಿಟ್ಸ್ ಒಳಗಡೆ ನಾಕೌಟ್? ಅದು ಆ ಥರ 3 ರೌಂಡ್ಸ್ ಇರುತ್ತೆ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, 3 ರೌಂಡ್ಸ್. ಫೈನಲ್ ಫೈಟಲ್ಲಿ 5 ರೌಂಡ್ಸ್ ಇರುತ್ತೆ ಅದು. ಆವಾಗ ಏನಾಯಿತು, ಲೈಕ್ ನನಗೆ ಗೊತ್ತಿರಲಿಲ್ಲ, ನಾನು ಜೋಶಲ್ಲಿದ್ದೆ ಅಷ್ಟೇ, ಫೈಟ್ ಮಾಡಬೇಕು ಅಂತ ಅಷ್ಟೇ ಇದ್ದಿದ್ದು. ಹೋದೆ, ಬೆಂಗಳೂರಿಂದ ಹರಿಯಾಣವರೆಗೂ ಹೋದ್ರಿ, ಕರ್ನಾಟಕ ಟೀಮ್ ಜೊತೆ ಹೋಗಿ ಎಲ್ಲ ಮಾಡಿದೆ. ಆಮೇಲೆ ನನಗೆ ಗೊತ್ತಾಯಿತು, ಅವನ ಮೆಡಲ್, ಗೋಲ್ಡ್ ಮೆಡಲ್, ಫಸ್ಟ್ ಗೋಲ್ಡ್ ಮೆಡಲು ಕರ್ನಾಟಕಕ್ಕೆ ನಾನೇ ತಂದಿದ್ದು K1 ಫೈಟಲ್ಲಿ. ಅದು 2013 ನನಗೆ ಗೊತ್ತಿರಲಿಲ್ಲ. ಆಮೇಲೆ ವಿನ್ ಆದಮೇಲೆ ನಂಗೆ ಗೊತ್ತಾಯಿತು, ನಾಕೌಟ್ ಫೈಟ್ಸಲ್ಲಿ ಫಸ್ಟ್ ಗೋಲ್ಡ್ ಮೆಡಲ್ ತಂದಿದ್ದು ನ್ಯಾಷನಲ್ ಚಾಂಪಿಯನ್ಶಿಪ್ಪಲ್ಲಿ ನಾನೇ. ಯಾಕೆ ಗೊತ್ತಿರಲಿಲ್ಲ ನಿಮಗೆ? ಅಲ್ಲವ್ರಿಗೆ ಯಾರು ನಮ್ಗೆ ಅಷ್ಟೊಂದು ನಾಕೌಟ್ ಫೈಟ್ಸಲ್ಲಿ ಯಾರೂ ಆಡ್ತಾನೆ ಇರಲಿಲ್ಲ ಕರ್ನಾಟಕ. ಬೇರೆ ರೆಫರೆನ್ಸ್ ಇರಲಿಲ್ಲ ನಿಮಗೆ? ಕರ್ನಾಟಕಲ್ಲಿ ಝೀರೋ ನಾಲೆಜ್ ಅಬೌಟ್ ಕಿಕ್ ಬಾಕ್ಸಿಂಗ್. ಯಾಕೆ ಅಂದರೆ ಅಲ್ಲಿ ಅಷ್ಟು ಎಲ್ಲ ಕ್ರಿಕೆಟು ಈ ಥರ ಅದಕ್ಕೆ ಜಾಸ್ತಿ ಎಕ್ಸ್ಪೋಜರ್ ಎಲ್ಲರಿಗೂ ಗೊತ್ತಿದೆ ಮೇಡಮ್. ಟಿ ವಿಲಿ ಯಾವ್ದು ಸ್ಪೋರ್ಟ್ಸ್ ಬರುತ್ತೆ ಅದೇ ಫೇಮಸ್ ಅಷ್ಟೇ. ಇವಾಗ ನೋಡಿ, ಕ್ರಿಕೆಟ್ ಎನಿ ಟೈಮ್ ಬರ್ತಾ ಇರುತ್ತೆ, ಅದಕ್ಕೆ ಕ್ರಿಕೆಟೇ ಫೇಮಸ್ಸು. ಅದೇ ಕಬಡ್ಡಿ ಪ್ರೋ ಲೀಗ್ ಇವಾಗ ಸ್ಟಾರ್ಟ್ ಆಗ್ತಾಯಿದೆ, ಅದರಿಂದ ಕಬಡ್ಡಿ ಫೇಮಸ್ಸು. ಫುಟ್ಬಾಲ್ ನಡೀತಾಯಿದೆ, ಅದರಿಂದ ಫುಟ್ಬಾಲ್ ಅಷ್ಟೇ. ಅಲ್ಲೊಂದು ಇಲ್ಲೊಂದು ಬ್ಯಾಡ್ಮಿಂಟನ್ ಇವಾಗ ಅಷ್ಟೇ. ಅದೇ ನೋಡಿ, ಇವಾಗ ಒಲಿಂಪಿಕ್ ಬಂತು ಅಂದರೆ 4 ಇಯರ್ಸ್ ಒನ್ಸ್ ಒಲಿಂಪಿಕ್ ಬರುತ್ತಾ. ಒಲಿಂಪಿಕಲ್ಲಿ ಯಾರು ವಿನ್ ಆಗ್ತಾರೆ ಅವ್ರು ಮಾತ್ರನೇ ಹೀರೋ. ಅವ್ರಿಗೆ ಅದು 4 ವರ್ಷಕ್ಕೆ ಒಂದ್ಸತಿ, ಅದು 3 ದಿವಸ 4 ದಿವಸ ಅಷ್ಟೇ. ಎಲ್ಲ ಸ್ಟೇಟಸಲ್ಲಿ ಹಾಕ್ಕೊಂಡು ಯಾ ಪ್ರೌಡ್ ಆಫ್, ಆಮೇಲೆ ಒಡಬಿಟ್ಟು ಅವ್ರ ಕರಿಯರ್ ಅಷ್ಟೇ, ಮುಗೀತಲ್ಲ ಅಲ್ವಾ? ಅಷ್ಟೇ. ಅದೇ ಅವ್ರಿಗೇನೋ ಒಲಿಂಪಿಕ್ನೇ ಎವ್ರಿ ಇಯರ್ ಮಾಡಿಸ್ಕೊಂಡು ಹೋಗ್ತಾಯಿದ್ರೆ, ಇಲ್ಲ ಅವರು ಕೀಪ್ ಕಂಟಿನ್ಯೂಂಗ್ ಅಂದರೆ ಅವ್ರ ಮೈಂಡಲ್ಲೇ ಇರುತ್ತೆ ಅದು. ಅಂಥ ಸ್ಪೋರ್ಟ್ಸ್ ಎಲ್ಲ ನಮ್ಮಲ್ಲಿ ನೋಡಿಸಲ್ಲ, ಅಷ್ಟೇ ವ್ಯತ್ಯಾಸ, ಬೇರೆ ಏನಿಲ್ಲ. ಸೊ ಹಂಗೆ ಕರ್ನಾಟಕಲ್ಲೂ ಯಾವುದೇ ಥರ ಕೋಚ್ ಇರಲಿಲ್ಲ, ಏನೂ ಇರಲಿಲ್ಲ. ಬಟ್ ಐ ಆಮ್ ಪ್ರೌಡ್ಲಿ ನಾನು ಹೇಳ್ತೀನಿ, ಐ ಆಮ್ ದ ಫಸ್ಟ್ ಪರ್ಸನ್ ಟು ಬ್ರಿಂಗ್ ಅ ಮೆಡಲ್ ಫಾರ್ ಕರ್ನಾಟಕ ಇನ್ ನ್ಯಾಷನಲ್ ಚಾಂಪಿಯನ್ಶಿಪ್ ಇನ್ K1 ಫೈಟಲ್ಲಿ. ದೆನ್ ಐ ಕಂಟಿನ್ಯೂಡ್. ಫಸ್ಟ್ ಮೆಡಲ್ ಬಂದಮೇಲೆ ಏನೋ ಹೇಳ್ತಾರಲ್ಲ, ಫಸ್ಟ್ ಟೈಮ್ ಇಸ್ ಆಲ್ವೇಸ್ ಭಾಳ ಮೆಮೊರಬಲ್ ಅಂತ. ಈ ಕೇಸಲ್ಲಿ ಮೆಮೊರಬಲ್ಲು ಜೊತೆಗೆ ರೆಸ್ಪಾನ್ಸಿಬಿಲಿಟಿ ಬಂದ್ಬಿಡತ್ತಲ್ಲ. 100%. ಇವಾಗ ನನ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲರೂ. ಬಟ್ ಯಾವುದೇ ಥರ ನಮಗೆ ಸಪೋರ್ಟ್ ಇಲ್ಲ, ಏನಿಲ್ಲ. ಒಬ್ಬನೇ ಬಂದೆ, ಮನೆಗೆ ಹೋದೆ, ಆ್ಯಸ್ ಯೂಶ್ವಲಿ ನಾವು ಕೆಲಸ ಮಾಡ್ತಾಯಿದ್ದೆ ಅಷ್ಟೇ, ಬೇರೆ ಏನು ಸಪೋರ್ಟು ಇರ್ತಾ ಇರಲಿಲ್ಲ. ಕಿಕ್ ಬಾಕ್ಸಿಂಗಲ್ಲಿ ನನ್ನ ದೇಶನ ರೆಪ್ರೆಸೆಂಟ್ ಮಾಡಬೇಕಂದ್ರೆ ಎಷ್ಟು ದುಡ್ಡು ಖರ್ಚಾಗುತ್ತೆ? 2 lakhs 3 lakhs. ಅಂದರೆ ಎಂಟ್ರಿಗಾ ಅಥವಾ ಅಲ್ಲಿವರೆಗೂ ಮೇಂಟೈನ್ ಮಾಡೋಕ್ಕಾ? ಇಲ್ಲ, ನೀವು ಇಲ್ಲಿಂದ ಹೋಗ್ಬೇಕಾದ್ರೆ ಫ್ಲೈಟ್ ಚಾರ್ಜ್ ನೀವೇ ಕೊಡಬೇಕು. ಇಲ್ಲಿಂದ ಯಾರನ್ನ ಕೋಚ್ ಬರ್ತಾವ್ರೆ ಅಂದರೆ ಅವ್ರ ಕಾಸು ನಿಮ್ಮ ಇದರಲ್ಲೇ ಶೇರ್ ಮಾಡ್ತಾರೆ. ಇವಾಗ 20 ಜನ ಬರ್ತಾವ್ರೆ, 20 ಜನಗೂ ಶೇರ್ ಆಗುತ್ತೆ.
ಎಷ್ಟೇ ಜನ ಅಫಿಷಿಯಲ್ಸ್ ಬಂದರೂ ಅಷ್ಟೇ ಅವ್ರ ಶೇರು ನಿಮ್ಮಲ್ಲೇ ಬೀಳುತ್ತೆ. ಇವಾಗ ಅಲ್ಲಿಗೆ ಹೋಗ್ಬೇಕಂದ್ರೆ ಎಂಟ್ರಿ ಫೀಸು ಮತ್ತು ಅಲ್ಲಿ ಅಕಾಮಿಡೇಷನ್ದು ಮತ್ತು ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ ಫ್ಲೈಟ್ ಚಾರ್ಜು, ವೀಸಾ ಚಾರ್ಜು, ಹೋಟೆಲಲ್ಲಿ ಬಂದು ಬರೀ ಬ್ರೇಕ್ಫಾಸ್ಟ್ ಮಾತ್ರ ಕೊಡ್ತಾರೆ, ಲಂಚ್ ಡಿನ್ನರೆಲ್ಲ ನಮ್ಮ ಚಾರ್ಜೆ. ಓಹೋ, ಇದೆಲ್ಲ ಬಂದು ಆಗೋದೇ ನಮಗೆ 2 lakhs 3 lakhsವರೆಗೂ ಆಗುತ್ತೆ. ಒಂದು ಎಲ್ಲಿ ಹಾರ್ಲಿಕ್ಸಲ್ಲಿ 18ನೇ ವಯಸ್ಸಲ್ಲಿ ಡೆಲಿವರಿ ಬಾಯ್, ಎಲ್ಲಿ ಅವತ್ತಾಗಿದ್ದ ಅವಮಾನ, ಸಡನ್ನಾಗಿ ಎಲ್ಲಿ ದೇಶನ ರೆಪ್ರೆಸೆಂಟ್ ಮಾಡಿ ಕರ್ನಾಟಕಕ್ಕೆ ಫಸ್ಟ್ ಮೆಡಲ್ ತರ್ತೀರಾ. ಸೊ ನಿಮ್ಗೆ ಗೊತ್ತಾಗಿದ್ದು ಯಾವಾಗ? ಇಟ್ಸ್ ಲೈಕ್ ಇಲ್ಲಪ್ಪ ಇದರಲ್ಲೇ ನಾನೇನೋ ಕಚ್ಕೊಂಡು ನಾನೇನೋ ಮಾಡೇ ಮಾಡ್ತೀನಿ ಅಂತ. ಆ್ಯಕ್ಚುಲಿ ಇದ್ರ ಬಗ್ಗೆ ನನಗೆ ಇವಾಗವರೆಗೂ ನನಗಿದಿಲ್ಲ. ಯಾಕಂದರೆ ನಾನು ಯಾವ್ದು ನನ್ನ ಜರ್ನಿಲಿ ಯಾವುದಾದ್ರು ಬರ್ತೋ ಪ್ರತಿಯೊಂದು ಏನೋ ಒಂದು ಬೆನಿಫಿಟ್ ಇದೆ ಅಷ್ಟೇ ನನಗೆ. ಇವಾಗ ಅಲ್ಲಿಂದ ಹೋಗ್ತಾ ಇದ್ನ, ಆಮೇಲೆ ಏನಾಯಿತು 2013 ನಾನೇ ಗೋಲ್ಡ್ ಮೆಡಲಿಸ್ಟ್, ಮತ್ತು 2014 ನಾನೇ ಗೋಲ್ಡ್ ಮೆಡಲಿಸ್ಟು, 2015 ನಾನೇ ಗೋಲ್ಡ್ ಮೆಡಲಿಸ್ಟು, 2015 ನ್ಯಾಷನಲ್ ಸೆಲೆಕ್ಷನಲ್ಲಿ ನಾನೇ ಗೋಲ್ಡ್ ಮೆಡಲಿಸ್ಟು. ಆವಾಗ ಏಷ್ಯನ್ ಚಾಂಪಿಯನ್ಶಿಪ್ಪಲ್ಲಿ ಫಸ್ಟ್ ಚಾನ್ಸ್ ಸಿಕ್ತು ನನಗೆ 2015 ರೆಪ್ರೆಸೆಂಟ್ ಮಾಡೋಕ್ಕೆ. ರೀಸನ್ ಯಾಕೆ? ಬಿಕಾಸ್ ಈ ಸತಿ ಇಂಡಿಯಾಲೇ ನಡೀತಾ ಇತ್ತು ಏಷ್ಯನ್ ಚಾಂಪಿಯನ್ಶಿಪ್ ಪುಣೆಯಲ್ಲಿ. ಬಜೆಟ್ ಫ್ರೆಂಡ್ಲಿ, ಕಡಿಮೆ ಆಗಿತ್ತು. ಅಲ್ಲಿಗೂ ಒಂದು 57,000 ಸಮಥಿಂಗ್ ಆಗಿತ್ತು ಏಷ್ಯನ್ ಚಾಂಪಿಯನ್ಶಿಪ್ಗೆ. ಅಲ್ಲೇನು ಅಂದರೆ ರೂಲ್ಸ್ ಬಂದ್ಬಿಟ್ಟು ಎಲ್ಲ ಒಂದೇ ಥರ ಇರುತ್ತೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ. ಅಫಿಷಿಯಲ್ಸ್ ಯಾವ ಹೋಟ್ಲಲ್ಲಿ ಇರ್ತಾರೋ ಸೇಮ್ ಅಕಾಮಿಡೇಷನ್ ಪ್ಲೇಯರ್ಸ್ಗೂ ಕೊಡಬೇಕು. ಇದು ಇಂಟರ್ನ್ಯಾಷನಲ್ ರೂಲ್ಸು. ಓಹೋ, ಹಿಂಗೆ ರೂಲ್ಸ್ ಬಂದಾಗ ಏನಾಯಿತು ಅಂದರೆ ನಮಗೂ ಅದೇ ಇದರಲ್ಲಿ ಸ್ಟೇ ಮಾಡಬೇಕು. ನಾವು ಅಲ್ಲಿಗೂ ಹೋಗಿ ಏನೋ ಬೇರೆ ಹೋಟೆಲ್ ಲೋಕಲ್ ಹೋಟ್ಲಲ್ಲಿ ಸ್ಟೇ ಮಾಡಿ ನಾವು ಸ್ವಲ್ಪ ಅಮೌಂಟ್ ಏನೋ ಸೇವ್ ಮಾಡೋಣ ಅಂದರೆ ಆಗಲ್ಲ, ಅಲೋ ಮಾಡಲ್ಲ ಅವರು. ಯು ಶುಡ್ ಬೇ ಫುಲ್ ಅಮೌಂಟ್, ಇಟ್ಸ್ ಕಂಪಲ್ಸರಿ ರೂಲ್ಸ್. ನಾವು ಇಲ್ಲಿಂದ ನಾನು ಡಬ್ಲಿನ್ಗೆ ಹೋಗಿದ್ದೆ 2015 ಐರ್ಲ್ಯಾಂಡಲ್ಲಿ ವರ್ಲ್ಡ್ ಚಾಂಪಿಯನ್ಶಿಪ್ಗೂ. ಅಲ್ಲೂ ಅಷ್ಟೇ 7 ಸ್ಟಾರ್ ಹೋಟೆಲಲ್ಲೇ ಸ್ಟೇ ಮಾಡಬೇಕು. ಗೌರ್ಮೆಂಟ್ ಸಪೋರ್ಟು 0. ಮತ್ತು ಝೀರೋ ಸಪೋರ್ಟ್ ಇಟ್ಕೊಂಡು ಹೀರೋ ಆಗೋ ಮೆಂಟಾಲಿಟಿ ಹೆಂಗೆ ಬೆಳೆಸ್ಕೋತೀರಾ? ಮೇಡಮ್, ಒಂದು ನಮ್ಮ ಕಂಟ್ರಿನ ನಾವು ರೆಪ್ರೆಸೆಂಟ್ ಮಾಡ್ತಾಯಿದ್ರು ಅನ್ನೋದೊಂದು ಆಸೆ, ಅದೇ ಒಂದು ಇನ್ವೆಸ್ಟ್ಮೆಂಟು, ನಂಬಿಕೆ ಅಂತೀರಾ? ಏನೋ ಒಂದು ಧೈರ್ಯ ಅಷ್ಟೇ, ಧೈರ್ಯ ಅಷ್ಟೇ. ಎಲ್ಲೋ ಒಂದು ಕಡೆ ನಮಗೂ ಒಂಥರ ಚಿಗುರುತ್ತೆ ಅಂತ ಅಷ್ಟೇ, ಒಳಗಡೆಯಿಂದ ಒಂಥರ ಹೂವು ಬರುತ್ತೆ ನಮಗೂ ಅಂತ ಒಂಥರ ಖುಷಿ ಅಷ್ಟೇ, ನಮ್ಗೆ ಬೇರೆ ಏನಿಲ್ಲ. ಲೈಕ್ ಹಂಗಾದಾಗೂ ಅಷ್ಟೇ ನನಗೆ ಯಾರೂ ಸಪೋರ್ಟ್ ಇರಲಿಲ್ಲ. ಬಟ್ ಏಷ್ಯನ್ ಚಾಂಪಿಯನ್ ಸಪೋರ್ಟ್, ನೋ ಸ್ಪೋರ್ಟ್ಸ್, ಇದು ಸಪೋರ್ಟ್. ಇಲ್ಲಿ ಬರ್ತೀನಿ ಸ್ವಲ್ಪ ಸಪೋರ್ಟ್ ಇದ್ದಾರೆ, ಬಟ್ ಅವರು ಇವತ್ತಿಲ್ಲ. ಅವ್ರು ಯಾರು ಅಂತಲೂ ಹೇಳ್ತೀನಿ. ಅವರಿಲ್ಲ ಅಂದರೆ ಅವ್ರು ಹೆಸರು ಹೇಳಬೇಕಾಗಿರೋದು ನನ್ನ ಜವಾಬ್ದಾರಿ ಅಷ್ಟೇ. 2015 ಏಷ್ಯನ್ ಚಾಂಪಿಯನ್ಶಿಪ್ಪಲ್ಲಿ ಏನಾಯಿತು ಅಂದರೆ ದೇರ್ ವಾಸ್ ಅ ಫೈಟ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಸಮ್ ಅದರ್ ಕಂಟ್ರಿ. ಫಸ್ಟು ಅದರಲ್ಲೂ ವಿನ್ ಆದೆ. ಫೈನಲ್ ಫೈಟು ನನಗೆ ಮತ್ತು ಇರಾನ್ ಅವ್ರಿಗಿತ್ತು. K1 ಫೈಟಲ್ಲಿ ಅಷ್ಟು ಬೇಗ ಯಾರೂ ಫೈಟ್ ಆಡೋಲ್ಲ ಇರಾನ್ ಅವ್ರ ಜೊತೆಗೆ. ತುಂಬ ರಫ್ ಆ್ಯಂಡ್ ಟಫ್ ಫೈಟರ್ಸ್ ಅವರು. ನಮ್ಗೆ ಇಲ್ಲಿ ಲ್ಯಾಕ್ ಆಫ್ ಟ್ರೈನಿಂಗ್, ನಮ್ಗೆ ಟ್ರೈನಿಂಗ್ ಗೊತ್ತಿಲ್ಲ, ರೂಲ್ಸ್ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಸೊ ಅಲ್ಲಿ ಏನಾಯಿತು ಅಂದರೆ ಒಂದೇ ಒಂದು ಪಾಯಿಂಟಲ್ಲಿ ನಾನು ಲಾಸ್ಟ್ ಮೈ ಮ್ಯಾಚ್ ಅಗೇನೆಸ್ಟು ಇರಾನ್. ಅದು ಅಷ್ಟೇ, ಐ ವಾಸ್ ಹ್ಯಾಪಿ. ಫಸ್ಟ್ ಕನ್ನಡಿಗತ್ತು ಎಂಟರ್ ಏಷ್ಯನ್ ಚಾಂಪಿಯನ್ಶಿಪ್ ಆ್ಯಂಡ್ ಒನ್ ಸಿಲ್ವರ್ ಮೆಡಲ್. ರೀಸನ್ ಅಲ್ಲಿ ಏನಾಯಿತು ಅಂದರೆ ಅಲ್ಲೇ ದಿಸ್ ಈಸ್ ಅ ಮೇನ್ ಟರ್ನಿಂಗ್ ಪಾಯಿಂಟ್ ಇನ್ ಮೈ ಲೈಫ್, ವಾಟ್ ಐ ಆಮ್ ಸ್ಟ್ಯಾಂಡಿಂಗ್ ಟುಡೇ ಬಿಕಾಸ್ ಆಫ್ ದಿಸ್ ಇನ್ಸಿಡೆಂಟ್. ಏನಾಯಿತು ಅಂದರೆ ಎಲ್ಲ ಆದಮೇಲೆ ಇದು ಏಷ್ಯನ್ ಚಾಂಪಿಯನ್ಶಿಪ್ಪಲ್ಲಿ ಏನಾಯಿತು ಅಂದರೆ ಒಂದು ಟರ್ನಿಂಗ್ ಪಾಯಿಂಟು, ಎಲ್ಲ ಮೆಡಲ್ಸ್ ಇಸ್ಕೊಂಡ್ರು. ಆಮೇಲೆ ಸ್ಟ್ಯಾಂಡ್ ಅಪ್ ಫಾರ್ ಅ ನ್ಯಾಷನಲ್ ಅಂತ ಬಂದರು. ಬಟ್ ಅಲ್ಲಿ ಏನಾಯಿತು ಅಂದರೆ ಇರಾನ್ ಅವರು ನ್ಯಾಷನಲ್ ಅಂತ ಮಾಡ್ತಾಯಿತ್ತು. ಒಂಥರ ಮನಸ್ಸಲ್ಲಿ ಒಂಥರ ಕೊರ್ಗಕ್ಕಾಯಿತು. ಇಲ್ಲ, ಐ ವಾಂಟ್ ಟು ವಿನ್ ಅಟ್ ಎನಿ ಕಾಸ್ಟ್ ವರ್ಲ್ಡ್ ಚಾಂಪಿಯನ್ಶಿಪ್ ಆ್ಯಂಡ್ ಐ ವಾಂಟ್ ಟು ಲಿಸನ್ ಅವರ್ ನ್ಯಾಷನಲ್ ಅಂತ ಅನ್ನೋದು ಒಂದು ಮೈಂಡಿಗೆ ಫಿಕ್ಸ್ ಆಗೋಯ್ತು. ಒಳಗಡೆ ಖುಷಿ ಆಗ್ತಾಯಿದೆ. ಏಷ್ಯನ್ ಚಾಂಪಿಯನ್ಶಿಪ್ಪಲ್ಲಿ ಫಸ್ಟು ಅಚೀವ್ ಮಾಡಿರೋದು ಕನ್ನಡಿಗ ಅಂತ. ಅದು K1 ಫೈಟಲ್ಲಿ ಮೆಡಲು ರಿಸೀವ್ ಆಯಿತು, ಎಲ್ಲ ಆಯಿತು. ಬಟ್ ಅದೊಂದು ಟರ್ನಿಂಗ್ ಪಾಯಿಂಟ್ ನ್ಯಾಷನಲ್ ಅಂತ ಹೆಂಗನ ಮಾಡಬೇಕು ಅನ್ನೋದು ಇದೊಂದು ಖುಷಿ ಇತ್ತು. ದೆನ್ ಮತ್ತೆ ಪ್ರಾಕ್ಟೀಸ್ ಮಾಡಿದೆ. ಯಾಕಂದರೆ ಇಂಟರ್ನ್ಯಾಷನಲ್ ಫೈಟ್ಸ್ ಎಷ್ಟು ಆಡ್ತಾಯಿದ್ನೋ ಅಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಾನು ಕಲಿತಾ ಇದ್ದೆ. ಬಿಕಾಸ್ ಇಟ್ಸ್ ನಾಟ್ ಅಬೌಟ್ ಕಂಟ್ರಿ, ಇಟ್ಸ್ ಅಬೌಟ್ ಮೈ ರೆಪ್ಯುಟೇಷನ್. ಯಾಕಂದರೆ ಇವಾಗ ಅಲ್ಲಿ ಹೋಗಿದ ತಕ್ಷಣ ಏನಾಗುತ್ತೆ ಅಂದರೆ ಇವಾಗ ನಾನೇ ಬ್ರೇಕ್ ಮಾಡ್ತಾಯಿದ್ದೆ ರೂಲ್ಸ್, ನಮಗೆ ಗೊತ್ತಿಲ್ಲ ಅಂದರೆ ಅಲ್ಲಿ ಹೋಗಿ ಅಷ್ಟು ದೂರ ನಾವು ಕಾಸು ಖರ್ಚು ಮಾಡಿ ಏನು ಪ್ರಯೋಜನ ಇರುತ್ತೆ. ಆಮೇಲೆ ಅವರಂದರು ಸಿರಿಯಾಲಿ ವರ್ಲ್ಡ್ ಚಾಂಪಿಯನ್ಶಿಪ್ ಇತ್ತು, ಸೇಮು 2015. ಬಟ್ ಅದೇನಾಯಿತು ಅಂದರೆ ಬಿಕಾಸ್ ಆಫ್ ತುಂಬ ವಾರ್ ಆಗ್ತಾಯಿತ್ತು ಅಂತ ಸಿರಿಯಾದ ಕ್ಯಾನ್ಸಲ್ ಆಗಿ ನನಗೆ ಡಬ್ಲಿನ್ಗೆ ಸೆಲೆಕ್ಟ್ ಮಾಡಿದ್ರು ವರ್ಲ್ಡ್ ಚಾಂಪಿಯನ್ಶಿಪ್ಗೆ. ಅವಾಗ ಹೋದೆ, ಟಾಪ್ 16 ನಾನು. ಅಲ್ಲಿ ಸರಿಯಾಗಿ ಕೊಟ್ಟರು. ನಾನು ಹೇಳ್ತಾ ಇಲ್ಲ, ನನ್ನ ಲೈಫಲ್ಲೇ ಎಕ್ಸ್ಪೀರಿಯೆನ್ಸ್ ಆಗಿದ್ದು ಅಲ್ಲೇ. ಯಾಕಂದರೆ ಬರ್ತಾ ಫಿಲ್ಟರ್ ಆಗ್ತಾ ಏನಾಗ್ತಾಯಿತ್ತು, ಎಲ್ಲ ಚಾಂಪಿಯನ್ಸ್ಗಳು ಬರ್ತಾಯಿದ್ರು ಎಲ್ಲ ಟಾಪಲ್ಲಿ. ಟಾಪ್ 16 ಯುಕ್ರೇನ್ ವರ್ಸಸ್ ಇಂಡಿಯಾ ಇದ್ದಾಗ ಸರಿಯಾಗಿ ಕೊಟ್ಟರು ನನ್ನ ಫೈಟ್ಸು. ಬಟ್ ನನಗೂ ಅಷ್ಟೇ ಇಂಜುರಿ ಆಯಿತು. ಜಸ್ಟ್ ಗಿವ್ ಅಪ್ ಮಾಡಿಲ್ಲ, ಬಟ್ ಐ ಗಾಟ್ ಡಿಸ್ಕ್ವಾಲಿಫೈ ಆಯ್ತು ಅಲ್ಲಿ. ಹೈಯರ್ ದ ಮೌಂಟೇನ್ ಹೈಯರ್ ದ ರಿಸ್ಕ್ ಅಂತಾರಲ್ಲ, ಅಂದರೆ ಎಷ್ಟು ಎತ್ತರ ಇರುತ್ತೋ ಬೆಟ್ಟ
ಗೆದ್ದರೂ ಅಷ್ಟೇ ಬೇಗ ರೆಕಗ್ನಿಷನ್ ಸಿಗುತ್ತೆ, ಬಿದ್ದರೂ ಅಷ್ಟೇ ಸರಿಯಾಗಿ ಸಿಗುತ್ತೆ. ಬಟ್ ಈ ಥರ ಒಂದು ಬೆಳೀತಾ ಬೆಳೀತಾ ನಿಮ್ಗೆ ಸುತ್ತ ಕೋಚಿಂಗ್ ಆಗಿರಲಿ, ಮತ್ತು ಫೆಸಿಲಿಟೀಸ್, ಎಕ್ಸ್ಪೋಜರ್, ಫಿಸಿಯೋಥೆರಪಿಸ್ಟು, ಟೀಮು ಇದೆಲ್ಲ ಇನ್ಕ್ರೀಸ್ ಆಗ್ತಾ ಇತ್ತಾ? ಏನೇನು ಯಾವ ಫಿಸಿಯೋಥೆರಪಿ ಇಲ್ಲ, ಏನೂ ಇಲ್ಲ. ಬಿಕಾಸ್ ನಾನು ಸಹ ಫಿಟ್ನೆಸ್ ಟ್ರೈನರು, ನನಗೆ ಗೊತ್ತಿತ್ತು ಏನೇನು ಆಗ್ತಾಯಿತ್ತು, ಏನೇನು ಮಾಡ್ತಾಯಿತ್ತು ಅಂತ. ಬಿಕಾಸ್ ನಾನು ಇಲ್ಲೇನು ಅಂದರೆ ನನ್ನ ಅರ್ನಿಂಗ್ಸ್ಗೆ ಅವರ್ಸ್ ಟ್ರೈನಿಂಗ ಕ್ಲೈಂಟ್ಸ್ ಇಲ್ಲಿ. ಇದರಲ್ಲಿ ನಾನು ತುಂಬ ಜನ ಸೆಲೆಬ್ರಿಟೀಸ್ಗೂ ಟ್ರೈನ್ ಮಾಡಿದ್ದೀನಿ. ಅಭಿಷೇಕ್ ಅಂಬರೀಷ್ 42 kgs ವೆಯ್ಟ್ ಲಾಸ್ ಆಗಿದ್ದು ನನ್ನ ಟ್ರೈನಿಂಗಲ್ಲೇ. ಪ್ರಜ್ವಲ್ ದೇವರಾಜು, ಪ್ರಣಾಮ್ ದೇವರಾಜು, ಚಿರಂಜೀವಿ ಸರ್ಜಾ, ಮೇಘ್ನಾ ರಾಜು ಮತ್ತು ಪ್ರಜ್ವಲ್ ರೇವಣ್ಣ ಇವರೆಲ್ಲ ಬಂದು ನನ್ನ ಕ್ಲೈಂಟ್ಸ್ ಇರೋಲ್ಲ. ನಾನೇ ಟ್ರೈನ್ ಮಾಡ್ತಾಯಿದ್ದೆ ಇವ್ರಿಗೆ. ಬಿಕಾಸ್ ಇಟ್ಸ್ ನನ್ನ ಡೈಲಿ ಅರ್ನಿಂಗ್ಸ್ ಇದು. ಇವಾಗ ನಾನು ಇದರಿಂದ ಸಂಪಾದನೆ ಮಾಡಿಕೊಂಡು ಅಲ್ಲಿ ಇನ್ವೆಸ್ಟ್ ಮಾಡ್ತಾಯಿದ್ದೆ ಅಷ್ಟೇ. ಎಲ್ಲರೂ ಅಂದ್ಕೊಂಡಿರ್ಬೋದು ಇವನ್ನೆಲ್ಲ ವರ್ಲ್ಡ್ ಚಾಂಪಿಯನ್ಶಿಪ್ಗೆ ಹೋಗೋದ್ರೆಲ್ಲ ಎಲ್ಲಿಂದ ಬರಬೇಕು ಅಂತ. ಅಲ್ಲಿಗೂ ವರ್ಲ್ಡ್ ಚಾಂಪಿಯನ್ಶಿಪ್ ಇಸ್ ಅ ಹ್ಯೂಜ್ ಅಮೌಂಟ್, 2.3 lakhs ಸಮಥಿಂಗ್ ಇತ್ತು. ಬಟ್ ನನ್ನ ಹತ್ರ ಕಾಸಿರಲಿಲ್ಲ. ಅವಾಗ ನನಗೆ ಹೆಲ್ಪ್ ಮಾಡಿದ್ದು ಟುಡೇ ಪರ್ಸನ್ ಇಲ್ಲ, ಅವರು ರಾಕೇಶ್ ಸಿದ್ದರಾಮಯ್ಯ ಅವ್ರ ಮಗ ನನಗೆ ಈಸ್ ಅ ಬಿಗ್ ಫ್ಯಾನ್ ಆಫ್ ಮೈನ್. ಅವ್ರು ನನ್ನ ಕರೆದ್ಬಿಟ್ಟು ಅಮೌಂಟ್ ಇಷ್ಟು ಅಂತ ಕೊಟ್ಟು ಕಳಿಸಿದ್ರು ಅವ್ರನ್ನ. ಅವ್ರು ನನಗೆ ಮಾಡಿ ಅವಾಗೇ ಹೇಗಾಯ್ತು? ಯಾರೇ ಪಾಪ ಹಿಂಗೆ ಕ್ಲೈಂಟ್ ಒಬ್ಬರು ಶ್ರೀನಿವಾಸ್ ಅಂತ ಇದ್ರು, ಅವ್ರು ನನ್ನ ಕರ್ಕೊಂಡೋದ್ರು, ಬಾ ನಾನು ಪರಿಚಯ ಮಾಡಿಸ್ತೀನಿ ಅಂತ. ತುಂಬ ಜನ ಎಲ್ಲ ಒಪ್ಕೊಡ್ತಾರೆ ನನಗೆ, ಬಾ ನಾನು ಸ್ಪಾನ್ಸರ್ ಮಾಡಿಸ್ತೀನಿ ಅಂತ. ರಿಯಾಲಿಟಿ ಬಂದವಾಗ ಯಾರೂ ಬಂದು ಕೊಡೋಲ್ಲ. ನಮಗೂ ತುಂಬ ಈ ಥರ ಆಯಿತು ಎಕ್ಸ್ಪೀರಿಯೆನ್ಸು. ನಾನು ನಂಬ್ತಾ ಇರಲಿಲ್ಲ. ಆಯಿತು, ಎಲ್ಲ ಆಯಿತು. ಮತ್ತು ವರ್ಲ್ಡ್ ಚಾಂಪಿಯನ್ಶಿಪ್ಪಿಂದ ಬಂದೆ. ಬಟ್ ಬಿಟ್ಟಿಲ್ಲ ನಾನು. ಐ ವಾಸ್ ಪ್ರಾಕ್ಟೀಸಿಂಗ್ ರೆಗ್ಯುಲರ್. ಸರಿ ನೆಕ್ಸ್ಟ್ ಇಯರ್ ಟ್ರೈ ಮಾಡೋಣ ಅಂತ. ಯಾಕಂದ್ರೆ ಟಾಪ್ 16 ಮತ್ತೆ ಬಂದೆ. ಮತ್ತೆ ವಿಶಾಖಪಟ್ಟಣಮಲ್ಲಿ ಮ್ಯಾಚ್ ಆಯಿತು, ಅಲ್ಲೂ ನ್ಯಾಷನಲ್ ಚಾಂಪಿಯನ್ಶಿಪ್ ಆಯಿತು. ಆಮೇಲೆ ಮತ್ತೆ ಡೆಲ್ಲಿಯಲ್ಲಿ 2016 ಮತ್ತೆ ಮ್ಯಾಚ್ ಇತ್ತು. ಅದು ಸೆಲೆಕ್ಷನ್ನು ಇತ್ತು ವಿತ್ ಎ ಮತ್ತು ಬಿ ಅಂತ ಇಬ್ಬರನ್ನ ಸೆಲೆಕ್ಟ್ ಮಾಡ್ತಾರೆ. ಫಸ್ಟ್ ಪ್ಲೇಸು ಸೆಕೆಂಡ್ ಪ್ಲೇಸ್ ಆಲ್ವೇಸ್ ದೇ ವಿಲ್ ಬಿ ಸೆಲೆಕ್ಟೆಡ್ ಫಾರ್ ವರ್ಲ್ಡ್ ಚಾಂಪಿಯನ್ಶಿಪ್. ಫಸ್ಟ್ ಪ್ಲೇಸ್ ಅವ್ನು ಏನಾರು ಹೋಗಿಲ್ಲ ಅಂದರೆ ಸೆಕೆಂಡ್ ಪ್ಲೇಸ್ ಅವ್ನಿಗೆ ಆಟೋಮೆಟಿಕ್ಕಾಗಿ ಆಫರ್ ಕೊಡ್ತಾರೆ. ಓಹೋ. ಇವಾಗ ನನ್ನ ಕೈಯಲ್ಲಿ ಫೈನಾನ್ಷಿಯಲಾಗಿ ನನಗೆ ಸಪೋರ್ಟ್ ಇಲ್ಲ ಅಂದರೆ ಬಿ ಅವ್ನಿಗೆ ಸಪೋರ್ಟ್ ಕೊಡ್ತಾರೆ. ಇದು ಅವ್ರು ಕೇಳ್ತಾರೆ, ಅವ್ರು ರೆಡಿ ಟು ಗೋ ಫಾರ್ ವರ್ಲ್ಡ್ ಚಾಂಪಿಯನ್ಶಿಪ್, ದಿಸ್ ಇಸ್ ವಾಟ್ ಅಮೌಂಟ್ ಆ್ಯಪನ್ನು ಇಷ್ಟ ಆಗುತ್ತೆ ಅಂತಾರೆ. ನಾನೇನು ಮಾಡಿದೆ, ಮತ್ತು ಇವಾಗ ದೇವ್ರ ಥರ ನನಗೆ ಯಾರು ಕಾಣಿಸಿದ್ದು, ಸಿದ್ದರಾಮಯ್ಯ ಮಗ ರಾಕೇಶ್ ಸಿದ್ದರಾಮಯ್ಯ ಅವರು. ಕೇಳಿದೆ, ಬಾಸ್ ಹಿಂಗೆ ಹೋಗ್ತಾಯಿನ್ ಬಾಸ್, ಏನು ಮಾಡ, ನಾನು ಟುಮಾರೋಲ್ಯಾಂಡ್ಗೆ ಹೋಗ್ಬಿಟ್ಟು ಬರ್ತೀನಿ, ನಾನು ಕೊಡ್ತೀನಿ, ನೀನು ರೆಗ್ಯುಲರಾಗಿ ಪ್ರಾಕ್ಟೀಸಲ್ಲಿರು ಅಂತ ಹೇಳ್ಬಿಟ್ಟು ಏನು ಮಾಡಿದ್ರು, ನನಗೆ ಪ್ರಾಕ್ಟೀಸ್ ಮಾಡಿಸ್ತಾನೆ. ಟುಮಾರೋಲ್ಯಾಂಡ್ ಹೋದ್ರು ಅಣ್ಣ, ಬಟ್ ಬರೋಕ್ಕಾಗಿಲ್ಲ ಬಿಕಾಸ್ ಆಫ್ ದ ಡೆತ್ ಆಯಿತು. ಆಮೇಲೆ ಮತ್ತೆ ನನ್ನ ಹೋಪ್ ಲಾಸ್ಟ್ ಆಯಿತು. ನಾನು ಅಂದೆ ಆಯ್ತು, ಇನ್ಯಾವುದು ನಾನು ಮಾಡೋಕ್ಕಾಗಲ್ಲ, ಬಿಕಾಸ್ ಅಷ್ಟೊಂದೆಲ್ಲ ಅಫೋರ್ಡ್ ಮಾಡೋಕ್ಕಾಗಲ್ಲ ನನ್ನ ಕೈಲಂತ. ನಾನು ಎಷ್ಟೇ ಜನ ಟ್ರೈನ್ ಮಾಡ್ತಾಯಿದ್ರೂ, ಎಷ್ಟೆಷ್ಟೇ ಇದ್ದಿದ್ರೂ, ಬಟ್ ಸಪೋರ್ಟ್ ಅನ್ನೋದು ಝೀರೋ. ಆವಾಗ ಇಬ್ಬರು ಬಂದರು. ಒಬ್ಬರು ಬಂದು ಸಂತೋಷ್ ಸರ್ ಅಂತ, ಜೈನ್ ಕಾಲೇಜು ಕ್ಲರ್ಕ್ ಅವರು. ಅವ್ರನ್ನ ಟ್ರೈನ್ ಮಾಡ್ತಾರೆ. ಅವರು ಅಂದರು, ಯಾಕೋ ಪ್ರಾಕ್ಟೀಸ್ ಮಾಡ್ತಾಯಿಲ್ಲ ಅಂದರು. ನಾನು ಸ್ಟಾಪ್ ಮಾಡಿದೆ ಪ್ರಾಕ್ಟೀಸ್ ಮಾಡೋದು. ಯಾಕಂದರೆ ಅವ್ರು ಬರ್ತಾಯಿದ್ದು ಮಾರ್ನಿಂಗ್ 5:30. ನಾನು 5 o'clock ಬಂದು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತಾಯಿದ್ದೆ ಎವ್ರಿ ಡೇ. 6 o'clock ನನ್ನ ಡ್ಯೂಟಿ ಸ್ಟಾರ್ಟ್ ಆಗ್ತಾಯಿತ್ತು. ಆವಾಗ ಯಾಕೆ ಮಾಡ್ತಾಯಿಲ್ಲ ಅಂದರು. ಇಲ್ಲ ಸರ್, ಹಿಂಗೆ ಬರ್ತೀನಿ ಅಂದರೆ ಹಿಂಗೆ ಆಯಿತು ಅಂದೆ. ಸರಿ, ನಾನು ಒಂದು ಸ್ವಲ್ಪ ಸ್ಪಾನ್ಸರ್ ಮಾಡ್ತೀನಿ ಅದಂದರೆ ಇವರು ಎಲ್ಲರ ಥರನೇ ಹೇಳ್ತವ್ರೆ, ಇವರು ಏನು ಮಾಡಲ್ಲ ಅಂದ್ಕೊಂಡು ನಾನು ಸುಮ್ಮನೆ ಇದ್ದೆ. ದೆನ್ ಒಂದು ದಿವಸ ಸರ್ಪ್ರೈಸಾಗಿ ಕರೆದು ಅವರು ಒಂದು ಸ್ವಲ್ಪ ಅಮೌಂಟ್ ಕೊಟ್ಟರು, ಆಫ್ ದಿ ಅಮೌಂಟು. ಆಮೇಲೆ ಇನ್ನೊಂದು ಸ್ವಲ್ಪ ಬೇಕಾಗಿತ್ತು. ಆಮೇಲೆ ಇನ್ನೊಬ್ಬ ಕ್ಲೈಂಟ್ ಇದ್ದರು, ಅವ್ರು ಬಂದು ಸತೀಶ್ ಮಿತ್ತಲ್ ಸರ್ ಅಂತ, ಸ್ವಸ್ತಿಕ್ ಸೇವಾ ಟ್ರಸ್ಟ್ ಅವರು ಇದ್ದವರು. ಅವ್ರನ್ನೂ ಟ್ರೈನ್ ಅವರು ಅಂದರು, ಗಿರೀಶ್ ತುಮ್ ಜಾಕೆ ಆ ರहे हम लोग दे देंगे. ಅದೇ ಸರ್ छोड़ो सर ऐसा अभी नहीं होता ಲೈಕ್ ಹಿಂಗೆ ಅಂದೆ. ಆಮೇಲೆ ಅವರು ಅಂದರು, ಅವರು ಸ್ವಲ್ಪ ಕೊಟ್ಟರು ಅವ್ರ ಕಡೆಯಿಂದ. ದಿಸ್ ಹಾವ್ ವೆಂಟ್ ಫಾರ್ ರಷ್ಯಾಗೆ ಹೋದಾಗ ಇದೇ ನನಗೆ ಮೇಯ್ನು ಸೆಕೆಂಡ್ ಟರ್ನಿಂಗ್ ಪಾಯಿಂಟು. ರಷ್ಯಾಗೆ ಹೋದೆ, ವರ್ಲ್ಡ್ ಚಾಂಪಿಯನ್ಶಿಪ್ಪಲ್ಲಿ ಐ ವಾಸ್ ಇನ್ ಟಾಪ್ ಸೆಕೆಂಡ್ ಅಗೇನ್. ಐ ಒನ್ ಸಿಲ್ವರ್ ಮೆಡಲ್, ಐ ಡಿಂಟ್ ವಿನ್ ಗೋಲ್ಡ್ ಮೆಡಲ್. ರೀಸನ್ ಯಾಕೆಂದರೆ ಲ್ಯಾಕ್ ಆಫ್ ಟ್ರೈನಿಂಗ್. ಆ್ಯಂಡ್ ಇಡೀ ರಷ್ಯಾಲಿ K1 ಫೈಟ್ ಮಾಡಿದ್ದು ನಾನು ಒಬ್ಬನೇ. 54 ಜನದಲ್ಲಿ ನಾನು ಒಬ್ಬನೇ ಫೈಟ್ ಮಾಡಿದ್ದು K1 ಫೈಟ್ಸು. ಮಿಗ್ದವರೆಲ್ಲ ತತಾಮಿಯಲ್ಲಿ ಫೈಟ್ ಮಾಡಿದ್ರು. ಈ ಮೆಡಲೆಲ್ಲ ಗೆದ್ದಾಗ ಯೂಶಲಿ ಎಷ್ಟು ದುಡ್ಡು ಕೊಡ್ತಾರೆ ಸರ್? 0. ಬರೀ ಮೆಡಲ್ಲು 0 ಅಷ್ಟೇ. ಅದೇ ಹೋಗೋದು ಬರೀ ಒಂದು ಪ್ರೈಡು, ಮತ್ತು ಒಂದು ದೇಶನ ರೆಪ್ರೆಸೆಂಟ್ ಮಾಡೋದು, ಜೊತೆಗೆ ಒಂದು ಪರ್ಸ್ನಲ್ ಗೋಲ್ ಇರುತ್ತಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೇ. ನಿಮಗೆ ನೀವು ಖುಷಿ ಪಟ್ಕೊಂಡು ಹೋಗ್ಬೇಕಷ್ಟೆ. ಬಟ್ ಇಲ್ಲೇನಾಯಿತು, ನನಗೊಂಥರ ಖುಷಿ ಆಯಿತು. ಓಕೆ ಬಂದೆ. ಇಲ್ಲಿಂದ ನನಗೆ ಟ್ರಿಗರ್ ಆಗಿದ್ದೆ ಕ್ಯಾನ್ಸರ್. ಬಟ್ ನನಗೆ ಗೊತ್ತಿರಲಿಲ್ಲ. ಪಿಂಪಲ್ ಬರ್ತಾಯಿತ್ತು, ಜ್ವರ ಬರ್ತಾಯಿತ್ತು. ಒನ್ಸ್ ಐ ಕೇಮ್ ಫ್ರಮ್ ರಷ್ಯಾ, ಇಮಿಡಿಯೇಟಾಗಿ ಸ್ಟಾರ್ಟ್ ಆಯಿತು. ನನಗೆ ಗೊತ್ತಿಲ್ಲ ಹೆಂಗೆ ಅಂತ, ಏನೋ ಅಂತ ಇದುವರೆಗೂ ನಾನು ಜಸ್ಟ್ ಇಟ್ಸ್ ಅ ಕ್ವಶನ್ ಫಾರ್ ಮೀ.
ಆಮೇಲೆ ಅಲ್ಲಿ ಇದು ಮಧ್ಯದಲ್ಲೂ ನನ್ನ ನ್ಯಾಷನಲ್ ಚಾಂಪಿಯನ್ಶಿಪ್ಪು ಇದಕ್ಕೆ ಹೋಗ್ಬಿಟ್ಟು ಬಂದೆ, ಎಲ್ಲಿ ಛತ್ತೀಸ್ಗಢಲ್ಲಿ. ಸರ್ ಒಂದು ಚಿಕ್ಕ ಪಾಸ್ ಅಂದರೆ ಬಿಫೋರ್ ಯು ಗೋ ಟು ದ ನೆಕ್ಸ್ಟ್ ಫೇಸ್ ಆಫ್ ದ ಲೈಫ್ ಆಫ್ ಯುವರ್ ಲೈಫ್, ನಿಮ್ಮ ಮನಸ್ಥಿತಿ ಯೂಶಲಿ ಹೇಗಿರುತ್ತೆ ಮ್ಯಾಚ್ ಮುಂಚೆ? ಬಿಕಾಸ್ ಈಗ ಮೊಹಮ್ಮದ್ ಅಲಿ ಅವ್ರನ್ನೇ ನೋಡಿದ್ರೆ ಅವರೆಲ್ಲ ಮ್ಯಾಚ್ಗೂ ಹೋಗೋಕ್ಕೆ ಮುಂಚೆ ಐ ಆಮ್ ದ ಗ್ರೇಟೆಸ್ಟ್ ಅಂತ ಅಂದರೆ ಅವ್ರಿಗವರೇ ಒಂದು ಏನಂತಾರೆ ಪಂಪ್ ಹೊಡ್ಕೊಳ್ಳೋದು ಅಥವಾ ವಾಟ್ ಎವರ್ ಯು ವಾಂಟ್ ಟು ಕಾಲ್ ಅಫರ್ಮೇಷನ್ಸ್ ಅಂತಾರೆ, ಆ ಥರ ಹೇಳ್ಕೊತಾ ಇದ್ರು. ಸೊ ಆ್ಯಕ್ಚುಲಿ ನಿಮ್ಮ ಫ್ರೇಮ್ ಆಫ್ ಮೈಂಡು ಅಥವಾ ನೀವು ಏನು ಮಾಡ್ತಾಯಿದ್ರಿ ಮ್ಯಾಚ್ ಮುಂಚೆ? ಮೇಡಮ್ ನಮ್ಮ ನಿಜವಾಗ್ಲೂ ವಿ ಆರ್ ಜಸ್ಟ್ ಎಂಟಿ ಮೈಂಡ್ ಅಷ್ಟೇ. ನನಗೆ ಹಿಂಗೆ ಹೊಡಿಬೇಕು ಹಂಗೆ ಹೊಡಿಬೇಕು ಅಂತ ಅದು ರಿಯಾಲಿಟಿ ಹೇಳ್ತೀನಲ್ಲ, ರಿಯಾಲಿಟಿ ಝೀರೋ. ನಾವು ಏನೇನು ಅಂದ್ಕೊಂಡಿದ್ದೀರೋ ಒನ್ಸ್ ವಿ ಎಂಟರ್ ದ ರಿಂಗ್ ಎವ್ರಿಥಿಂಗ್ ವಿಲ್ ಬಿ ಝೀರೋ. ಅಲ್ಲಿನ ಟೆನ್ಷನ್ನೇ ಬೇರೆ ಥರ ಇರುತ್ತೆ. ಅಲ್ಲಿ ಒಂದೇ ಸತಿ ಹಾರ್ಟ್ ಬೀಟ್ ನಿಮಗೆ 190-190ವರೆಗೂ ರೀಚ್ ಆಗುತ್ತೆ. ಯಾಕಂದರೆ ಅಷ್ಟೊಂದು ಟೆನ್ಷನಲ್ಲಿ. ಇಲ್ಲಿ ನಾವು ಕುತ್ಕೊಂಡು ನೋಡೋದು ಬೇರೆ ಥರ ಇರುತ್ತೆ ರಿಯಾಲಿಟಿ. ಬಟ್ ಅಲ್ಲಿ ಹೋಗಿ ರಿಂಗ್ ಒಳಗಡೆ ಹೋಗ್ತಾರೆ ನಾವು ಅಲ್ಲಿ ಅನ್ಬೋದು. ಆ್ಯಕ್ಚುಲಿ ಬ್ರೂಸ್ಲಿ ಅವರೇ ಹೇಳಿದ್ದಾರೆ 10,000 ಟೈಮ್ ಪ್ರಾಕ್ಟೀಸ್ ಮಾಡು, ಒನ್ ಕಿಕ್ ಅವ್ರು ಕನೆಕ್ಟ್ ಆಯ್ತು ಅಂತ ಮುಗಿಯುತ್ತೆ. ಹಂಗೆ ಎವ್ರಿಥಿಂಗ್ ನಾವೆಷ್ಟು ಏನೇ ಪ್ರಾಕ್ಟೀಸ್ ಮಾಡಿ ಏನೇ ಮಾಡಿದ್ರೂ ರಿಂಗ್ ಒಳಗಡೆ ಹೋಗಿ ಆಡಬೇಕು ಅಂದರೆ ತುಂಬ ಪೇಷನ್ಸ್ ಬೇಕು. ಸೊ ಬ್ರೂಸ್ಲಿ ಅವರೇ ಹೇಳಿದ್ದು ಅಂದರೆ ಐ ಫಿಯರ್ ನಾಟ್ ದ ಮ್ಯಾನ್ ಹೂ ವಾಸ್ ಪ್ರಾಕ್ಟೀಸ್ಡ್. ಅಂದರೆ 10,000 ಕಿಕ್ಕನ್ನ ಪ್ರಾಕ್ಟೀಸ್ ಮಾಡಿರೋನ್ನ ನಾನು ಹೆದರ್ಕೊಳ್ಳಲ್ಲ, ಒಂದೇ ಒಂದು ಕಿಕ್ಕನ್ನು 10,000 ಸತಿ ಯಾವನು ಪ್ರಾಕ್ಟೀಸ್ ಮಾಡಿರ್ತಾನೋ ಅವನಿಗೆ ನಾನು ಹೆದರ್ಕೋತೀನಿ ಅಂತ. 100% ಮೇಡಮ್, ಇದು ಟ್ರೂ. ಅದು ಆ್ಯಕ್ಚುಲಿ ಒಂದು ಏನು ಅಂದರೆ ನಿಮಗೆ ತುಂಬ ಪೇಷನ್ಸ್ ಬೇಕಾದ. ನಾನು ಹೋಗ್ತಾ ನಾನು ಫೈಟಲ್ಲಿ ಕಲ್ತಿದ್ದೇ ಇದೆ ಪೇಷನ್ಸ್. ವೆಯ್ಟ್ ಇಫ್ ಯು ನಾಟ್ ಏಬಲ್ ಟು ಡೂ ದಿಸ್ ಯು ಹ್ಯಾವ್ ಅನದರ್ ಚಾನ್ಸ್ ನೆಕ್ಸ್ಟ್ ಟೈಮ್, ಕಮ್ ಬ್ಯಾಕ್ ಅಗೇನ್. ನಿಮ್ಮದು ಸಿಗ್ನೇಚರ್ ಕಿಕ್ ಅಥವಾ ನಿಮ್ದು ಗಿರೀಶ್ ಅವ್ರ ಅಂದ ತಕ್ಷಣ ಇಡೀ ಪ್ರಪಂಚ ತಿರುಗಿ ನೋಡ್ತಾ ಇದ್ದಿದ್ದು ಯಾವ ಒಂದು ಸ್ಟೈಲು ಕಿಕ್ಗೆ? ಒದೆ ತಿಂತಾಯಿದ್ದೆ ಮೇಡಮ್. ಫಸ್ಟು ನಾನು ಒದೆನೇ ತಿನ್ನೋದು. ನನ್ನ ಫೈಟ್ಸಲ್ಲೇ ನಾನು ಒದೆನೇ ತಿನ್ನೋದು ಫಸ್ಟು. ಐ ವಿಲ್ ವೆಯ್ಟ್ ಫಾರ್ ಮೈ ಟೈಮ್. ಅದು ಯಾವಾಗ ಅಂತ ಗೊತ್ತಿಲ್ಲ. ಐ ವಿಲ್ ವೆಯ್ಟ್ ವೆನ್ ಈ ವಾಂಟ್ಸ್ ಟು ಗೆಟ್, ಈವನ್ ಈ ವಿಲ್ ಟಯರ್ಡ್. ಸೊ ನಿಮ್ಮ ಸ್ಟ್ರಾಟಜಿ ಅವನು ಹೊಡಿಲಿ, ಅವನಲ್ಲಿರೋದೆಲ್ಲ ಖಾಲಿ ಮಾಡ್ಕೊಳ್ಳಿ ಫಸ್ಟ್ ಅವ್ನು ಎನರ್ಜಿ ತೊಗೊಳ್ಲಿ. ಫಸ್ಟು ಒದೆ ತಿನ್ನೋದು ಕಲಿಬೇಕು, ಹೊಡಿಯೋದೆಲ್ಲ ಹೊಡಿಯೋದು ಯಾರು ಬೇಕಾದ್ರೂ ಹೊಡಿಬೋದು. ಫಸ್ಟು ಒಂದು ಒದೆ ತಿಂದು ನಿಂತ್ಕೊಂಡಿರ್ತಾನೆ ನೋಡಿ, ಅವ್ನು ನಿಜವಾದ ಮನುಷ್ಯ. ಹಿಂಗೆ ಅಂತೀನಿ ಅಂತ ಅನ್ಕೋಬೇಡಿ. ಒಂದು ಯಾರೋ ಕಪಾಳ ಕೊಡಿದ್ರೇ ನಮ್ಗೆ 2 ಸೆಕೆಂಡ್ಗೆ ಎಲ್ಲಿದ್ದೀನಿ ಏನೂ ಗೊತ್ತಾಗಲ್ಲ, ಒಳಗಿರೋ ಈಗೋ ಹರ್ಟ್ ಆಗಿರುತ್ತೆ. ಬಟ್ ನಿಮ್ಮ ಜರ್ನಿ ಅಲ್ಲಿಂದಲೇ ಸ್ಟಾರ್ಟ್ ಆಗಿದ್ದು. ಬಟ್ ಮುಂದೆ ಪ್ರಪಂಚದ ಮುಂದೆ ಒಂದು ಮೆಡಲ್ಗೋಸ್ಕರ ಒದೆ ತಿಂದಾಗ ನಿಮ್ಮ ಮನಸ್ಸಲ್ಲಿ ಏನೇನಾಗ್ತಾಯಿತ್ತು? ಹೆಂಗೆ ಇನ್ನೂ ಗಟ್ಟಿಯಾಗಿ ನಿಂತ್ಕೋತಾ ಇದ್ರಿ? ನಾನು ಫಸ್ಟ್ ಫೈಟಲ್ಲಿ ಹೇಳಿದ್ದೆ ಜ್ಞಾಪಕ ಐತೆ, ಆ ಥರ ಬಿದ್ದು ನಾನು ಮುಂದೆ ಹೋಗ್ತಾಯಿದ್ದೆ ಅಂತ. ಐ ವಾಸ್ ನಾಟ್ ಡೂಯಿಂಗ್ ದಿಸ್ ಮಿಸ್ಟೇಕ್. ಐ ವಾಸ್ ವೆಯ್ಟಿಂಗ್ ಫಾರ್ ಮೈ ಚಾನ್ಸ್. ಓಕೆ, ಕೂಲ್ ಮಿಸ್ ಮಾಡೋರು ಪಂಚಸ್ನ, ಎಸ್ಕೇಪ್ ಆಗು, ಹಿಂದೆಗಡೆ ಹೋಗು, ಸ್ಟೆಪ್ ಬ್ಯಾಕ್ ಮಾಡು. ನಾಟ್ ಅಬೌಟ್ ಆಲ್ವೇಸ್ ಗೋಯಿಂಗ್ ಫಾರ್ವರ್ಡ್. ಸ್ಟೆಪ್ ಬ್ಯಾಕ್, ಎಸ್ಕೇಪ್, ಮೇಕ್ ಹಿಮ್ ಟಯರ್ಡ್, ಲರ್ನ್ ಈ ಸ್ಟ್ರಾಟಜಿ, ದೆನ್ ಕೌಂಟರ್. ಸೊ ನೀವು ಪ್ರತಿ ಮ್ಯಾಚ್ ಮುಂಚೆನೂ ಈ ಪ್ಲೇಯರ್ದು ಸ್ಟ್ಯಾಟ್ಸು ಅವರು ಹಳೆ ಮ್ಯಾಚಸ್ಗಳೆಲ್ಲ ನೋಡಿಕೊಂಡು ಇವನ್ ವೀಕ್ನೆಸ್ ಏನು ಹಿಂಗೆಲ್ಲ ಹೋಗ್ತಾ ಇದ್ರಾ, ಅಥವಾ ಇದೊಂದು ಬೇಸಿಕ್ ಒಂದು ಫಾರ್ಮುಲಾ ಇಟ್ಕೊಂಡು ಹೋಗ್ತಾ ಇದ್ದಾರೆ? ತುಂಬ ಪ್ರೊಫೆಷ್ನಲ್, ತುಂಬ ಇದರಲ್ಲಿ ಅದು ನನಗೆ ಅಂತ ಸಪ್ರೇಟಾಗಿ ಕೋಚ್ ಇರ್ತಾರಲ್ಲ, ಅವ್ರು ನೋಡ್ತಾರೆ ಅದನ್ನ. ಸೊ ಆಲ್ವೇಸ್ ವೆರಿ ಇಂಪಾರ್ಟೆಂಟ್ ಈಸ್ ಕಾರ್ನರ್ ಮ್ಯಾನ್. ಕಾರ್ನರ್ ಮ್ಯಾನ್ ಬಂದ್ಬಿಟ್ಟು ಕೋಚ್ ಆಗಿರ್ತಾರೆ, ಇಲ್ಲಾಂದರೆ ಕಾರ್ನರ್ ಮ್ಯಾನ್ ಬಂದ್ಬಿಟ್ಟು ಈ ವಿಲ್ ಬಿ ಗೈಡಿಂಗ್ ಯು, ಈಸ್ ಲೈಕ್ ಅ ಗುರು ಫಾರ್ ಯು ಮ್ಯಾಚ್ ಟೈಮಲ್ಲೇ. ಹೌದು. ಇವಾಗ ಏನು ಅಂದರೆ ಕಾರ್ನರ್ ಮ್ಯಾನ್ ಅವ್ರು ಸುಮ್ಮನೆ ಬಂದು ನೀರು ಹಾಕ್ಬಿಟ್ಟು ಮಕ್ಕ ಒರೆಸ್ಬಿಟ್ಟು ಹೋಗ್ತಾರೆ ಅನ್ನೋದಲ್ಲ ಕಾರ್ನರ್ ಮ್ಯಾನ್ ಅನ್ನೋದು. ಈ ವಿಲ್ ಬಿ ಅಬ್ಸರ್ವಿಂಗ್ ಅಪೋನೆಂಟ್, ಅವ್ನು ಏನು ಕಿಕ್ ಮಾಡ್ತಾನೆ, ಏನು ಮಿಸ್ಟೇಕ್ ಅಂತ ನನಗೆ ಕಾಣಿಸಲ್ಲ ಅದು. ಬಿಕಾಸ್ ದ ಪರ್ಸನ್ ಈಸ್ ಸ್ಟ್ಯಾಂಡಿಂಗ್ ದೇರ್ ಆ್ಯಂಡ್ ವಾಚಿಂಗ್ ಹಿಮ್, ಆ್ಯಂಡ್ ದೆನ್ ಈ ವಿಲ್ ಟೆಲ್ ನೆಕ್ಸ್ಟ್ ರೌಂಡ್ ಏನು ಮಾಡ್ಬೇಕು ನೀನು ಅಂತ. ಡ್ಯೂರಿಂಗ್ ದ ಮ್ಯಾಚ್ ಕೋಚಿಂಗ್ ಮಾಡೋಂಗಿಲ್ಲ. ಬಟ್ ಐ ಡೋಂಟ್ ಹ್ಯಾವ್ ಎನಿ ಕಾರ್ನರ್ ಮ್ಯಾನ್ಸ್. ಯಾಕಂದರೆ ನಮ್ಮ ಕರ್ನಾಟಕಲ್ಲಿ ನಾನು ಹೇಳಿದ್ನಲ್ಲ, ದೇರ್ ಇಸ್ ಅ ಲ್ಯಾಕ್ ಆಫ್ ಟ್ರೈನಿಂಗ್. ಪ್ರಾಪರಾಗಿ ಕೋಚ್ ಇರಲಿಲ್ಲ, ಏನೂ ಇಲ್ಲ. ಬಟ್ ಇವಾಗ ಅದು ತುಂಬ ಅಡ್ವಾನ್ಸ್ ಆಗಿಬಿಟ್ಟಿದೆ. ಕೋಚ್ ಈಸ್ ವೆರಿ ಗುಡ್. ನಮ್ಮ ಜೊತೆಗಿದ್ದವರೆಲ್ಲ ಬಂದು ಇವಾಗ ಕೋಚ್ ಆಗಿದ್ದಾರೆ. ಏನು ಅಂದರೆ ಅವ್ರು ಹೋಗ್ಬಿಟ್ಟು ಇನ್ನೊಬ್ರಿಗೆ ಹೇಳ್ಕೊಡ್ತಾರೆ, ಓಕೆ ವೆಯ್ಟ್ ಮಾಡು, ದಿಸ್ ಪಂಚ್, ಈ ರಿಲೀಸ್ ದಿಸ್ ಪಂಚ್, ಓಕೆ ಅವ್ನು ಕಿಕ್ ಮಾಡ್ತಾವ್ನು ಹಿಂಗೆ ಮಾಡು ಅಂತ. ಸೊ ಇದೆಲ್ಲ ನಮ್ಮ ಕಾಲದಲ್ಲೆಲ್ಲ ಇರಲಿ, ಹೋಗು ಹೊಡಿ ಬಾ, ಇಲ್ಲ ಒದೆ ತಿನ್ನು ಕುತ್ಕೋ, ಇಷ್ಟೇ ಇರ್ತಾ ಇದ್ದಿತ್ತು. ದಿಸ್ ವಾಸ್ ಅ ಮೇಜರ್ ಮಿಸ್ಟೇಕ್ ಹ್ಯಾಪನ್ಸ್ ಇನ್ ಮೈ ಲೈಫ್. ಯಾಕಂದ್ರೆ ನನಗೆ ಅಂತ ಇಲ್ಲಿ ಮೊಯ್ತೈಲ್ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ, ಕಿಕ್ ಬಾಕ್ಸಿಂಗ್ ಕೋಚ್ ಯಾರಿದ್ದಾರೆ? ಯಾರೂ ಇಲ್ಲ. ನನಗೆ ಫೈಟ್ ಮಾಡ್ಬೇಕಾದ್ರೆ ಬೇರೆ ಸ್ಟೇಟವ್ರು ಬಂದ್ಬಿಟ್ಟು ನನ್ನ ಜೊತೆ ನಿಂತ್ಕೊತಾಯಿದ್ರು. ಗಿರೀಶ್ ಭಾಯ್ ಹಮ್ ಲೋಗ್ ಆತಾ ಹೈ ತುಮ್ರಾ ಪಾನಿ ಪೀನೆ ಆಗಿಲಿಕ್ಕೆ, ಬಿಕಾಸ್ ಐ ಕಾಂಟ್ ರಿಮೂವ್ ಮೈ ಗ್ಲೌಸ್, ಐ ಕಾಂಟ್ ರಿಮೂವ್ ಮೈ ದಿಸ್ ಥಿಂಗ್, ಬಿಕಾಸ್ ಐ ವಿಲ್ ಬಿ ಟಯರ್ಡ್. ಐ ಹ್ಯಾವ್ ಓನ್ಲಿ 1 minute. ಇಫ್ ಐ ರಿಮೂವ್ ದೋಸ್ ಆಲ್ ದ ಥಿಂಗ್ಸ್, ಟೈಮಲ್ಲಿದೆ ನನಗೆ. ಸೊ ಬೇರೆಯವ್ರು ಸ್ಟೇಟವ್ರು ಬಂದ್ಬಿಟ್ಟು ಗಮ್ ಶೀಲ್ಡ್ ತೆಗೆದು ಸ್ವಲ್ಪ ನೀರು ಸಿಪ್ ಮಾಡಿಸಿ ಮತ್ತು ಸ್ವೆಟ್ಟೆಲ್ಲ ಒರೆಸಿ ಈ ಥರ ಹೇಳ್ಕೊಡ್ತಾಯಿದ್ರು. ಸೊ ಅವ್ರ ಲ್ಯಾಂಗ್ವೇಜ್ ಬೇರೆ ಥರ ಇರುತ್ತೆ, ನಮ್ಮ ಲ್ಯಾಂಗ್ವೇಜ್ ಬೇರೆ ಥರ ಇರುತ್ತೆ. ದೇ ವಿಲ್ ಕಮ್, ದೇ ವಿಲ್ ಸೇ ಓನ್ಲಿ ಒನ್ ಥಿಂಗ್, ಮಾರೋ ಕ್ಯಾ ಮಾರ್ನಾ,
ದಿಸ್ ಅ ಕಿಕ್, ಇಟ್ಸ್ ಅ ಕಿಕ್ ಸ್ಟ್ರಾಟಜಿಕ್ ಬಾಕ್ಸಿಂಗ್, ಅಡ್ವೈಸ್ ಇಲ್ಲ. ಎಸ್. ಇಟ್ಸ್ ಅ ಕಿಕ್ ಬಾಕ್ಸಿಂಗ್, ಇಟ್ಸ್ ಅ ಕಾಂಬಿನೇಷನ್ ಆಫ್ ಬಾಕ್ಸಿಂಗ್ ಆ್ಯಂಡ್ ಕಿಕ್ಸ್. ಇದೆಲ್ಲ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಅವ್ರು ಮಾಡೋ ಟೆಕ್ನಿಕೇ ಬೇರೆ ಥರ ಇರುತ್ತೆ. ನಾವು ಜಾಬ್, ಕ್ರಾಸ್, ಲೆಫ್ಟ್ ಹುಕ್ ಅಂತೀರ, ಅವ್ರು ಹಂಗಿಲ್ಲಲ್ಲ 1 2 3 ಅಂತ. ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ವಿತಿನ್ 1 hour 2 hour 1 day, ಹೌ ಕ್ಯಾನ್ ಯು ಲರ್ನ್ ದೋಸ್ ಆಲ್ ದ ಟೆಕ್ನಿಕ್ಸ್? ಸೊ ದೇ ಕುಡಂಟ್ ಇವನ್ ಗೈಡ್ ಯು. ದಿಸ್ ವಾಟ್ ಹ್ಯಾಪನ್ಸ್ ಇನ್ ಇಂಡಿಯನ್. ಬೇಸಿಕ್ಕಾಗಿ ನಮ್ಮ ಇಂಡಿಯಾಲಿ ಇದೇ ಪ್ರಾಬ್ಲಮ್ ಇವತ್ತಿಗೂ. ಹೌದು. ಬೇರೆ ಕಂಟ್ರಿಗೆ ಹೋದರೆ ಅವ್ರದ್ದು ಒಂದೇ ಸ್ಟ್ರಾಟಜಿ ಇರುತ್ತೆ. ಜಾಬ್, ಕ್ರಾಸ್, ಲೆಫ್ಟ್ ಹುಕ್, ರೈಟ್ ಹುಕ್, ಡಬಲ್ ಜಾಬ್, ಕ್ರಾಸ್, ಕಿಕ್, ಲೆಫ್ಟ್ ಕಿಕ್, ರೈಟ್ ಕಿಕ್, ಈ ಥರ ಇರುತ್ತೆ. ನಮ್ಮ ಇಂಡಿಯಲ್ಲಿ ಹಂಗಲ್ಲ. ಅವ್ರಿಗೆ ಇಷ್ಟ ಬಂದಂಗೆ ಅವ್ರು ಮಾಡಿರ್ತಾರೆ. ಇಲ್ಲಿ ಒಗ್ಗಟ್ಟು ಅನ್ನೋದಿಲ್ಲ. ನಾನು ಓಪನಾಗಿ ಹೇಳ್ತೀನಿ, ಬೇರೆ ಸ್ಟೇಟವ್ರು ಬಂದರೆ ಇವಾಗ ಅದು ಇದು ಬಂದು ಸಪೋರ್ಟ್ ಮಾಡ್ತಾಯಿದ್ದಾರೆ. ದೇ ಸೇ 1 2 3 1 2 4 ಹೊಡಿ ಅಂತಾರೆ. ಏನು ಮಾಡೋಕ್ಕಾಗತ್ತೆ? ಐ ವಿಲ್ ಅಂಡರ್ಸ್ಟ್ಯಾಂಡ್. ಐ ಪ್ರಾಕ್ಟೀಸ್. ನಾನು ಇಷ್ಟು ದಿವಸದಿಂದ ಪ್ರಾಕ್ಟೀಸ್ ಮಾಡಿದ್ದೀನಿ, ಇಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡಿದ್ದೀನಿ. ಸಡನ್ನಾಗಿ ಬಂದು ಒಂದು ದಿವಸದಲ್ಲಿ 1 2 4 ಅಂದರೆ ನಾನು ಯಾವ್ದು ಹೊಡಿಲಿ? ದಿಸ್ ವಾಟ್ ಮಿಸ್ಟೇಕ್ ಆಗೋದು ನಮ್ಮ ಇದರಲ್ಲಿ. ಯಾಕೆ ಇದನ್ನು ಕಾಮನ್ ಲ್ಯಾಂಗ್ವೇಜ್ ಥರ ಮಾಡ್ತಾ ಇಲ್ಲ? ಸ್ಪೋರ್ಟ್ಸ್ ಇನ್ನೂ ಡೆವಲಪ್ ಆಗಿಲ್ಲಲ್ಲ. ಇದಕ್ಕೆ ಅಂದ್ಬಿಟ್ಟು ಏನೋ ಒಂದು ಕೋಟಾ ಕೊಟ್ಟು ಗೌರ್ಮೆಂಟ್ ಜಾಬ್ ಅಂತ ಕೊಟ್ಟರೆ ಎಲ್ಲ ಒಂದಾಗಿ ಬರ್ತಾರೆ. ಅಲ್ಲಿವರೆಗೂ ನಂದೊಂದು ಸಿಲೆಬಸ್ ಈ ಸ್ಟೇಟು ಸೆಂಟ್ರಲ್ ಇದ್ದಂಗೆ ಅವ್ರವ್ರ ರೂಲ್ಸು, ಇವರು ಅಷ್ಟೇ. ಇವಾಗ ನೋಡಿ ಇವಾಗ ಅದೇ ಕ್ರಿಕೆಟ್ ನೋಡಿದ್ರೆ ಅವ್ರು ಎಲ್ಲ ಗೊತ್ತು. ಒಂದೇ ಸ್ಟ್ರೈಕ್ ಹೊಡಿಬೇಕು, ಹಿಂಗೆ ಹೊಡಿಬೇಕು, ಎಲ್ಲ ಗೊತ್ತು. ಅವ್ರ ಸ್ಟ್ರಾಟಜಿ ಗೊತ್ತಿದೆ. ದೇ ವಿಲ್ ಪ್ಲೇ ವೆರಿ ನೈಸ್ಲಿ. ಕೋಚ್ ಒಬ್ಬನೇ ಅದಕ್ಕೆ. ಕರೆಕ್ಟ್ ಅಲ್ವಾ? ಬಟ್ ಇಲ್ಲಿ ಹೆಂಗಿದೆ? ಏನು ಸರ್ ಇದು? ನೀವು ರಿಂಗಲ್ಲೂ ಫೈಟ್ ಮಾಡಬೇಕು, ರಿಂಗ್ ಆಚೆನೂ ಲಿಟ್ರಲಿ ಫೈಟ್ ಮಾಡಬೇಕು. ಬಟ್ ಆದರೂ ಕೆಲವುದು ಎಲ್ಲ ಆದಾಗ ಹೇಳ್ತಾರಲ್ಲ, ನಿಮ್ಮ ಗಾಯಗಳನ್ನು ಟರ್ನ್ ಯುವರ್ ವೂಂಡ್ಸ್ ಇನ್ ಟು ವಿಸ್ಡಮ್ ಅಂತ. ಇದು ರಿಯಾಲಿಟಿನಲ್ಲಿ ಆಗುತ್ತಾ ಅಥವಾ ಇವೆಲ್ಲ ಬರೀ ಕೋರ್ಟ್ಸಿಗೆ ಇವೆಲ್ಲ ಸರಿನಾ? ಇಲ್ಲ ಮೇಡಮ್, ಆಗುತ್ತೆ. ತುಂಬ ಆಗುತ್ತೆ. ಇಂಜುರಿ ಆಗಿದೆ, ಸುಮಾರು ಸತಿ ಇಂಜುರಿ ಆಗಿದೆ. ಲೈಕ್ ಶೋಲ್ಡರ್ಸ್ ಡಿಸ್ಲೊಕೇಟ್ ಆಗಿದೆ, ನೀ ಡಿಸ್ಲೊಕೇಟ್ ಆಗಿದೆ ಕಿಕ್ಸ್ ಮಾಡಬೇಕಾದ್ರೆ. ಬಟ್ ನೋವು ಯಾರ ಹತ್ರ ಹೇಳ್ಕೊಳಕ್ಕಾಗತ್ತೆ? ನಮ್ಮ ಮನೇಲಿ ಬರ್ತಾಯಿದ್ದೆ. ಬಿಕಾಸ್ ನಾನು ಫಿಟ್ನೆಸ್ ಕೋಚ್ ಇರೋದ್ರಿಂದ ನನಗೆ ಎಷ್ಟು ಗೊತ್ತು ಅಷ್ಟು ಮಾತ್ರ ಮಾಡ್ಕೊತಾ ಇದ್ದೆ. ನಾನು ಡಾಕ್ಟರ್ಸ್ನು ಟ್ರೈನ್ ಮಾಡ್ತಾಯಿದ್ದೆ. ದೇ ಯೂಸ್ ಟು ಗಿವ್ ಮೆಡಿಸನ್ಸ್. ಓಕೆ, ಗಿರಿಗೆ ಮಾಡಿ, ಹಿಂಗೆ ಮಾಡಿ, ದಟ್ಸ್ ಇಟ್. ಅವಾಗ ಏಜ್ ಇತ್ತು, ಚೆನ್ನಾಗಿ ಆಟ ಆಡ್ತಾಯಿದ್ದೆ. ಇವಾಗ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾಯಿದ್ರೆ ಇಂಜುರಿ ಆದರೆ ನೆಕ್ಸ್ಟ್ ಫ್ಯೂಚರ್ ಏನು ಅಂತ ನಾವು ಯೋಚನೆ ಮಾಡ್ತಾಯಿರ್ತೀವಿ ಇವಾಗ ಅಲ್ವಾ. ಅವಾಗೆಲ್ಲ ಏನು ಅಂದರೆ ಒಂಥರ ಹುಮ್ಮಸ್, ಹೊಡಿಬೇಕು, ಮಾಡಬೇಕು ಅನ್ನೋದು ಒಂದು ಇದಿತ್ತು ಅಷ್ಟೇ. ನಾವು ಇಟ್ಸ್ ವೆರಿ ಇದು ಕಮಿಂಗ್ ಟು ಇದು ವರ್ಲ್ಡ್ ಚಾಂಪಿಯನ್ಶಿಪ್ಪಿಂದ ಬಂದಿದ ತಕ್ಷಣ ಪಿಂಪಲ್ಸ್ ಎಲ್ಲ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದಮೇಲೆ ನ್ಯಾಷನಲ್ ಮೆಡಲ್ಸು ಆಯಿತು, ಬಂದೆ. ಆಮೇಲೆ 2017 ಗೋಲ್ಡ್ ಮೆಡಲ್ ಮುಗಿಸ್ಕೊಂಬಂದೆ. ಲೈಕ್ ಡೆಲ್ಲಿಯಿಂದ ಫೈಟ್ ಮುಗಿಸ್ಕೊಂಬಂದೆ. ಮುಗಿದ ತಕ್ಷಣ ಏಷ್ಯನ್ ಚಾಂಪಿಯನ್ಶಿಪ್ಗೆ ಸೆಲೆಕ್ಷನ್ ಆಯಿತು. ಸೊ ತುರ್ಕಿಮಿನಿಸ್ತಾನ್ಗೆ ಹೋಗ್ಬೇಕಾಯ್ತು ನಾನು ಏಷ್ಯನ್ ಚಾಂಪಿಯನ್ಶಿಪ್ಗೆ ಇನ್ನು ಏಪ್ರಿಲಲ್ಲಿ. ಅಷ್ಟರೊಳಗಡೆ ಕರೆಕ್ಟಾಗಿ ಬರ್ತಾ ನನ್ನ ಹೆಲ್ತ್ ಒಂದು ಸ್ವಲ್ಪ ಹಾಳಾಗಕ್ಕೆ ಸ್ಟಾರ್ಟ್ ಆಯಿತು. ಲೈಕ್ ಪಿಂಪಲ್ಸ್ ಬರ್ತಾಯಿತ್ತು, ನನ್ನ ಜ್ವರ ಬರ್ತಾಯಿತ್ತು. ನಾನು ನಾರ್ಮಲಾಗಿ ಡಾಕ್ಟರ್ಸ್ಗೆ ಅಲ್ಲೇ ಇದ್ದರು, ನನ್ನ ಜೊತೆನೇ ಇದ್ದರು ಡಾಕ್ಟರ್. ಅವ್ರು ಅಂತ ಬ್ಲಡ್ ಟೆಸ್ಟ್ ಮಾಡಿ ನೋಡ್ಸಿದ್ರೆ ಗಿರೀಶ್ ಇನ್ಫೆಕ್ಷನ್ ಆಗಿದೆ ಆ್ಯಂಡ್ ಯು ಡೂಯಿಂಗ್ ಹೈ ಇಂಟೆನ್ಸ್ ವರ್ಕೌಟ್ ಆ್ಯಂಡ್ ಅದರಿಂದ ಏನೇನು ಆಗಿರ್ಬೋದೇನೋ ಅದರಿಂದ ಅಂತ. ಸಡನ್ನಾಗಿ ಒಂದು ದಿವಸ ಬಿದ್ದೋಗ್ಬಿಟ್ಟೆ ವರ್ಕೌಟ್ ಮಾಡ್ತಾ. ಆಮೇಲೆ ಇವನು ಯಾವತ್ತೂ ಬಿದ್ದಿಲ್ವಲ್ಲ ಏನು ಎತ್ತ ಅಂತ ಮತ್ತೆ ಇನ್ನೊಂದು SOS ಟ್ಯಾಬ್ಲೆಟ್ ಕೊಟ್ಟರು. ಲೈಕ್ ಡೋಲೋಸಿಕ್ 50 ನಾರ್ಮಲ್ ಟ್ಯಾಬ್ಲೆಟು. ಯಾವಾಗ ಜ್ವರ ಬರ್ತಾಗೋ ಕಡಿಮೆ ಆಗುತ್ತೆ ಅನ್ನ. ಓಕೆ, ತೊಗೊತಾಯಿದ್ದೆ, ಕಡಿಮೆ ಆಗ್ತಾಯಿತ್ತು. ಮನೆಗೆ ಹೋಗ್ತಾಯಿದ್ದೆ. JP ನಗರಿಂದ RT ನಗರ ಬೈಕ್ ಓಡಿಸ್ಕೊಂಡು ಹೋಗ್ತಾಯಿದ್ದೆ ನಾರ್ಮಲಾಗಿ. ಜ್ವರದಲ್ಲೂ ಹೋಗ್ತಾಯಿದ್ದೆ. ಓಕೆ, ನಾಟ್ ಅಷ್ಟೊಂದು ಇದಿರಲಿಲ್ಲ. ಆಮೇಲೆ ನನ್ನ ಫ್ಯಾಮಿಲಿ ಡಾಕ್ಟ್ರಿಗೂ ನೋಡಿಸ್ತಾಯಿದ್ದೆ ಮನೆ ಹತ್ರ RT ನಗರಲ್ಲಿ. ಆಮೇಲೆ ಕರೆಕ್ಟಾಗಿ ಇನ್ನೊಂದು ಇನ್ಸಿಡೆಂಟ್ ಆಗೋಕ್ಕೆ ಮುಂಚೆ ಲೈಕ್ March 19 ಐ ಥಿಂಕ್ ನನಗೆ ಅಡ್ಮಿಂಟ್ ಆಗಿದ್ದು ಹಾಸ್ಪಿಟ್ಲಲ್ಲಿ. ಅದಕ್ಕೆ 3 days ಮುಂಚೆ ಬಂದ್ಬಿಟ್ಟು ಇನ್ ಬಿಟ್ವೀನ್ ಹಲ್ಗಳ ಮಧ್ಯದ ಗಮ್ಸ್ಗಳ ಮಧ್ಯದಿಂದ ಬ್ಲೀಡಿಂಗ್ ಸ್ಟಾರ್ಟ್ ಆಗ್ತಾಯಿತ್ತು. ದೇ ವಾಸ್ ಅ ಡೆಂಟಿಸ್ಟ್ ಇನ್ ಇದು ಕೀರ್ತಿ ಸರ್ ಅಂತ, ಡಾಕ್ಟರ್ ಕೀರ್ತಿ ಅಂತ. ಅವರು ಅಂದರು, ಗಿರೀಶ್ ನಾನು ಸೇಮ್ ರಿಪೋರ್ಟ್ ಅವ್ರು ನೋಡಿಸ್ತಾ ಇದ್ದೆ. ಯಾಕೆ ಸುಮ್ಮನೆ ಹೋಗಿ ಇನ್ನೊಂದು ಬ್ಲಡ್ ರಿಪೋರ್ಟ್ ಮಾಡಿಸ್ತಾರೆ ಅಂದ್ಬಿಟ್ಟು ಹಳೆ ರಿಪೋರ್ಟ್ನೇ ನೋಡಿಸ್ತಾ ಇದ್ದೆ. ಅವರಂದರು ಸೇಮ್ ಇನ್ಫೆಕ್ಷನ್ ಆಗಿರಬೇಕು ಅಂತ. ದೆನ್ ಗೊತ್ತಿಲ್ಲ ನನಗೆ ಅವತ್ತು. ಸಡನ್ನಾಗಿ ಸ್ಯಾಟರ್ಡೇ ಜ್ವರ ಬಂದಿತ್ತು, ಮಲ್ಕೊಂಡಿದ್ದೆ. ಟ್ಯಾಬ್ಲೆಟ್ ತೊಗೊಂಡು ಎದ್ದೆ. JP ನಗರಿಂದ RT ನಗರ ಬೈಕ್ ಓಡಿಸ್ಕೊಂಡು ಹೋಗಿದ್ದೀನಿ. ಆ್ಯಂಡ್ ಐ ವೆಂಟ್ ಟು ಇವ್ರ ಹತ್ರ, ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ. ಆಮೇಲೆ ಅವರಂದರು, ಗಿರೀಶ್ ಹೋಗ್ಬಿಟ್ಟು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸು ಅಂದ್ಬಿಟ್ಟು ನಮ್ಮ ಅಕ್ಕಗೆ ಹೇಳಿದ್ರು. ಓಕೆ, ಮಂಡೇ ಹೋಗ್ಬಿಟ್ಟು ಹಿಂಗೆ ಒಂದು ಪ್ರೈವೇಟ್ ಹಾಸ್ಪಿಟಲ್ ಇದೆ, ಹಾಸ್ಪಿಟಲ್ ನೇಮ್ ಹೇಳೋಕ್ಕೆ ಇಷ್ಟ ಇಲ್ಲ ನನಗೆ, ಯಶವಂತಪುರಲ್ಲಿರೋದು. ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಚೆಕ್ ಮಾಡಿಸಿ, ಸಮಥಿಂಗ್ ರಿಲೇಟೆಡ್ ಟು ಬ್ಲಡ್ ಅಂದರು. ಆಯಿತು ಅಂದರು. ಅದಕ್ಕೆ ಮುಂಚೆ ನೀನೇನು ಮಾಡು, ಪ್ಲೇಟ್ಲೆಟ್ಸು ಮತ್ತು ಇನ್ನೊಂದು ಚೆಕ್ ಮಾಡಿಸು ಅಂದರು. ಚೆಕ್ ಮಾಡಿಸ್ದೆ. ಪ್ಲೇಟ್ಲೆಟ್ಸ್ ವಾಸ್ ಜಸ್ಟ್ 6,000. ಅಯ್ಯೋ, ನಾರ್ಮಲ್ ಪರ್ಸನ್ಗೆ 1,50,000 ರೂಪಾಯಿ ಇರಬೇಕು, ಕೌಂಟ್ಸ್ ಇರಬೇಕು. 6,000 ಇತ್ತು. ಡಾಕ್ಟ್ರ್ ಎಲ್ಲೋ ಮನೆಗೆ ಹೋಗೋರು ಇಮಿಡಿಯೇಟಾಗಿ ಬಂದರು.
8 ಅವ್ರು ಹೋಗ್ಬೇಕಾಯ್ತು. ಇಮಿಡಿಯೇಟಾಗಿ ಬಂದು ಇರು ಒಂದು ನಿಮಿಷ ಚೆಕ್ ಮಾಡೋಣ. ನನ್ನ ಅದೃಷ್ಟ ಏನು ಅಂದರೆ ಬ್ಲಡ್ಡು ಇನ್ನೂ ನಿಲ್ತಾ ಇರಲಿಲ್ಲ. ಅವ್ರೊಂದು ಸ್ವಲ್ಪ ಬ್ಲಡ್ ರಿಮೂವ್ ಮಾಡಾದಮೇಲೆ ಇದು ಕಾಟನ್ ಹಾಕ್ಬಿಟ್ಟು ಹಿಂಗೆ ಕುಣಿಸಿರ್ತಾರಲ್ವ, ಆ ಬ್ಲಡ್ ನಿಲ್ತಾ ಇರಲಿಲ್ಲ. ಆ ಟೈಮಲ್ಲಿ ಅವ್ರು ಚೆಕ್ ಮಾಡಿದ್ದದು. ಆಮೇಲೆ ಇಮಿಡಿಯೇಟಾಗಿ ಡಾಕ್ಟ್ರನ್ನ ಕರೆದು, ಒಂದು ನಿಮಿಷ ಬನ್ನಿ ಡಾಕ್ಟರ್, ಬಿಕಾಸ್ ಹಿಂಗೆ ಅಂತ ಅವ್ರಿಗೆ ಹೇಳಿದ್ದಾರೆ ಒಳಗಡೆ ಲ್ಯಾಬ್ ಅವ್ರಿಗೆ ಕಾಲ್ ಮಾಡಿದ್ದಾರೆ. ಅವ್ರು ಇಮಿಡಿಯೇಟಾಗಿ ಬಂದ್ಬಿಟ್ಟು ಗಿರೀಶ್ ಏನೋ ಪ್ರಾಬ್ಲಮ್ ಇರ್ಬೋದು, ಇನ್ನೊಂದು ಚೆಕ್ ಮಾಡೋಣ. ಚೆಕ್ ಮಾಡಿದೆ 4000 ಇಟ್ಸ್ ಗೆಟಿಂಗ್ ಡ್ರಾಪ್ಡ್ ಪ್ಲೇಟ್ಲೆಟ್ಸ್. 6000 to 4000? ಎಸ್, ಅಲ್ಲಲ್ಲೇ ವಿತಿನ್ 10 minutes 15 minutesಲ್ಲಿ. ದೆನ್ ಇಮಿಡಿಯೇಟಾಗಿ ನಮ್ಮ ಅಕ್ಕನ ಕರೆದ್ರು, ಬಿಕಾಸ್ ದೇ ಆರ್ ಮೈ ಫ್ಯಾಮಿಲಿ ಡಾಕ್ಟರ್ಸ್. ಕರೆದ್ಬಿಟ್ಟು ಇಮಿಡಿಯೇಟಾಗಿ ಇವನ್ನ ಈ ಪ್ರೈವೇಟ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಂದರು. ಹೋದ್ರಿ. ನಮ್ಮ ಅಕ್ಕ ಅಲ್ಲಿಗೂ ಏನಂದ್ಲು, ಆಂಬುಲೆನ್ಸಲ್ಲಿ ಹೋಗೋಣ ಅಂದರು. ಬಿಕಾಸ್ ಇಂಥ ಸಿಚುವೇಷನಲ್ಲಿ ಬರೋದನ್ನು ನಮ್ಮ 2ನೇ ಅಕ್ಕ, 4ನೇ ಅಕ್ಕ ಮತ್ತು ನಾನು ತುಂಬ ಧೈರ್ಯವಾಗಿ ಹೆದರಿಸ್ತೀರಿ ಏನೇ ಆದ್ರೂ. ಇನ್ನು ಅಮ್ಮ ಮತ್ತು ಫಸ್ಟ್ ಅಕ್ಕ 3ನೇ ಅಕ್ಕ ಬಂದು ತುಂಬ ಸೆನ್ಸಿಟಿವ್. ಏನೇನಾಯಿತು ಅಂದರೆ ಫಸ್ಟ್ ಹತ್ಕೊಂಡ್ಬಿಡ್ತಾರೆ. ಆಮೇಲೆ ಬಾ ಆಂಬುಲೆನ್ಸಲ್ಲಿ ಹೋಗೋಣ. ಅದೇಂದೆ ಹಿಂಗೆ ಆಂಬುಲೆನ್ಸಲ್ಲಿ ಹೋಗೋದು ಬೇಡ ಬಿಡು ಅಂದ್ಬಿಟ್ಟು ವಿ ಬುಕ್ ದ ಓಲಾ ಆ್ಯಂಡ್ ವೆಯ್ಟೆಡ್ ಆ್ಯಂಡ್ ಹೋದ್ರಿ ಹಾಸ್ಪಿಟ್ಲಿಗೆ. ಅಲ್ಲಿಂದ ನನ್ನ ಲೈಫ್ ಕಂಪ್ಲೀಟಾಗಿ ತಾನೆ 2 days ಲೈಕ್ ದೇವ್ರ ಜನರಲ್ ಚೆಕಪ್ ಎಲ್ಲ ಮಾಡಿಸ್ತಾ ಸೀದಾ ಎತ್ಕೊಂಡೋಗಿ ICUಗೆ ಹಾಕಿದ್ರು. ಎಲ್ಲ ಫಸ್ಟ್ ಏಡ್ ಏನು ಮಾಡಬೇಕೆಲ್ಲ ಮಾಡಿ ICUಗೆ ತಗೊಂಡೋಗಿ ಹಾಕಿದ್ರು. ಆಮೇಲೆ ನೆಕ್ಸ್ಟು ನನಗೆ ನಿದ್ದೆ ಬಂದಿಲ್ಲ. ಬೈ ದ ಟೈಮ್ ದೇ ಟುಕ್ ಆಲ್ ದ ಬ್ಲಡ್ ಟೆಸ್ಟ್ ಎಲ್ಲ ಮಾಡಾದಮೇಲೆ ವಿ ವಾಂಟ್ ಟು ಡೂ ಬೋನ್ ಮ್ಯಾರೋ ಬಯಾಕ್ಸಿನ್, ಲೈಕ್ ಟೆಸ್ಟ್ ಮಾಡಬೇಕು ಅಂತ ಅದು ಬ್ಲಡ್ದು. ಯಾಕಂದರೆ ಬೋನಿಂದ ನಿಮಗೆ ಇದು ಬೋನ್ ಮ್ಯಾರೋಯಿಂದ ಅವರು ಬ್ಲಡ್ ರಿಮೂವ್ ಮಾಡಿ ಲ್ಯಾಬಿಗೆ ಕಳಿಸ್ತಾರೆ, ವೇರ್ ಯು ಕ್ಯಾನ್ ಫೈಂಡ್ ಔಟ್ ಎಕ್ಸಾಕ್ಟ್ಲಿ ಏನಾಗಿದೆ ಅಂತ. ಅಲ್ಲೇ ಮೇಯ್ನ್ ಗೊತ್ತಾಗೋದು. ನನಗಿದೆಲ್ಲ ಗೊತ್ತಿಲ್ಲ, ಇದೆಲ್ಲ ನಾಲೆಜ್ ಎಲ್ಲ ಝೀರೋ ನನಗೆ. ಸ್ಪೋರ್ಟ್ಸ್ ಪರ್ಸನ್, ನಾಟ್ ಎನಿ ಮೆಡಿಕಲ್ ಪರ್ಸನ್. ಆಮೇಲೆ ಹೋಗ್ಬೇಕಾದ್ರೆ ನಾನು ನೋಡ್ತಾ ಇದ್ದೆ, ಅವ್ರು ಅಲ್ಲಿಗೂ ನೈಟ್ ಮಲಗಿರ್ಬೇಕಾದ್ರೆ ಇದರಲ್ಲಿ ICUಯಲ್ಲಿ ಬ್ರದರ್ ಬಂದು ಹೇಳಿದ್ರು, ಮೀನ್ಸ್ ಅಲ್ಲಿರೋಂಥ ಸ್ಟಾಫು, ನರ್ಸಿಂಗ್ ಸ್ಟಾಫ್. ಅವ್ರು ಬಂದಂದರು, ಇಲ್ಲ ನಿಮಗೆ ಇದು ಡೆಂಗ್ಯೂ ಎಲ್ಲ ಏನು ಇದಿಲ್ಲ ಅಂತ. ಅವಾಗೆಲ್ಲ ಈ ಕೋವಿಡ್ ಎಲ್ಲ ಗೊತ್ತಿರಲಿಲ್ಲ. ಅವಾಗೆಲ್ಲ ಏನಿದ್ರು ಡೆಂಗ್ಯೂ ಅನ್ನೋದು. ಓಕೆ, ಡೆಂಗ್ಯೂ ಎಲ್ಲ ನೆಗೆಟಿವ್ ಬಂದಿದೆ, ಏನು ಪ್ರಾಬ್ಲಮ್ ಇಲ್ಲ ಅಂತ. ಆಯ್ತು ಬಿಡು ಅಂದ್ಕೊಂಡು ಆಮೇಲೆ ಅಲ್ಲಿಗೂ ನನ್ನ ಕೈಲಿ ಟೈಪ್ ಮಾಡೋಕ್ಕೆ ಕೆಪಾಸಿಟಿ ಇಲ್ಲ, ಏನೂ ಇಲ್ಲ. ಆಮೇಲೆ ಇನ್ನು ವಾಯ್ಸಲ್ಲೇ ಬಂದುಬಿಟ್ಟು ಸುಮ್ಮನೆ ಗೂಗಲ್ಗೆ ಹಾಕ್ತೆ, ಇಫ್ ಡೆಂಗ್ಯೂ ಇಸ್ ನೆಗೆಟಿವ್ ವಾಟ್ ವಿಲ್ ಬಿ ನೆಕ್ಸ್ಟ್ ಸಿಮ್ಟಮ್ಸ್ ಅಂತ. ಅವಾಗೇ ಆಗಿದ್ದು ಇಟ್ ಮೇ ಬಿ ಕ್ಯಾನ್ಸರ್ ಅಂತ ಹಾಕಿದ್ರು. ಯಾವ ಕ್ಯಾನ್ಸರ್ ಅಂತ ಹೇಳಿಲ್ಲ. ಕ್ಯಾನ್ಸರ್ ವರ್ಡ್ ಕೇಳಿದ ತಕ್ಷಣ ನಾನು ಒಂದು 10 ನಿಮಿಷ ಸೈಲೆಂಟ್ ಆಗ್ಬಿಟ್ಟೆ. ಯಾರು ಇದು ಡಾಕ್ಟ್ರ್ ಹೇಳಿರೋದು? ಅಲ್ಲ, ನರ್ಸ್ ಅಥವಾ ನೀವು ಗೂಗಲ್ ಹೇಳಿರೋದು ಇದು. ಅಂದರೆ ಲೈಕ್ ನನಗೆ ಟೈಪ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ಗೊತ್ತಾಯ್ತು. ಇವರು ಬ್ರದರ್ ಅಂತವ್ರೆ ನೆಗೆಟಿವ್ ಅಂತ. ಬಟ್ ಯಾಕೆ ನಾನು ಈ ಸಿಚುವೇಶನ್ ಇಲ್ಲಿದ್ದೆ? ನೀವು ಹೋಗಿ ಕ್ಯೂರಿಯಾಸಿಟಿನಲ್ಲಿ ಹೋಗಿ ಗೂಗಲ್ ಮಾಡಿರೋದು? ಗೂಗಲ್ ಮಾಡೋಕ್ಕೂ ಆಗಿಲ್ಲ, ನನ್ನ ಕೈಲಿ ಟೈಪ್ ಮಾಡೋಕ್ಕೂ ಆಗಿಲ್ಲ. ಅದಕ್ಕೆ ವಾಯ್ಸಲ್ಲಿ ಹಾಕ್ಕೊಂಡು ಕೇಳಿದೆ, ಇಫ್ ಡೆಂಗ್ಯೂ ಇಸ್ ನೆಗೆಟಿವ್ ವಾಟ್ ವಿಲ್ ಬಿ ನೆಕ್ಸ್ಟ್ ಸಿಮ್ಟಮ್ಸ್ ಅಂತ ಕೇಳಿದ್ರೆ ಇಟ್ ಮೇ ಬಿ ಕ್ಯಾನ್ಸರ್ ಅಂತ. ನಾನೊಂದು 10 minutes ಐಸ್ ಕ್ಲೋಸ್ ಮಾಡಿಕೊಂಡೆ. ಇದೇನು ಬರಲ್ಲ ಅನ್ನೋದೊಂದು ಧೈರ್ಯ ಇತ್ತು. ರೀಸನ್ ಯಾಕೆಂದರೆ ನಾನು ಏನಕ್ಕೆ ಬರುತ್ತೆ ಕ್ಯಾನ್ಸರು? ಚೆನ್ನಾಗಿ ಕುಡಿದ್ರೆ, ಇಲ್ಲ ಸ್ಮೋಕ್ ಮಾಡಿದ್ರೆ, ಇಲ್ಲ ಪಾನ್ ಪರಕ್ಕೂ ಗುಟ್ಕ, ಇದು ಯಾವುದು ನನಗೆ ಅಭ್ಯಾಸ ಇಲ್ಲ. ಡಯಟಲ್ಲಿ ಇರ್ತೀನಿ, ಫಿಟ್ನೆಸ್ಸಲ್ಲಿ ಇರ್ತೀನಿ, ನನಗೆ ಯಾಕೆ ಬರಬೇಕು? ಗೂಗಲ್ ಸುಳ್ಳು ಹೇಳಿರ್ಬೋದೇನೋ ಅಂದ್ಕೊಂಡು ನಾನು ಸುಮ್ಮನೆ ಆಗ್ಬಿಡ್ತಾಯಿದ್ದೆ. ಆಮೇಲೆ ಬೋನ್ ಮ್ಯಾರೋಗೆ ಅವ್ರು ತೊಗೊಂಡೋಗ್ಬೇಕಾರೆ ನೆಕ್ಸ್ಟ್ ಡೇ ದೆನ್ ಐ ವಾಸ್ ಸೀಯಿಂಗ್ ಆಲ್ ದ ಇದು. ಅವಾಗ ಕನ್ಫರ್ಮ್ ಆಯಿತು ಇಟ್ಸ್ ಸಮಥಿಂಗ್ ಕ್ಯಾನ್ಸರ್ ಅಂತ. ಅವರಾಗವರೇ ಹೇಳಿದ್ರಾ? ಇಲ್ಲ, ಅದು ನನ್ನ ಹತ್ರ ಹೇಳಿಲ್ಲ, ನಮ್ಮ ಅಕ್ಕ ಹತ್ರ ಹೇಳಿದ್ದಾರೆ, ಇದು ಬ್ಲಡ್ ಕ್ಯಾನ್ಸರು ಹಿಂಗೆ ಅಂತ. ಸೊ ಈ ವಿಷಯ ನಾನು ಮೊದಲೇ ಶೂಟ್ ಆಗಿತ್ತು, ಬಿಕಾಸ್ ಆಫ್ ನಾನೇ ಎಲ್ಲ ನೋಡ್ಕೊಂಡಿದ್ದೆ. ಹೋಗ್ಬೇಕಾದ್ರೆ ಅಲ್ಲಿಗೂ ನಮ್ಮ 4ನೇ ಅಕ್ಕ ಬಂದಳು. ಶಿ ವಾಸ್ ಲೈಕ್ ರಿಲೇಟೆಡ್, ಸ್ವಲ್ಪ ಮೆಡಿಕಲ್ ಫೀಲ್ಡಲ್ಲಿದ್ಲು. ಶಿ ವಾಸ್ ವರ್ಕಿಂಗ್ ಇನ್ ನೈಟಿಂಗೇಲ್ಸ್. ಅವ್ರ ಡಾಕ್ಟರ್ಗೆ ಮತ್ತು ಕಾಂಟ್ಯಾಕ್ಟಲ್ಲಿರೋ ಡಾಕ್ಟರ್ಗೆಲ್ಲ ತಗೊಂಡು ಜಸ್ಟ್ ಗಿವನ್ ಇದು ಬೇರೆ ಡಾಕ್ಟರ್ಸ್ಗೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾಳೆ. ನನಗೇನು ಗೊತ್ತಿಲ್ಲ, ಆರಾಮಾಗಿದ್ದೀನಿ, ಏನು ICUಲ್ಲಿದ್ದೀನಿ, ಏನಾದರೆ ಡಾಕ್ಟ್ರು ಬರ್ತಾರೆ, ಇನ್ಯಾಕೆ ತಲೆಗೆ ಇಡ್ಸ್ಕೊಬೇಕು, ನಾನಿಲ್ಲ ಆರಾಮಾಗಿದ್ದೀನಿ. ಬಟ್ ಶಿ ವಾಸ್ ದೇ ಆಲ್ ಆರ್ ಕ್ರೈಯಿಂಗ್ ಔಟ್ಸೈಡ್. ಎಲ್ಲರೂ ಅಳ್ತಾ ಇದ್ದಾರೆ, ನನ್ನ ಮುಂದೆ ಹೇಳ್ತಾ ಇಲ್ಲ. ಆಮೇಲೆ ಅಕ್ಕ ಬಂದು, ಬಟ್ ಶಿ ವಾಸ್ ಫೋರ್ಸಿಂಗ್ ಫಾರ್ ಡಾಕ್ಟರ್. ನನಗೆ ಆ್ಯಕ್ಚುಲಿ 2-3 ಜನ ಡಾಕ್ಟರ್ ರೆಕಮೆಂಡೇಷನ್ ಇತ್ತು. ನಾನು ಅಲ್ಗೋ ಡಾಕ್ಟ್ರಿಂದ ಅವ್ರಿಗೆ ಫೋರ್ಸ್ ಮಾಡಿಸ್ತಾ ಇದ್ದಾರೆ, ಆ ಹುಡುಗನಿಗೆ ರೆಡಿ ಮಾಡಿ ಟ್ರೀಟ್ಮೆಂಟ್ ಕೊಡಿಸಿ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ದೇ ಆರ್ ನಾಟ್ ಗಿವಿಂಗ್ ಅ ಟ್ರೀಟ್ಮೆಂಟ್. ಆ ಪ್ರೈವೇಟ್ ಹಾಸ್ಪಿಟ್ಲು ಹೇಳ್ತಾ ಇದ್ದಾರೆ 30 ಲಕ್ಷ ಎತ್ಕೊಬನ್ನಿ, 30 ಲಕ್ಷ ತೊಗೊಬಂದರೆ ವಿಲ್ ಸ್ಟಾರ್ಟ್ ದ ಟ್ರೀಟ್ಮೆಂಟ್. ನಮ್ಮ ಅಕ್ಕ ಹೇಳ್ತಾ ಇದ್ದಾಳೆ, ಡೋಂಟ್ ವರಿ ಅಬೌಟ್ ದಟ್, ವಿ ಹ್ಯಾವ್ ಇಟ್ ಇದು ಸ್ಟಾರ್ಟ್ ಅಂತ. ಇಲ್ಲ ನೀವು ತೊಗೊಬನ್ನಿ ಅಂತ. ಹಿಂಗೆ ದೇ ಆರ್ ಓನ್ಲಿ ಮನಿ ಮೈಂಡೆಡ್ ದಟ್ ಪ್ರೈವೇಟ್ ಹಾಸ್ಪಿಟಲ್. ನಾನು ಯಾಕೆ ಹಾಸ್ಪಿಟಲ್ ಹೆಸರು ಹೇಳ್ತಾ ಇಲ್ಲ ಅಂದರೆ, ತುಂಬ ಜನ ಅದರಲ್ಲಿ
ಡಿಪೆಂಡ್ ಆಗಿದ್ದಾರೆ. ಬೇರೆ ಬೇರೆ ಇದರಿಂದ ಒಂದು ಹೋಪ್ ಮೇಲೆ ಇರ್ತಾರಲ್ಲಿ. ಇವಾಗ ಸಡನ್ ಹೇಳಿದ್ಮೇಲೆ ಅದು ರಾಂಗ್ ಇನ್ಫಾರ್ಮೇಷನ್ ಥರ ಆಗುತ್ತೆ. ಆ ವರ್ಡ್ ಕೇಳಿದಾಗ ನಿಮ್ಮ ಇಮ್ಮಿಡಿಯೇಟ್ ರಿಯಾಕ್ಷನ್ ಹಂಗಿದ್ರೆ 10 minutes ಜಸ್ಟ್ ಬ್ಲೈಂಡ್ ಔಟ್. ಅವಾಗೇ ನನಗೆಲ್ಲ ಗೊತ್ತಾಗ್ಬಿಟ್ಟಿತ್ತು. ಇನ್ನೇನು ನಾನು ಡಿಸೈಡ್ ಮಾಡಿದ್ದೆ, ಹೋಗ್ತೀನಿ, ಸುಮ್ಮನೆ ಖರ್ಚೆಲ್ಲ ಯಾಕೆ ಇಕ್ಬಿಟ್ಟು ಹೋಗ್ಬೇಕು, 30 ಲಕ್ಷ ಹೋಗೋದು ಹೋದ್ರೆ ಹಂಗೆ ಹೋಗ್ಬಿಡೋಣ, ಸುಮ್ಮನೆ ಅದಕ್ಕೆಲ್ಲ ಇದೆಲ್ಲ ಖರ್ಚು ಮಾಡೋದು ಬೇಡ. ಐ ಡಿಸೈಡೆಡ್, ನಾನು ಹೇಳಿದ್ನಲ್ಲ ಲೈಕ್ ಸುಮ್ಮನೆ ಯಾಕೆ ಅಂತ. ಮತ್ತು ವಾಟ್ ಚೇಂಜ್ಡ್? ಆಮೇಲೆ ನಮ್ಮ ಅಕ್ಕ ಅನ್ಲು, ಅವಳು ಕಿಡ್ವೈಗೆ ಹೋಗಿ ನೋಡ್ಕೊಬಂದಿದ್ದಾಳೆ. ಅವರಂದರು, ಅವರು ಮತ್ತು ನಮ್ಮ ಟ್ರೈನರ್ ಇದ್ದರು, ಅಂದರೆ ಆ್ಯಕ್ಚುಲಿ ಫಿಟ್ನೆಸ್ ಫೀಲ್ಡಲ್ಲಿ ಇರಬೇಕು ಅಂದರೆ ಅವರೇ, ಭರತ್ ಸರ್ ಅಂತ. ಲೈಕ್ ಐ ಯೂಸ್ ಟು ಟ್ರೈನ್ ಎವ್ರಿ ಒನ್, ಆಲ್ ದ ಸೆಲೆಬ್ರಿಟೀಸ್ಗೆಲ್ಲ ಟ್ರೈನ್ ಮಾಡಿದ್ದಾರೆ ಅವರು ಬಂದ್ಬಿಟ್ಟು, ಅವರು ನಮ್ಮ ಅಕ್ಕ ಇಬ್ಬರು ಹೋಗ್ಬಿಟ್ಟು ಕಿಡ್ವೈಲಿ ನೋಡಿದ್ದಾರೆ. ಅಂದರೆ ಈ ಕ್ಲೀನ್ನೆಸ್ ಎಲ್ಲ ನೋಡಿದ್ರೆ ಇಲ್ಲೇ ಸತ್ತೋಗ್ಬಿಡ್ತಾನೆ ಇವನು, ಕಿಡ್ವೈಗೆ ಹಾಕೋದು ಬೇಡ ಅಂದ್ಬಿಟ್ಟು. ಐ ಟೋಲ್ಡ್ ಯು, ಲೈಕ್ ನಮ್ಮ ಅಕ್ಕ ಬಂದ್ಬಿಟ್ಟು ಮೆಡಿಕಲ್ ಇದರಲ್ಲಿದ್ದರು ಅಂತ. ಅವ್ರ ಬಾಸಿಗೆ ಇನ್ಫಾರ್ಮ್ ಮಾಡಿದಾಗ ಶಿ ವಾಸ್ ರಿಪೋರ್ಟಿಂಗ್ ಟು ಡಾಕ್ಟರ್ ಹರಿಮೆನನ್, ಹೂ ವಾಸ್ ವರ್ಕಿಂಗ್ ಇನ್ ಸೈಟ್ ಕೇರ್ ಹಾಸ್ಪಿಟಲ್ ಯಲಹಂಕ ಅಲ್ಲಿ. ವಿ ಡೋಂಟ್ ನೋ. ಆಮೇಲೆ ಡಾಕ್ಟರ್ ಹರಿಮೆನನ್ ಅಂತ ಹೊಡೆದ್ರೆ, ಈ ವಾಸ್ ವರ್ಕಿಂಗ್ ಇನ್ ಟಾಟಾ ಮೆಮೋರಿಯಲ್ ಹಾಸ್ಪಿಟಲ್ ಆಸ್ ಎ ಪ್ರೊಫೆಸರ್. ಅವ್ರ ಕೆಳಗಡೆ 100 ಜನ ಡಾಕ್ಟರ್ ಇದ್ದರು. ಅದ್ರಲ್ಲಿ ಒನ್ ಆಫ್ ದಿ ಡಾಕ್ಟರ್ ಈಸ್ ದಿಸ್ ಡಾಕ್ಟರ್, ಯಾರು ನನಗೆ ಟ್ರೀಟ್ಮೆಂಟು 30 ಲಕ್ಷ ಎತ್ಕೊಬಂತಾರೆ ಆ ಡಾಕ್ಟ್ರು. ಅವ್ರ ಅಂಡರಿಂದ ಕಲ್ತ್ಬಿಟ್ಟು ಬಂದಿರೋದು ಇಲ್ಲಿ. ಇವನ್ ಈ ವಾಸ್ ಫೋರ್ಸಿಂಗ್ ಗಿವ್ ದಿಸ್ ಟ್ಯಾಬ್ಲೆಟ್ ಆ್ಯಂಡ್ ಸಮ್ ಅದರ್ ಡಾಕ್ಟರ್ಸ್ ಆಲ್ಸೋ ಫೋರ್ಸಿಂಗ್ ಹಿಮ್. ಈ ವಾಸ್ ನಾಟ್ ಗಿವಿಂಗ್ ಎ ಟ್ರೀಟ್ಮೆಂಟ್. ಅಷ್ಟಾಗಿತ್ತು. ಆಮೇಲೆ ಡಾಕ್ಟರ್ ಹರಿಮೆನನ್ ಕರೆದ್ರು, ನಮ್ಮ ಅಕ್ಕಾಗೆ ಹೇಳಿದರು, ಇಮ್ಮಿಡಿಯೇಟಾಗಿ ಅವನ್ನ ಇಲ್ಲೇ ಕರ್ಕೊಬನ್ನಿ, ವಿ ಕ್ಯಾನ್ ಕ್ಯೂರ್ ಇಮಿಡಿಯೇಟಾಗಿ ಅಂತ ಫೋರ್ಸ್ ಮಾಡಿ ನನ್ನ ಅಲ್ಲಿಂದ ಕರ್ಸ್ಕೊಂಡು ಸೈಟ್ ಕೇರ್ ಹಾಸ್ಪಿಟ್ಲಿಗೆ. ಐ ಆಮ್ ದ ಫಸ್ಟ್ ಪೇಷಂಟ್ ಟು ಗೆಟ್ ಅಡ್ಮಿಟೆಡ್ ಇನ್ ಸೈಟ್ ಕೇರ್. Wake up to fresh ideas. Repose. ಇದು ಯಾವ ಫೇಸಲ್ಲಿತ್ತು ಇದೆಲ್ಲ ಆಗೋ ಹೊತ್ತಿಗೆ? ಇದಕ್ಕೆ ಸ್ಟೇಜೇ ಇಲ್ಲಂತೆ. ಡಾಕ್ಟರ್ ಹರಿಮೆನನ್ ಹೇಳಿ ತುಂಬ ಅಗ್ರೆಸಿವ್ ಅಂತ ಇದು. ಈ ಕ್ಯಾನ್ಸರ್, ಬ್ಲಡ್ ಕ್ಯಾನ್ಸರ್ ಅನ್ನೋದು, ಲುಕೇಮಿಯಾ ಅನ್ನೋದು ತುಂಬ ಅಗ್ರೆಸಿವ್ ಅಂತೆ. ಆಮೇಲೆ ಡಾಕ್ಟ್ರು ನನಗೆ ಹೇಳಿಲ್ಲ, ಆಫ್ಟರ್ 1 year 2 year ಆದಮೇಲೆ ಯಾರ ಹತ್ರ, ಒನ್ ಆಫ್ ದಿ ಮ್ಯಾನೇಜ್ಮೆಂಟ್ ಹತ್ರ, ಇವ್ನಿಗೆ ಇದ್ದಿದ್ದೆ 24 hours, ಅದು ಹೆಂಗೆ ಬದುಕ್ಬಿಟ್ಟು ಓಡಾಡ್ತಾವನು ಇವಾಗವರೆಗೂ ನನಗೆ ಗೊತ್ತಿಲ್ಲ ಅಂತಾರಂತ. ಇವಾಗವರೆಗೂ ಅದೇ ಅಂತಾರೆ, ಇವ್ರು ಒನ್ ಆಫ್ ದಿ ಬೆಸ್ಟ್ ಪೇಷಂಟ್ ಫಾರ್ ಮಿ ಅಂತ. ಆಮೇಲೆ ಸೈಟ್ ಕೇರ್ ಹಾಸ್ಪಿಟ್ಲಿಗೆ ಹೋದ, ದೇ ಆರ್ ವೆಯ್ಟಿಂಗ್ ಫಾರ್ ಮೀ. ಅವರಂದರು, ಏನು ಅಂದರೆ ಗಿರೀಶ್ ಹಿಂಗೆ ನೇಮು ಎಲ್ಲ ಕೇಳಿಕೊಂಡ್ರು. ಓಕೆ, ಪುಟ್ಟಿಮ್ ಟು ವಾರ್ಡ್ ಅಂದರು. ಅವಾಗ ನಾನು ತಲೆ ಬೊಗ್ಸಿರೋದು ಹಿಂಗೆ ಎತ್ಬಿಟ್ಟು ನೋಡಿದೆ ಡಾಕ್ಟ್ರನ್ನ. ಲೈಕ್ ಅವರು ಅಂದರು, ಯಾಕೆ ಏನಾಯಿತು ಅನ್ನ. ನಾನು ಇಷ್ಟೊಂದು ಬ್ಯಾಡ್ ಸಿಚುವೇಷನಲ್ಲಿದ್ದೀನಿ, ಅಲ್ಲಿ ನೋಡಿದ್ರೆ 2 ದಿವಸ ICU ಹಾಕಿದ್ದಾರೆ, ನೀವು ನೋಡಿದ್ರೆ ತಗೊಂಡೋಗ್ಬಿಟ್ಟು ವಾರ್ಡ್ಗೆ ಹಾಕು ಅಂತ ಹೇಳ್ತಾ ಇದ್ದಾರೆ. ಏನು ಸರ್, ಏನು ಆ ಥರ ಏನು ಇದಿಲ್ಲ. ಇಲ್ಲ, ವಿ ಕ್ಯಾನ್ ಕ್ಯೂರು ಅಂತ. ಅದು ಏನು ಬಾಯಲ್ಲಿ ಹೇಳಿದ್ರು ಗೊತ್ತಿಲ್ಲ. ಐ ವೆಂಟ್ ಥ್ರೂ ದಿಸ್ ಟ್ರೀಟ್ಮೆಂಟ್. ಇದು ಏನು ಸರ್, 113 ರೌಂಡ್ಸ್ ಆಫ್ ಕೀಮೋಥೆರಪಿ? 103 ಕೀಮೋಥೆರಪಿ. ಅದರಲ್ಲಿ ಹೆಂಗಾಗಿದ್ದು ಅಂದರೆ 23 ಕೀಮೋಥೆರಪಿ 1 monthಲ್ಲಿ ಕೊಟ್ಟರು, ಅಲ್ಲೇ ಅಡ್ಮಿಟ್ ಮಾಡಿಸ್ಕೊಂಡು. ಇದರಲ್ಲಿ ತುಂಬ ಸೈಡ್ ಎಫೆಕ್ಟ್ ಆಯಿತು ಸರ್. ಕೇಳೇ ಕೈ ಹಿಡ್ಕೋತಾ ಇದ್ದೀನಿ, ಏನು ಗುಂಡಿಗೆ ಇರಬೇಡ ನಿಮ್ಮದು. ಬಟ್ ನಿಜವಾಗ್ಲೂ ಹೇಳ್ತೀನಿ, ಡಾಕ್ಟ್ರು ಯಾವ ಕಡೆಯಿಂದ ದೇವರಾಗಿ ಬಂದರೆ ನಂಗೆ ಗೊತ್ತಿಲ್ಲ. ಬಟ್ ಅಲ್ಲಿರೋ ಇವಾಗವರೆಗೂ ನಾನು ನೆನೆಸ್ಕೊತೀನಿ. ಆಮೇಲೆ ಅಲ್ಲಿ ಹೋದ್ಮೇಲೆ ಅವರಂದರು ಹಿಂಗೆ ಅಂತ. ನಾನು ಅಂದೆ, ಇಷ್ಟೊಂದೆಲ್ಲ ಇವ್ರು ಧೈರ್ಯ ಕೊಡಬೇಕಾದ್ರೆ ನಾನು ಇವ್ರ ಜೊತೆ ನಿಂತ್ಕೊಂಡೆ, ನಾನು ಸಾಥ್ ಕೊಡೋಣ, ಯಾಕೆ ಬಿಡಬೇಕು ಅಂದ್ಬಿಟ್ಟು ಅವ್ರ ಜೊತೆ ನಾನು ನಿಂತ್ಕೊಂಡೆ. ಸೊ ಎಮೋಷ್ನಲಿ ಜೊತೆಗೆ ಮೆಂಟಲಿ ಹೆಂಗಿತ್ತು ಆ ಕೀಮೋ ಎಲ್ಲ ತೊಗೋತಾ ಇದ್ದಿದ್ದು ಫೇಸು? ಬಿಕಾಸ್ ಯಾರೋ ಸರ್ವೈವರ್ ಇವತ್ತಿಗೆ ನಿಮ್ಮ ಜರ್ನಿ ರಿಲೇಟ್ ಮಾಡ್ಕೋಬೋದು, ಕ್ಯಾನ್ಸರ್ ಪೇಷಂಟ್ಸ್ಗಳು ನೋಡ್ತಾ ಇರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ನೋಡ್ತಾ ಇರ್ಬೋದು. ಅಶ್ಮೀರ್, ನಾನು ಹೇಳ್ತೀನಲ್ಲ, ಲೈಕ್ ಅದು ಹೆಂಗಿತ್ತು ಅಂದರೆ ನನಗೆ ಐ ವಾಸ್ ಕಂಪ್ಲೀಟ್ಲಿ ಝೀರೋ ಇನ್ ಮೈಂಡ್. ಲೈಕ್ ನನಗೇನು ಗೊತ್ತಿಲ್ಲ ಕ್ಯಾನ್ಸರ್ ಅಂದರೆ ಏನು ಅಂತ. ದಟ್ಸ್ ಅ ರೀಸನ್ ಐ ಕೇಮ್ ಔಟ್, ಐ ಥಿಂಕ್. ಯಾಕಂದರೆ ನನಗೇನೋ ಅದ್ರ ಬಗ್ಗೆ ಗೊತ್ತಿತ್ತು, ಇಲ್ಲ ಏನೋ ತುಂಬ ನಾಲೆಜ್ ಆಗಿ ಇತ್ತಿತ್ತು ಅಂದರೆ ನಾನು ಕ್ವಶನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಯಿದ್ದೆ ಡಾಕ್ಟ್ರಿಗೆ, ಹಿಂಗೆ ತೊಗೊಂಡ್ರೆ ಹೆಂಗೆ, ಹಂಗೆ ತೊಗೊಂಡ್ರೆ ಹೆಂಗೆ ಅಂತ. ಬಟ್ ನನಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ. ಲಕ್ಕಿಲಿ ಐ ಆಮ್ ಝೀರೋ ನಾಲೆಜ್ ಅಬೌಟ್ ಕ್ಯಾನ್ಸರ್. ಇದರಿಂದ ಏನಾಯಿತು, ಐ ವಾಸ್ ಸ್ಟ್ಯಾಂಡಿಂಗ್ ವಿತ್ ಡಾಕ್ಟರ್. ಯಾರೋ ಬಂದರು, ಇಲ್ಲೋಗಿ ಏನದು ಇದು ಕುಡೀರಿ, ಏನದು ಕಷಾಯ ಕುಡೀರಿ, ಅಲ್ಲೋಗಿ ಇಲ್ಲೋಗಿ ಅಂತೆಲ್ಲ 1000 ಜನ ಹೇಳಿದ್ರು. ಬಟ್ ನಾನು ಒಂದೇ ಮಾತಂದೆ, ಡಾಕ್ಟ್ರ್ ಜೊತೆ ನಿಂತ್ಕೊಂಡಿನಿ, ಡಾಕ್ಟ್ರ್ ಏನು ಹೇಳ್ತಾರೋ ಅದೇ ಕೇಳೋದು. ಆಫ್ಟರ್ ಕಂಪ್ಲೀಟಿಂಗ್ ಮೈ ಟ್ರೀಟ್ಮೆಂಟ್ ವಾಟ್ ಎವರ್ ಯು ಸೇ ನಾನು ತಗೊತೀನಿ ಅಂತ. ವೆರಿ ನೈಸ್. ಅಷ್ಟೇ ಆಗಿದೆ. ಆಮೇಲೆ ಇದರಲ್ಲಿ ಸೈಡ್ ಎಫೆಕ್ಟ್ ತುಂಬ ಆಯಿತು. ನೀ ಇಷ್ಟು ದಪ್ಪ ಆಗೋಯ್ತು, ಐ ಆಮ್ ನಾಟ್ ಏಬಲ್ ಟು ವಾಕ್, ಐ ಕುಡಂಟ್ ವಾಕ್, ಆ್ಯಂಡ್ ಹಿಂದೆಗಡೆ ಸ್ಪೈನ್ ಪೇಯ್ನ್ ಬಂದಿತ್ತು. ಆ ಪೇಯ್ನಲ್ಲೇ ತುಂಬ ಜನ ಸಾಯೋದಂತೆ. ತುಂಬ ಜನ ಸಾಯ್ತಾರಂತೆ ಸ್ಪೈನ್ ಪೇಯ್ನ್ಗೆ. ಅವ್ರು ಅದೇ ಹೇಳಿದ್ದು. ಆಮೇಲೆ ಒಂದು ಹೆವಿ ಪೇಯ್ನ್ ಬಂದಿತ್ತು. ಹೆಂಗೆಂದರೆ, ನೀವು ಇವಾಗ ಮುಂದೆ ಇದ್ದೀರಾ ಅಂದರೆ ನೀವು ಮಾತಾಡಲೇಬಾರ್ದು, ಟಿ ವಿ ಓಡಬೇಕು, ಟಿ ವಿ ಓಡಲೇಬಾರ್ದು, ನಾನು ಮಲಗಬೇಕು, ಮಲಗೋಕ್ಕೂ ಆಗಬಾರ್ದು.
ಆ ಥರ ಸ್ಪೈನು ಅಷ್ಟು ಪೇಯ್ನ್ ಬಂದಿತ್ತು. ಹಾಟ್ ಬ್ಯಾಗ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ ನನ್ನ ಕಲರ್ಗೆ ರೆಡ್ ಕಲರ್ ಬಾಡಿ ಕಾಣಿಸ್ತಾ ಇತ್ತು, ಅಷ್ಟು ಹಾಟ್ ಬ್ಯಾಗ್ ಕೊಡ್ತಾಯಿದ್ರು ಸ್ಪೈನ್ ಪೇಯ್ನ್ಗೆ. ಆಮೇಲೆ ನಮ್ಮ ಅಕ್ಕ ಹೋಗ್ಬಿಟ್ಟು ನೆಕ್ಸ್ಟ್ ಡೇ ಕೇಳಿದ್ರು, ಏನಾಯ್ತು ಸರ್ ಏನಾಯಿತು ಹಿಂಗೆ ಅಂತ. ಬಿಕಾಸ್ ನೈಟಲ್ಲಿ ಇದಾಗಿದೆ ಇನ್ಸಿಡೆಂಟ್ಸ್ ಎಲ್ಲ. ನಮ್ಮ ದೊಡ್ಡಕ್ಕ ಬೇರೆ ನನ್ನ ಬ್ಯಾಡ್ ಲಕ್ಕಿಗೆ ಅವಳೇ ಬಂದಿದ್ದಾಳೆ, ದೊಡ್ಡಕ್ಕ ಮೊದಲೇ ಸೆಂಟಿಮೆಂಟು. ಅವು ಬಂದ್ಬಿಟ್ಟು ರೂಮಲ್ಲಿ ಹೋಗ್ಬಿಟ್ಟು ಪಾಪ ಟಾಯ್ಲೆಟ್ ಹೋಗಿ ಅಳ್ತಾವಳೆ, ಅಯ್ಯೋ ಅಮ್ಮ ಹಿಂಗೆಲ್ಲ ಅಳ್ತೀವಿ ಇದು ಮಾಡ್ತಾವನೆ ಅಂತ. ಇನ್ನು ನೈಟಲ್ಲಿ ಮನೆಯಿಂದ ಅಲ್ಲಿ ಬರೋಕ್ಕಾಗಲ್ಲ. ಆಮೇಲೆ ನೋಡಿದ್ರೆ ನಾನು ವಾಕಿಂಗ್ ಮಾಡಬೇಕು ಅಂತ ಇದ್ದೀನಿ, ಬಿಡ್ತಾಯಿಲ್ಲ. ಯಾಕೆ ಅಂದರೆ ನಾನು ರೈಟಲ್ಲಿ ಒಬ್ಬರು ಟಿಕೆಟ್ ತೊಗೊಂಬಿಟ್ಟವ್ರು, ಲೆಫ್ಟಲ್ಲಿ ಒಂದು ರೂಮಲ್ಲಿ ಟಿಕೆಟ್ ತೊಗೊಂಬಿಟ್ಟಾರೆ ಕ್ಯಾನ್ಸರಿಂದ. ಇನ್ನು ಈಚೆ ಹೋದರೆ ಇನ್ನೂ ಶೂಟ್ ಆಗುತ್ತೆ ಅಂತ. ಅಲ್ಲೂ ಇದ್ದಿದ್ದು ಡ್ಯೂಟಿ ಡಾಕ್ಟರ್ಸ್ ಎಲ್ಲ ಬಂದು ಮಾತಾಡಿಸಿ ಅಳ್ತಾ ಇದ್ದೀನಿ, ನೆಗಿತಾ ಇದ್ದೀನಿ, ನನಗೆ ಗೊತ್ತಾಗ್ತಾಯಿಲ್ಲ ಏನಾಗ್ತಾಯಿದೆ ಅಂತ. ದೆನ್ ನೆಕ್ಸ್ಟ್ ಡೇ ಅಕ್ಕ ಬಂದ್ಬಿಟ್ಟು ಹೋಗಿ ಡಾಕ್ಟ್ರನ್ನ ಕೇಳಿದ್ರು ಏನಾಯ್ತು ಅಂತ. ನಮ್ಮ ಅಕ್ಕಗೆ ಆಮೇಲೆ ಹೇಳಿದ್ರಂತೆ, ನಿನ್ನ ತಮ್ಮ ಎಲ್ಲಿಗೆ ಹೋಗಿ ಬೆಲ್ ಮಾಡಿಬಿಟ್ಟು ವಾಪಸ್ ಬಂದಿದ್ದಾನೆ, ಈ ಪೇಯ್ನಲ್ಲಿ ತುಂಬ ಜನ ಸಾಯ್ತಾರೆ, ಬಟ್ ಸಮ್ಮು ಈಸ್ ಸರ್ವೈವ್ಡ್ ಬಿಕಾಸ್ ಆಫ್ ಈಸ್ ಫಿಟ್ನೆಸ್ ಲೆವೆಲ್ ಅಂತ ಹೇಳಿದ್ರಂತೆ. ಆಮೇಲೆ ಐ ಡಿಂಟ್ ಗೆಟ್ ಎನಿ ಪೇಯ್ನ್. ಆವಾಗೆ ಡಾಕ್ಟರ್ ಹರಿಮೇನನು, ಪ್ರಸಾದ್ ನಾರಾಯಣು ಮತ್ತು ಡಾಕ್ಟರ್ ರಾಘವೇಂದ್ರ ಇವರೆಲ್ಲ ಬಂದ್ಬಿಟ್ಟು ಟಾಪ್ ಡಾಕ್ಟರ್ಸ್ ಆಂಕಾಲಜಿ. ಡಾಕ್ಟರ್ ರಾಘವೇಂದ್ರ ಅವರು ಪೇಯ್ನ್ ಆ್ಯಂಡ್ ಪ್ಯಾಲಿಕು. ಏನನ್ನ ಈ ಸ್ಪೈನಲ್ಲಿ ಈ ಕ್ಯಾನ್ಸರ್ ಪೇಷಂಟ್ ಅವ್ರದ್ದೆಲ್ಲ ಮುಂದೆ ಒಂದು ಪಿಕ್ಚರ್ ಅಂದರೆ ಹಿಂದೆಗಡೆಯಿಂದ ಸಪೋರ್ಟ್ ಕೊಡೋದು ಪೇಯ್ನ್ ಆ್ಯಂಡ್ ಪ್ಯಾಲಿಕು. ನಮ್ಗೆ ಎಷ್ಟು ಪೇಯ್ನ್ ಬಂದಿದೆ ಇದೆಲ್ಲ ಎವ್ರಿ ಸೆಕೆಂಡಿಗೆ ಬರುತ್ತಂತೆ ಪೇಯ್ನ್, ಎವ್ರಿ ಸೆಕೆಂಡಿಗೆ ಶೂಟ್ ಆಗುತ್ತಂತೆ ಪೇಯ್ನ್. ಇದು ಬಂದು ಔಟ್ ಡಿಪಾರ್ಟ್ಮೆಂಟ್. ಆಮೇಲೆ ಅವ್ರು ಬರೋದು 5 ನಿಮಿಷ ಲೇಟ್ ಆಯಿತು, ನನಗೆ ಗೊತ್ತಿರಲಿಲ್ಲ. ನಾನು ಇದ್ಕೊಂಡು ಏನು ಡಾಕ್ಟ್ರಿಗೇನು ಟೈಮ್ ಸೆನ್ಸ್ ಇಲ್ವಾ, ಬರಬೇಕು ಇಲ್ಲ ಇದು ಅಂತ. ಯಾಕಂದರೆ ಬೆಳಗ್ಗೆ 8:30ವರೆಗೂ ಡಾಕ್ಟ್ರು ಬರೋಲ್ಲ, ಮೇಯ್ನ್ ಡಾಕ್ಟ್ರು. ಆಮೇಲೆ ನೋಡಿದ್ರೆ ಬಂದೇ ಇಲ್ಲ ಅವರು, 5 ನಿಮಿಷ ಲೇಟ್ ಆಯಿತು. ಇಲ್ಲ ಬಾಸ್ ಬಂದೆ ಬಾಸ್, ಏನು ಬಾಸ್ ನಿಮ್ಗೆ ಗೊತ್ತಾಗಲ್ಲ, ನಿಮ್ಗೇನು ಟೈಮು ನಿಮ್ಗೆ ಗೊತ್ತಾಗಲ್ಲ ಅಂತ. ನಾನು ಪಾಪ ಡಾಕ್ಟ್ರಿಗೆಲ್ಲ ಬೈತಾಯಿದ್ದೀನಿ, ಇವಾಗವರೆಗೂ ನನಗೆ ಒಂಥರ ಬೇಜಾರಾಗತ್ತದು. ಅವರಂದರು ಇವಾಗ ಏನು ಆಗಲ್ಲ ಸುಮ್ಮನೆ ಬಂದಿದ್ದೀನಲ್ಲ ಅಂದ್ಬಿಟ್ಟು ಅವಾಗ ಪೇಯ್ನ್ ಕಿಲ್ಲಿಂಗ್ದು ಇಂಜೆಕ್ಷನ್ ಕೊಟ್ಟರು ಅವರು. ನನಗೆ ಗೊತ್ತಿಲ್ಲ ಯಾವ್ಯಾವ ಇಂಜೆಕ್ಷನ್ಸ್ಗಳು ಅಂತ ನಂಗೆ ಗೊತ್ತಿರಲಿಲ್ಲ. ಆಮೇಲೆ ಅಂದರೆ ಇವಾಗ ನನಗೆ ಯಾವುದೂ ಕೀಮೋ ಕೊಡಬೇಡಿ, ಅಲ್ಲಿ ವಾಂಟ್ ಟು ಸ್ಲೀಪ್, ಯಾಕಂದರೆ ಓಲ್ಡ್ ನೈಟ್ ಮಲಗಿಲ್ಲ ಅಂತ. ಹಿಂಗೆ ಮಲ್ಕೊಂಡವನು ಅಲ್ಲಿಗೂ ಡಾಕ್ಟ್ರ್ ಕೇಳಿದೆ, ಸರ್ ಮತ್ತೆ ಪೇಯ್ನ್ ಬಂದೆ. ಬರಲ್ಲ ಬಾಸ್, ಈ ಟ್ಯೂಬ್ ಒಂದು ಕೈಯಲ್ಲಿ ಕೊಟ್ಟಿದ್ದೀನಿ, ಹಿಡ್ಕೊಂಡು ಹೊಡಿ, ನಿನ್ನ ಪೇಯ್ನ್ ಬಂತು ಅಂದರೆ ಆಟೋಮೆಟಿಕ್ಕಾಗಿ ಪೇಯ್ನ್ ಕಿಲ್ಲರ್ ಡ್ರಾಪ್ ಆಗುತ್ತೆ ಅದು ಅಂತ ಅವ್ರು ಹಂಗಂತ ಹೇಳಿದರು. ಬಟ್ ಲಕ್ಕೀಲಿ ಅವತ್ತಿಂದ ಇವತ್ತವರೆಗೂ ಐಮ್ ಹ್ಯಾಪಿ. ಇದಾದಮೇಲೆ ನೆಕ್ಸ್ಟ್ ಮಂತು ಅವ್ರು ಅಂದರು ಬೋನ್ ಮ್ಯಾರೋ ಎಲ್ಲ ಮಾಡಾದ್ಮೇಲೆ ಗಿರೀಶ್ ಯು ಕ್ಯಾನ್ ಗೋ ಹೋಮ್ ಅಂದರು. ಮನೆಗೆ ಹೋಗಿ ನೀನು ಇಲ್ಲಿ ಅಡ್ಮಿಂಟ್ ಆಗಬೇಡ, ಅಡ್ಮಿಂಟ್ ಆದಷ್ಟು ನೀನು ತುಂಬ ಇನ್ಫೆಕ್ಷನ್ ಜಾಸ್ತಿ ಆಗ್ಬೋದು, ಬೆಟರ್ ಯು ಗೋ ಹೋಮ್, ಆರಾಮಾಗಿ ನೀನು ಒಬ್ಬನೇ ಇರ್ತೀಯ, ಹಿಂಗೆ ನಿನಗೂ ಒಂಥರ ಮೈಂಡ್ ಚೇಂಜ್ ಆಗುತ್ತೆ ಅಂತ ಅವ್ರ ಮನೆಗೆ ಡಿಸ್ಚಾರ್ಜ್ ಮಾಡಿ ಕಳಿಸಿದ್ರು. ನೆಕ್ಸ್ಟ್ ಮಂತ್ ಕಂಪ್ಲೀಟ್ಲಿ ಟ್ಯಾಬ್ಲೆಟ್ ಮೆಡಿಕೇಷನಲ್ಲಿದ್ದೆ. 3rd ಮಂತ್ ಅಗೇನ್ ಕೀಮೋ 20 ಕೀಮೋ. ನಾನೇನು ಮಾಡ್ತಾಯಿದ್ದೆ ಅಂದರೆ ನನಗೊಂದು ಸ್ವಲ್ಪ ಹುಚ್ಚಿತ್ತು. ಸ್ಯಾಟರ್ಡೆ ಸಂಡೇ ಬಂದೆ ಅಂದರೆ ಹೊರಗಡೆ ಹೋಗ್ಬಿಡ್ತಾಯಿದ್ದೆ ನಾನು. ಅದಕ್ಕೆ ಏನು ಮಾಡ್ತಾಯಿದ್ದೆ, ವೆನ್ನೆಸ್ಡೇಯಿಂದ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಸಂಡೇವರೆಗೂ ಮುಗಿಸ್ತಾಯಿದ್ದೆ. ಸೊ ಬೆಟರ್ ಐ ಕಾಂಟ್ ಗೋ ಎನಿವೇರ್ ಅಂತ. ಆಮೇಲೆ ಇದಾಗಿದ್ದ ತಕ್ಷಣ 43 ಕೀಮೋ ಆಯಿತು. ದೆನ್ ಡಾಕ್ಟರ್ ಅಂದರು, ಯಾಕೆ ನೀನು ಕೆಲ್ಸಕ್ಕೆ ಹೋಗ್ತಾ ಇಲ್ಲ? ಅದೇ ಅಂದೆ, ಸರ್ ನಾನು ಹಿಂಗಿದ್ದೀನಿ, ಹೆಂಗೆ ಸರ್ ಕೆಲ್ಸಕ್ಕೆ ಹೋಗಲಿ? ಇಲ್ಲ ನೀನು ಹೋಗ್ಬೋದು, ಯಾರು ಹೇಳಿದ್ದು ನೀನು ಕೆಲ್ಸಕ್ಕೆ ಹೋಗ್ಬಾರ್ದು ಅಂತ. ಹೋಗು ಅಂದರು. ಎಷ್ಟು ಧೈರ್ಯ ಕೊಟ್ಟರು ಅಂದರೆ, ಲೈಕ್ ಒಬ್ಬನೇ ಗಾಡಿ ಓಡಿಸ್ಕೊಂಡು ಆರ್ ಟಿ ನಗರಿಂದ ಜೆ ಪಿ ನಗರ್ ಬರ್ತಾಯಿದ್ದೆ. 6 ಗಂಟೆಯಿಂದ 12 ಗಂಟೆವರೆಗೂ ಕೆಲಸ ಮಾಡ್ತಾಯಿದ್ದೆ. 12 ಗಂಟೆಯಿಂದ 2 ಗಂಟೆಗೆ ಮತ್ತೆ ಆರ್ ಟಿ ನಗರ್ ಹೋಗ್ತಾಯಿದ್ದೆ, ಊಟ ಮಾಡಿ ಅಲ್ಲಿಂದ ಮತ್ತೆ ಯಲಹಂಕಕ್ಕೆ ಹೋಗ್ತಾಯಿದ್ದೆ ಒಬ್ಬನೇ ಕಾರ್ ಓಡಿಸ್ಕೊಂಡು ಕೀಮಾಕ್ಸ್ ಬರೋಕ್ಕೆ. ಏನು ಸರ್, ಫಸ್ಟ್ ಮಂತ್ 23, ಸೆಕೆಂಡ್ ಮಂತ್ ರೆಸ್ಟ್, 3rd ಮಂತ್ 23, 20, 4th ಮಂತ್ ರೆಸ್ಟ್, 5th ಮಂತ್, ಹೀಗೆ ಆಲ್ಟರ್ನೇಟ್ ಮಂತ್ಸ್ ಮಾಡ್ಕೊಂಡು ಏನು ಮಾಡಿದ್ರು 10 ಮಂತ್ಸ್ವರೆಗೂ ನನ್ನ ಟ್ರೀಟ್ಮೆಂಟ್ ಇತ್ತು. ಯಾವಾಗ ನನ್ನ ರೆಸ್ಟ್ ಇತ್ತು, ಯಾವಾಗ ನಮ್ಮ ಬರೀ ಮೆಡಿಕೇಷನ್ ತೊಗೊಬೇಕಾಯ್ತು, ಆವಾಗ ಏನು ಮಾಡಿದೆ ಅಂದರೆ ಐ ಕಾಂಟ್ ಫೈಟ್. ಬಟ್ ನನ್ನ ಡ್ರೀಮ್ ಏನಿದೆ, ಐ ಶುಡ್ ಫೈಟ್ ಬ್ಯಾಕ್ ಇನ್ ರಿಂಗ್ ಅಗೇನ್. ದಟ್ ಐ ಆಮ್ ನಾಟ್ ಅ ಪೇಷಂಟ್. ಲೈಕ್ ಇದು ಮೋಟಿವೇಶನ್ ಆಗಿರಬೇಕು ಅಂತ ಏನು ಮಾಡಿದೆ, ಇಲ್ಲೇನು ಮಾಡಿದೆ, ಫಿಸಿಕಲಾಗಂತೂ ಫೈಟ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಏನು ಮಾಡಿದೆ, ಲೋನೆವಾಲಾಗೆ ಹೋದೆ. ಈ ನ್ಯಾಷನಲ್ ರೆಫ್ರಿ ಮತ್ತು ಜಡ್ಜದು ಎಕ್ಸಾಮಿನೇಷನ್ ಇತ್ತು, ಬರೆದ್ಬಿಟ್ಟು ಐ ಕಂಪ್ಲೀಟೆಡ್ ಮೈ ಇಂಟರ್ನ್ಯಾಷನಲ್ ಜಡ್ಜ್ ಆ್ಯಂಡ್ ರೆಫ್ರಿದು ಕೋರ್ಸ್ ಕಂಪ್ಲೀಟ್ ಮಾಡಿಕೊಂಡೆ. ನೆಕ್ಸ್ಟ್ ಇನ್ನೊಂದು ಮಂತ್ ಏನು ಮಾಡಿದೆ, ಟ್ರೀಟ್ಮೆಂಟ್ ಕಂಪ್ಲೀಟ್ ಮಾಡಿದೆ. ಇನ್ನೊಂದು ಮಂತು ಹರಿಯಾಣಲ್ಲಿ ಕೋಚಿಗೆ ಕಾಲ್ಫರ್ಮ್ ಮಾಡಿದರು. ನಾನೇನು ಮಾಡಿದೆ, ಸೀದಾ ಬ್ಯಾಗ್ ಹಾಕ್ಕೊಂಡೆ. ಇದು ಮಧ್ಯದಲ್ಲೆಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ, ಬಟ್ ನಾಟ್ ಕಾಂಟ್ಯಾಕ್ಟ್ ಪರ್ಸನ್. ಜನರಲಾಗಿ ಏನು ಫಿಟ್ನೆಸ್ ಬೇಕು ಅದನ್ನು ಮಾಡಿಕೊಂಡು ಮತ್ತೆ ಹೋದೆ ರಷ್ಯಾಗೆ. ಇದು ಹರಿಯಾಣಕ್ಕೆ ಹೋದೆ. ರಷ್ಯಾದಿಂದ ಕೋಚ್ ಬಂದಿದ್ದರು. 12 ಡೇಸ್ ಟ್ರೈನಿಂಗ್ ಮಾಡಿದೆ. ಆ್ಯಂಡ್ ಎ ಗ್ರೇಡಲ್ಲಿ ನಾನು ಇಂಡಿಯನ್ ಕೋಚು ಆಗೋದೆ ಅವಾಗ. ಆಮೇಲೆ ಬಂದು ಹೆಂಗೆ ಈ ಕಡೆ ಪರ್ಸ್ನಲ್ ಬ್ಯಾಟಲ್ಲು, ಆ ಕಡೆ ಪ್ರೊಫೆಷ್ನಲಿನೂ ಇದನ್ನು ಆಸೆ ಚಿಗುರಿಸ್ಕೊಂಡು ಇಟ್ಕೋಬೇಕಲ್ಲ, ಆ ಥರ ಇನ್ನೊಂದು ಹೆಜ್ಜೆ ಇಡೋ ಧೈರ್ಯ
ಈಗೆಲ್ಲ ನಿಮಗೇನು ಮೆಂಟ್ರಿಂಗ್ ಯಾರು ಮಾಡ್ತಾಯಿದ್ರು ನಿಮಗೆ? ಮೈಂಡ್ ಎಲ್ಲ ನನ್ನ ಲೈಫಲ್ಲೆಲ್ಲ ಹಾಸ್ಪಿಟ್ಲಲ್ಲಿ ಮಲ್ಕೊಂಡಿದ್ನಲ್ಲ, ಅಲ್ಲಿಂದನೇ ಸ್ಟಾರ್ಟ್ ಆಗಿದೆ ಇದೆಲ್ಲ. ಐ ವಾಂಟ್ ಟು ಕಮ್ ಔಟ್. 4 ಜನಕ್ಕೆ ಬಂದು ಮೋಟಿವೇಶನ್ ಆಗಬೇಕು. ಅಟ್ಲೀಸ್ಟ್ ಒಬ್ಬರಿಗೆ ಒಂದು ಜೀವನ ಉಳಿಸೋ ಥರ ಕೆಪಾಸಿಟಿ ಇರಬೇಕು. ಮುಗೀತು ನನ್ನ ಲೈಫ್ ಪಾಸ್ಟ್ ಏನಿತ್ತು ಅದು ಬೇರೆ ಥರ. ಇವಾಗ ಒಂದು 4 ಜನಕ್ಕೆ ನಾನು ಇನ್ಸ್ಪೈರ್ ಆಗೋಣ, ಕ್ಯಾನ್ಸರಿಂದನೂ ಹೊರಗಡೆ ಬರಬೇಕು ಅಂತ. ಇದು ಮಧ್ಯದಲ್ಲೇ ನಾನು ಪೇಪರಲ್ಲಿ ಆರ್ಟಿಕಲ್ಲು ಕೊಟ್ಬಿಟ್ಟಿದ್ದೆ, ಕ್ಯಾನ್ಸರ್ ಈಸ್ ನಾಟ್ ಗೋಯಿಂಗ್ ಟು ಕಿಲ್ ಮೀ, ಇವನ್ ಐ ಆಮ್ ಗೋಯಿಂಗ್ ಟು ಕಿಲ್ ದ ಕ್ಯಾನ್ಸರ್ ಅಂದ್ಬಿಟ್ಟು ಹಿಂಗೆ ಬಂದಿದ್ದೆ. ವಾವ್. ಪೇಪರಲ್ಲೆಲ್ಲ ಆರ್ಟಿಕಲ್ ಬಂದಿತ್ತು. ಆ ಪೇಪರ್ ನ್ಯೂಸ್ ಪೇಪರ್ ಎತ್ಕೊಂಡು ಎಷ್ಟೊಂದು ಜನ ಬಂದುಬಿಟ್ಟಿದ್ರು ಟ್ರೀಟ್ಮೆಂಟ್ ತೊಗೊಳಕ್ಕೆ ಹಾಸ್ಪಿಟ್ಲಿಗೆ. ಏನು ನೀವು KGFಗಿಂತ ಮುಂಚೆ KGF ಸ್ಟೈಲ್ ಡೈಲಾಗ್ ಬರೆದು ಬಿಟ್ಟಿದ್ರಾ? ಏನು ಗೊತ್ತಿಲ್ಲ. ವೈಲೆನ್ಸ್ 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 ಅಲ್ಲ, ಐ ಹೇಟ್ ವೈಲೆನ್ಸ್ ಬಟ್ ವೈಲೆನ್ಸ್ ಲೈಕ್ಸ್ ಮೀ ಥರ ನೀವು ಏನು ಆಮೇಲೆ ಐ ವಿಲ್ ಕಿಲ್ ಕ್ಯಾನ್ಸರ್. ಇಲ್ಲ, ರಿಯಲಿ ಅದು ಜರ್ನಿ ಹೇಳ್ತೀನಲ್ಲ, ಲೈಕ್ ನಾನು ಸಫರ್ ಆಗೋಕ್ಕಿಂತನೂ ಬಟ್ ನಾನು ತುಂಬ ಕಲಿತೆ ಇರಲಿಲ್ಲ ಅಲ್ಲಿ. ಇಷ್ಟೆಲ್ಲ ಆಯಿತು, ಟ್ರೀಟ್ಮೆಂಟೆಲ್ಲ ಆಯಿತು, ವಾಟ್ಸ್ ನೆಕ್ಸ್ಟ್? ಆಮೇಲೆ ಕೋಚ್ ಆಗ್ತೀಯ ಅಂತ ಕೇಳಿದ್ರು ಅವರು, ಇಂಡಿಯನ್ ಟೀಮ್ ಅವರು. ಇಲ್ಲ, ನಾನು ಕೋಚ್ ಆಗಲ್ಲ ಅಂದೆ. ಯಾಕಂದರೆ ಒನ್ಸ್ ಯು ಬಿಕಮ್ ಕೋಚ್ ಯು ಕಾಂಟ್ ಬಿ ಎ ಫೈಟರ್. ಇವಾಗ ನೀವೇ ಕೋಚ್ ಮಾಡ್ಕೊಂಡು ನೀವೇ ಕೋಚ್ ಆಗ್ಬಿಟ್ಟು ಇನ್ನೊಬ್ರು ಹೋಗಿ ನೀವು ಇಂಟರ್ನ್ಯಾಷನಲ್ ಫೈಟಲ್ಲಿ ನೀವು ಅವ್ರ ಜೊತೆಗೆ ಫೈಟ್ ಮಾಡ್ತಾಯಿದ್ರೆ ವ್ಯಾಲ್ಯೂ ಏನಿರುತ್ತೆ ಅಲ್ಲಿ? ಇಲ್ಲ ಸರ್, ನಾನು ಫೈಟ್ ಮಾಡಬೇಕು ಅಂದೆ. ಸೊ 2012 ನ್ಯಾಷನಲ್ ಚಾಂಪಿಯನ್, 2013 ಐ ಆಮ್ ಎ ನ್ಯಾಷನಲ್ ಚಾಂಪಿಯನ್, 2014 ಐ ಆಮ್ ಎ ನ್ಯಾಷನಲ್ ಚಾಂಪಿಯನ್, 2015 ಐ ಆಮ್ ಎ ನ್ಯಾಷನಲ್ ಚಾಂಪಿಯನ್, 16, 17 ಟೋಟಲ್ 8 ಮೆಡಲ್ ಆಯಿತು. ಓಕೆ, ಐ ಆಮ್ ಎ ನ್ಯಾಷನಲ್. ವಾಟ್ಸ್ ನೆಕ್ಸ್ಟ್? December 14, 2017 ನನ್ನ ಟ್ರೀಟ್ಮೆಂಟ್ ಕಂಪ್ಲೀಟ್ ಆಯಿತು. 103 ಕಿಮೋಥೆರಪಿ ಆ್ಯಂಡ್ ಬಂದೆ. ನೆಕ್ಸ್ಟ್ ಏನು, ಇಲ್ಲಿ ಜನವರಿಯಲ್ಲಿ ನಾನು ಮ್ಯಾಚ್ ಮುಗಿಸಿದೆ 2017. 2018 ಮತ್ತೆ ಡೆಲ್ಲಿಗೆ ಸುಮ್ಮನೆ ಹೋಗಿ ಚೆಕ್ ಮಾಡೋಣ ಫಿಸಿಕಲಾಗಿ, ವಿನ್ ಆಗೋದು ಬೇಡ ಅಂತ. ಇಲ್ಲಾಗಿದ್ದು ಒಂದು ಟರ್ನಿಂಗ್ ಪಾಯಿಂಟ್ ಅಂದರೆ, ನಂದು ಒಂದು ಫೈಟ್ ಇತ್ತು, ಒಂದು ಬೈ ಸಿಕ್ತು. ಒಂದು ಫೈಟ್ ಇದ್ದಾಗ ಅಸ್ಸಾಮನಿಂದ ಫೈಟ್ ಮಾಡಿದೆ. ಎ ಕ್ಯಾಟಗರಿಲಿ ನೀವು ಅಂದ್ರಲ್ಲ ಸ್ಟ್ರಾಟಜಿ ನೋಡ್ತಾಯಿದ್ರಾ ಏನು ಮಾಡ್ತೀರಾ ಅಂತ. ಎ ಕ್ಯಾಟಗರಿಲಿ ಏನಾಯಿತು ಅಂದರೆ, ಮೈಸೂರು ಹುಡುಗ ಆಮೇಲೆ UP ಹುಡುಗ ಇಬ್ಬರದು ಫೈಟ್ ನಡೀತಾ ಇತ್ತು. ಅವ್ನು ಮೈಸೂರು ಹುಡುಗನಿಗೆ ನಾಕೌಟ್ ಮಾಡಿಬಿಟ್ಟು UP ಅವನು ಫುಲ್ಲು ಎಗರ್ಲಾಡ್ತಾಯಿದ್ದ ಮೇಲೆ. ಬಾ ನೆಕ್ಸ್ಟು ಅಂತ. ನಾನೇ ತಾನೇ ಈ ಕಡೆ ಬಿ ಕ್ಯಾಟಗರಿಯಲ್ಲಿ ಟಾಪರು. ನಾನು ಈ ಬಿ ಕ್ಯಾಟಗರಿಯಿಂದ ಫೈನಲಿಸ್ಟು, ಅಣ್ಣ ಎ ಕ್ಯಾಟಗರಿಯಿಂದ ಅವ್ನು ಫೈನಲಿಸ್ಟ್. ಬಾ ನೋಡ್ತೀನಿ ನಾನಂದೆ, ನಾನು ಬರ್ತೀನಿ, ನಡಿ ನೋಡೋಣ. ಸುಮ್ಮನೆ ಲೈಕ್ ಇಟ್ಸ್ ನಾಟ್ ಅಬೌಟ್ ಫೈಟ್, ಇಟ್ಸ್ ಅಬೌಟ್ ಮೈ ಫೈಟ್ ಅಗೇನ್ಸ್ಟ್ ಮೈ ಸೆಲ್ಫ್. ಹೋದೆ. ನನಗೆ ಗೊತ್ತಿಲ್ಲ ಅದೇನು ಜೋಶ್ ಅವನು ಎಬ್ಬರಿಸೋದ್ನೋ ಇಲ್ಲ ನಾನು ಮಾಡ್ಕೊಂಡೋ ಗೊತ್ತಿಲ್ಲ. ಹೋಗಿ ನನ್ನ ಪ್ರೀವಿಯಸ್ ರೆಕಾರ್ಡ್ ಬಂದ್ಬಿಟ್ಟು 1 minute 23 seconds ಇನ್ ಫೈನಲ್ ಫೈಟು. ಇಲ್ಲಿ 43 ಸೆಕೆಂಡ್ಸಲ್ಲಿ ಫೈನಲ್ ಫೈಟ್ ಮುಗಿಸ್ಬಿಟ್ಟೆ ಒಂದೇ ಫಸ್ಟ್ ರೌಂಡಲ್ಲೇ. ವಾವ್, 43 ಹೊಡೆದಾಕಿದ್ದೀರಾ? 43 ಸೆಕೆಂಡ್ಸಲ್ಲೇ ರಿಬ್ಗೇಜ್ ಡ್ಯಾಮೇಜ್ ಆಗೋ ರೇಂಜಲ್ಲಿ ಹೊಡೆದ್ಬಿಟ್ಟು ಐ ಬಿಕಮ್ ಅಗೇನ್ಸ್ಟ್ 9th time ಗೋಲ್ಡ್ ಮೆಡಲಿಸ್ಟು. ಆಫ್ಟರ್ ಕ್ಯಾನ್ಸರ್ ವಿತಿನ್ ಜಸ್ಟ್ 1 month 5 days ಆಗಿದ್ದದು. ಆಫ್ಟರ್ ಲಾಸ್ಟ್ ಕಿಮೋಥೆರಪಿ. ಕ್ರೇಜಿ. ಆಗಿದ ತಕ್ಷಣ ಇಮಿಡಿಯೇಟಾಗಿ ಅಲ್ಲಿ ಇನ್ನೂ ಮಲ್ಕೊಂಡಿದ್ದೆ. ಅಲ್ಗೋರು ಅಂದರು ಸ್ಯಾಟರ್ಡೇ ನಂದು ಫೈಟ್ ಇದ್ದಿದ್ದು ಬಂದ್ಬಿಟ್ಟು ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಇಸ್ ದ ಲಾಸ್ಟ್ ಫೈಟ್, ಫೈನಲ್ ಫೈಟು. ನಂದೇನಾಯಿತು, ಸ್ಯಾಟರ್ಡೇನೇ ಮಾಡಿದ್ರೆ ಎಲ್ಲ ಫೈಟ್ಸು. ಯಾಕಂದರೆ K1 ಫೈಟ್ಸ್ ಎಲ್ಲ ಬಂದು ಲಾಸ್ಟಲ್ಲಿ ಇರ್ತಾರೆ, VIPs ಬರ್ತಾರೆ ಮತ್ತು ಗೆಸ್ಟ್ಗಳು ಬರ್ತಾರೆ. ಅವ್ರ ಮುಂದೆ ರಿಂಗಲ್ಲಿ ಫೈಟ್ ಆಡೋದು ಬೇರೆ ಥರ ಇರುತ್ತೆ. ಸೊ ನಮ್ಮ ಫೈಟ್ ಅಲ್ಲಿ ಇಟ್ಟಿದ್ರು, ಎಲ್ಲ ಆಯಿತು. ಅವರಂದರು ಫೈನಲ್ ಫೈಟು ಸಂಡೇ ಇದೆ ಅಂದರು. ನಾನು ಅಂದೆ ಬೇಡ ಅಂದೆ. ಸರ್ ಪ್ಲೀಸ್ ಇವತ್ತೇ ಮುಗಿದ್ಬಿಡ್ಲಿ ಅಂದೆ. ಯಾಕೆ ಅಂದರು. ನನಗೆ ಗೊತ್ತಿತ್ತು ಏನಾಗುತ್ತೆ ಅಂತ. ಯಾಕಂದ್ರೆ ನಾನು ಒದೆ ತಿಂದಿದ್ದೆ ಅಸ್ಸಾಂ ಒಂದು ಕಡೆಯಿಂದ, ಮತ್ತು ಪೇಯ್ನ್ ಬಂದುಬಿಡುತ್ತೆ ಸಡನ್ನಾಗಿ ರೆಸ್ಟ್ ಕೊಟ್ಬಿಟ್ಟು. ಅಂದರೆ ನೆಕ್ಸ್ಟ್ ಡೇ ನಮಗೆ ಒಂಥರ ಇದಿರಲ್ಲ, ಒಂಥರ ಮತ್ತೆ ಆ್ಯಕ್ಟಿವ್ ಮಾಡಬೇಕು ಅಂದರೆ ಸ್ವಲ್ಪ ಇದಾಗುತ್ತೆ. ಇಲ್ಲಾದರೆ ಬಿಸಿ ರಕ್ತ, ಅವಾಗ ತಾನೇ ಎಲ್ಲ ಜೋಶಲ್ಲಿ ಇರ್ತೀರಿ. ನಿಂತ್ಕೊಂಡು ಅವಾಗೇ ಮುಗಿಸ್ಬಿಟ್ಟು ಡಾಕ್ಟ್ರಿಗೆ ಫೋನ್ ಮಾಡಿ, ಸರ್ ಇನ್ನೊಂದು 5 ಕೀಮೋಥೆರಪಿ ಕೊಡಿ, ನನಗೆ ಒಳ್ಳೆ ಎನರ್ಜಿ ಸಿಕ್ಕಿದೆ ಅಂತ ಡಾಕ್ಟ್ರು ಫೋನಿಗೆ ಬಿಟ್ಟು ಅವ್ರು ಮ್ಯಾಡ್ ಆರ್ ಸಮಥಿಂಗ್, ಕೀಪ್ ಯೋರ್ ಫೋನ್ ಅಂದ್ಬಿಟ್ಟು ಕಂಗ್ರ್ಯಾಚುಲೇಷನ್ ಇಟ್ಬಿಟ್ಟು ಮತ್ತೆ ಕಾಲ್ ಮಾಡಿದ್ರು. ಯು ಟೋಲ್ಡ್ ಟಿಲ್ 20th ರೈಟ್, ಹೌ ಕಮ್ ಯು ಫಿನಿಶ್ಡ್ ಆನ್ 19th ಸರ್, ದಿಸ್ ಇಸ್ ವಾಟ್ ಹ್ಯಾಪನ್ಸ್. ಸೊ ಫೈಟ್ ವಾಸ್ ವೆರಿ ಅಗ್ರೆಸಿವ್ ಆ್ಯಂಡ್ ಐ ಫಿನಿಶ್ಡ್ ಇನ್ 19th, ಇವತ್ತೇ ಮುಗಿಸ್ಬಿಟ್ಟಿದ್ದೀನಿ ಅಂತ. ನೆಕ್ಸ್ಟ್ ಡೇ 10th 20th ಎಲ್ಲ ಡೆಕ್ಕನ್ ಹೆರಾಲ್ಡು, ಟೈಮ್ಸ್ ಆಫ್ ಇಂಡಿಯಾ ಪ್ರತಿಯೊಂದು ಪೇಪರಲ್ಲೂ ನಂದೇ ನ್ಯೂಸು. ನಾನು ಅಲ್ಲಿನ ಮಲ್ಕೊಂಡಿದ್ದೀನಿ, ಎಲ್ಲ ಅಫಿಷಿಯಲ್ಸು ನನಗೆ ಕಳಿಸ್ತಾ ಇದ್ದಾರೆ. ಬಿಕಾಸ್ ಆಫ್ ಯು ಕಿಕ್ ಬಾಕ್ಸಿಂಗ್ ಇಸ್ ಬಿಕಮ್ ಎ ಫೇಮಸ್ ನಾವು ಇನ್ ಇಂಡಿಯಾ ಅಂತ. ಸೊ ಸಿನ್ಸ್ ಈ ಸೆಲ್ಫ್ ಡಿಫೆನ್ಸ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ನಮ್ಮ ನೋಡ್ತಾ ಇರೋ ಹೆಣ್ಮಕ್ಳೆಲ್ಲರಿಗೂ ಮಿನಿಮಮ್ ಒಂದು 3 ಯಾವುದನ್ನು ನಾನು ಕಲ್ತಿದ್ರೆ ನನಗೆ ಒಳ್ಳೆಯದು? ಫಸ್ಟ್ ಥಿಂಗು, ಯಾರೇ ಆಗಲಿ ಏನೇ ಆಗಲಿ, ಎಷ್ಟೇ ಕಷ್ಟ ಬಂದು ಇಲ್ಲ ಏನೇ ಬಂದರೂ ಅಷ್ಟೇ, ಫಸ್ಟು ಪ್ಯಾನಿಕ್ ಆಗಬೇಡಿ. ನೀವು ಪ್ಯಾನಿಕ್ ಆದರೆ ನೆಕ್ಸ್ಟ್ ಆಗೋದೇನು, ಅನ್ಕಾನ್ಷಿಯಸ್ ಆಗಿಬಿಡ್ತೀರ, ಟಕ್ಕಂತ ಹೋಗ್ಬಿಡ್ತೀರಿ, ನಿಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ನೀವು ಪ್ಯಾನಿಕ್ ಆದರೆ ಮುಗೀತು ಕತೆ. ಪ್ಯಾನಿಕ್ ಆಗದೆ ಇರೋಂಗಿರೋದು ಹೇಗೆ? ಪ್ಯಾನಿಕ್ ಆಗದೆ ಇರೋಂಗೆ ನಿಮ್ಮ ಹತ್ರ ಧೈರ್ಯ ಬರಬೇಕದು.
ನೀವು ಏನಾನೋ ಒಂದು ಎಕ್ಸಸೈಸ್, ಇವಾಗ ನಾನು ಹೇಳೋದೇನು ಅಂದರೆ ನಾರ್ಮಲಾಗಿ ಒಂದು 5 ಕಿಲೋಮೀಟ್ರ್ ಓಡೋಂಥ ಕೆಪಾಸಿಟಿಯನ್ನು ನಿಮ್ಗೆ ಇರಬೇಕು. 5 ಕಿಲೋಮೀಟ್ರ್ ಓಡಬೇಕು ಅಂದರೆ ಒಬ್ಬನ ಹೊಡೆದ್ಬಿಟ್ಟು ಓಡ್ತಾ ಇದ್ದೀರಾ ಅಂದರೆ 5 ಕಿಲೋಮೀಟ್ರ್ ನಿಮ್ಮ ತಾಕತ್ತು ಇರಬೇಕು ಓಡೋಕ್ಕೆ. ಇವಾಗ ನಾರ್ಮಲಾಗಿ ಒಬ್ಬ ಮನುಷ್ಯ ಬಂದ್ಬಿಟ್ಟು ನಿಮ್ಮನ್ನ ಅಟ್ಯಾಕ್ ಮಾಡೋಕ್ಕೆ ಬರ್ತಾನೆ, ನೀವೇನು ಮಾಡ್ತೀರಾ, ಒಂದು ಹೊಡಿತೀರಾ ಅವ್ನಿಗೆ, ಕರೆಕ್ಟ್ ಅಲ್ವಾ? ಹೊಡೆದ್ಮೇಲೆ ಅವ್ನು ಇನ್ನೂ ಅಗ್ರೆಸಿವ್ ಆಗ್ತಾನೆ, 1:ಡಬಲ್ ಆಗ್ತಾನೆ. ಅಟ್ಲೀಸ್ಟ್ ಆ ಟೈಮಲ್ಲಿ ನೀವು ಓಡೋಗೋಕ್ಕನ ಒಂದು 5 ಕಿಲೋಮೀಟ್ರ್ ಕೆಪಾಸಿಟಿಯನ್ನು ಇರಲೇಬೇಕು ತಾನೆ. ಅಷ್ಟಾದ್ರು ಫಿಟ್ಟಾಗಿ ರೆಡಿ ಇರಬೇಕು. ಹೌದು, ನೀವೇ ಫಿಟ್ ಇಲ್ಲ, ಸುಮ್ಮನೆ ಆರಾಮಾಗಿ ಓಡಾಡ್ಕೊಂಡು ಇರ್ತೀನಿ ಅಂದರೆ ಬಂದು ಅಫ್ಕೋರ್ಸ್ ಅವ್ರು ಮಾಡೇ ಮಾಡ್ತಾರಲ್ಲ, ಬಂದು ಅಟ್ಯಾಕ್ ಮಾಡೇ ಮಾಡ್ತಾರಲ್ಲ. ನಾವೇ ಅದು ಇದು ಮಾಡೋದು. ನೆಕ್ಸ್ಟು ಕಾನ್ಸಂಟ್ರೇಟ್. ಫಸ್ಟು ಏನು ಮಾಡಬೇಕು ಅಂದರೆ, ನೀವೆಲ್ಲ ರೋಡಲ್ಲಿ ಹೋಗ್ತಾಯಿದ್ರೆ ನಿಮ್ಮ ದೃಷ್ಟಿ ಆಲ್ವೇಸ್ 360 ಡಿಗ್ರಿಯಲ್ಲೂ ಇರಬೇಕು. ನಾಟ್ ಆನ್ ಮೊಬೈಲ್, ನಾಟ್ ಆನ್ ಮ್ಯೂಸಿಕ್, ನಿಜ. ಇದಲ್ಲ. ಯಾಕಂದರೆ ಇವಾಗೆಲ್ಲ ಅದೇ ಆಗ್ತಾರೆ. ನಾವು ಹೋಗ್ತಾ ಇರ್ತೀರಿ, ಹೆಂಗೋ ನೋಡ್ಕೊಂಡು ಹೋಗ್ತಾ ಇರ್ತೀವಿ, ಏನು ಮಾಡ್ತಾರೆ, ಅಟ್ಯಾಕ್ ಮಾಡ್ತಾರೆ, ಹೋಗ್ತಾರೆ, ಎತ್ಕೊಂಡು ಹೋಗ್ತಾರೆ, ಚೈನ್ ಕಿತ್ಕೊಂಡು ಹೋಗ್ತಾರೆ, ಕರೆಕ್ಟ್ ಅಲ್ವಾ? ನೀವು ಮೊಬೈಲ್ ಮಾತ್ರ ನೋಡ್ತಾ ಇರ್ತೀರ. ಇದು ಸೊ ಈ ಸಿಚುವೇಶನ್ಸ್ ಎಲ್ಲ ಫೇಸ್ ಮಾಡಬೇಕು ಅಂದರೆ ಈ ಥರ ತುಂಬ ಸಿಚುವೇಶನ್ಸ್ ಇದೆ. ಬ್ಲೈಂಡ್ ಅವರು ನನಗಂದರು, ಸರ್ ನಮ್ಮ ಹತ್ರನೂ ಬಂದ್ಬಿಟ್ಟು ಒಂದು ಸ್ಮಾಲ್ ಇನ್ಸಿಡೆಂಟ್ ಇದು. ಬ್ಲೈಂಡ್ ಅವ್ರ ಹತ್ರ ನಾನು ತುಂಬ ಕಲಿಯೋದೇ ಹಿಂಗೆ ನಾವು ಸೆಲ್ಫ್ ಡಿಫೆನ್ಸ್ನ. ಯಾಕಂದರೆ ನಾವು ಬೇಸಿಕ್ ಥಿಂಗ್ಸ್ ಹೇಳ್ಕೊಡ್ತೀರ ಅಷ್ಟೇ. ಕೈ ಹಿಡ್ಕೊಂಡು ಹೆಂಗೆ ಬಿಡಿಸ್ಕೊಳೋದು, ಇಲ್ಲ ತಲೆ ಮೇಲೆ ಕೂದಲು ಇಟ್ಕೊಂಡು, ಇಲ್ಲ ಕತ್ಯಾರನೇ ಇಸ್ಕೊತ್ರಿ ಹೆಂಗೆ ಬಿಡಿಸ್ಕೊಳೋದು ಅಂತ ಹೇಳ್ಕೊಡ್ತೀರಿ. ಬಟ್ ಬ್ಲೈಂಡ್ ಅವರು ಒಂದೇ ಹೇಳಿದ ಇನ್ಸಿಡೆಂಟ್ ಬಂದ್ಬಿಟ್ಟು, ಸರ್ ನಮ್ಮ ಹತ್ರ ಬಂದು ಯಾರೋ ಬಂದ್ಬಿಟ್ಟು ಕಾಸು ಕೊಡ್ತೀನಿ ಅಂದರು. ನಾನಂದೆ ಬೇಡ ನಮ್ಮ ಹತ್ರ ಅಂದೆ. ಕಣ್ಣು ಇರೋನು ಅವನನ್ನಂತೆ, ಇಲ್ಲ ಆದರೂ ನಾನು ನಿಮ್ಗೇನೋ ಮಾಡಬೇಕು, ಕಾಸು ನೋಡ್ಸು, ಕಾಸು ಕೊಡ್ತೀನಿ, ನಿಮಗೆ ಊಟ ಕೊಡು. ಬೇಡ, ನನ್ನ ಹತ್ರ ಕಾಸಿದೆ, ಕಾಸು ನೋಡ್ಸು ಅಂದರೆ ಕಾಸಿಗೆ ನೋಡ್ಸೋದಂತೆ, ಅವ್ನು ಕಾಸು ಕಿತ್ಕೊಂಡು ಓಡೋಗ್ಬಿಟ್ನಂತೆ. ಸೊ ಈ ಥರ ಕಳ್ಳರುಗಳು ಇರ್ತಾರೆ. ಏನು ಸಮಾಜನಪ್ಪ ಅಲ್ಲ, ಈ ಥರ ಕಳ್ಳರುಗಳು ಇರ್ತಾರೆ. ಈ ಥರ ಸಿಚುವೇಶನ್ಸ್ ಎಲ್ಲ ಬಂದ್ಬಿಟ್ಟು ನನಗೆ ಹೇಳ್ಕೊಡೋದು. ಇನ್ನೊಬ್ಬರು ಪಾಪ ಒಂದು ಹ್ಯಾಂಡಿಕ್ಯಾಪು, ಇವ್ರಿಗೆ ಕಾರ್ಯಕರ್ತರು ಇವರು, ಒಂದು ಹಳ್ಳಿಗೆ ಹೋಗಿ ಒಂದು ಹೆಣ್ಮಕ್ಳನ್ನ ಹೊರಗಡೆ ಕರ್ಕೊಬರೋದು, ಈ ಥರ ಮಾಡ್ತಾಯಿರಂತೆ. ಇವರು ಒಂದು ಹೆಣ್ಮಕ್ಳು ಹೋಗ್ಬೇಕಾದ್ರೆ ಯಾರೋ ಒಬ್ಬ ಇದರಿಂದ ಹತ್ತುತ್ತಾನಂತೆ, ಏನದು ಮರದಿಂದ ಎಗರ್ಬಿಟ್ಟು ಆ ಅಮ್ಮನ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಹೋಗ್ತಾನಂತೆ. ಈ ಥರ ಸಿಚುವೇಶನ್ಸ್ ಇದೆಲ್ಲ ಬಂದ್ಬಿಟ್ಟು ಹೊಸ ಸಿನಾರಿಯೋಸ್. ನಮಗೆ ಏನು ಮಾಡ್ಬೋದು ಈ ಸಿಚುವೇಶನಲ್ಲಿ? ಯು ಕಾಂಟ್ ಡೂ ಎನಿಥಿಂಗ್. ಇಟ್ಸ್ ಲೈಕ್ ಪ್ಯಾನಿಕ್ ಸಿಚುವೇಶನ್ಸ್. ನಾನು ಅದೇಂದೆ ಮಾಡ್ತೇನೆ ಅಂತಾನೆ, ಆ ಊರಿಂದನೇ ಒಬ್ಬರನ್ನ ಕರ್ಕೊಂಡು ವಾಪಸ್ ಬನ್ನಿ, ನೀವು ಸೇಫಾಗಿರೋ ಜಾಗಕ್ಕೆ ಅವ್ರನ್ನ ಡ್ರಾಪ್ ಮಾಡಿಸ್ಕೊಳ್ರಿ, ದೆನ್ ಸೆಂಡ್ ಹಿಮ್ ಬ್ಯಾಕ್ ಒನ್ ಪರ್ಸನ್. ಬಿಕಾಸ್ ನೀವು ಒಳ್ಳೆ ಕೆಲಸ ಮಾಡೋಕ್ಕೆ ಹೋಗ್ತಾ ಇರೋದು ಆ ಊರಲ್ಲಿ. ಈ ಥರ ಸಿಚುವೇಶನ್ಸು ನಮ್ಗೆ ಹೊಸದು ಕಲಿಸ್ಕೊಡುತ್ತೆ. ಸೊ ಒಂದು ಶುಡ್ ಕಾನ್ಸಂಟ್ರೇಟ್, ಸೆಕೆಂಡ್ಲಿ ಡೋಂಟ್ ಗೆಟ್ ಪ್ಯಾನಿಕ್ ಆ್ಯಂಡ್ ಆಲ್ವೇಸ್ ಬಿ ಅಲರ್ಟ್. ಆ್ಯಂಡ್ ಹ್ಯಾವ್ ಮಿನಿಮಮ್ ಫಿಟ್ನೆಸ್ ಸ್ಟ್ರೆಂತ್. ಅಟ್ಲೀಸ್ಟ್ ಒಂದು 5 ಕಿಲೋಮೀಟ್ರ್ ಓಡೋಷ್ಟಾರು, ಎದುರು ಬರ್ದೇ ಇರೋ ಅಷ್ಟು ಅಷ್ಟೇ. ನೀವು ಫಿಟ್ಟಾಗಿರ್ಬೇಕು ಮೇಡಮ್, ಅಷ್ಟೇ ನಾನು ಹೇಳೋದು. ನೀವು ಫಿಟ್ಟಾಗಿದ್ದರೆ ನಾನು ಹೇಳೋದು ಇವಾಗ ಮೆನ್ನು ವುಮೆನ್ ಅಂತ ಏನು ಡಿಫ್ರೆನ್ಸ್ ಇಲ್ಲ. ಕದಿಯೋನಿದ್ರೆ ಯಾರು ಬೇಕಾದ್ರೂ ಕದಿಬೋದು. ಬಟ್ ಸಮ್ ಸಿಚುವೇಷನಲ್ಲಿ ಆಕ್ಸಿಡೆಂಟಾಗಿ ಆಗೇ ಆಗುತ್ತೆ. ಇವಾಗ ನಾನು ಬೇಕಾದ್ರೆ ಇವಾಗ ನಾರ್ಮಲಾಗಿ ವಾಕ್ ಮಾಡ್ತಾನೆ, ಹಿಂದೆಯಿಂದ ಕಲ್ ತಗೊಂಡು ಹೊಡೆದ್ಬಿಟ್ರೆ ನನಗೆ ಏಟ್ ಬಿತ್ತು ಅಂದರೆ ನಾನೇನು ಮಾಡ್ತೀನಿ, ನಾನು ಪ್ಯಾನಿಕಾಗಿ ಬೀಳೋದಲ್ವ. ನಾಳೆ ದಿವಸ ಹಾಕೋದೇನು, ಒಬ್ಬ ಕಿಕ್ ಬಾಕ್ಸರ್ ಒಬ್ಬನ ಹೊಡಿಯೋಕ್ಕಾಗಿಲ್ಲ. ಬಟ್ ಸಿಚುವೇಶನ್ ಏನಾಗಿದೆ ಅದು ಇಂಪಾರ್ಟೆಂಟ್ ಅಲ್ವಾ. ಇವಾಗ ಒಂದೇ ಸತಿ 10 ಜನ ಬಂದು ಅಟ್ಯಾಕ್ ಮಾಡಿದ್ರು ಅಂದರೆ ಏನು ಮಾಡೋಕ್ಕಾಗತ್ತೆ? ಯು ಕಾಂಟ್ ಡಿಫೆಂಡ್, ಇನ್ಕ್ಲೂಡಿಂಗ್ ಮೀ. ಐ ಕಾಂಟ್ ಡಿಫೆಂಡ್. ಎನಿ ಫೈಟರ್ ಯಾರೂ ಮಾಡೋಕ್ಕಾಗಲ್ಲ. ಒಬ್ಬ ಬಂದು ಇಲ್ಲಿ ಕೈ ಹಿಡ್ಕೊಂತಲ್ಲ, ಮೂವಿ ಸರಿ, ರಿಯಾಲಿಟಿಯಲ್ಲಿ ಝೀರೋ ಅದು. ಒಬ್ಬ ಬಂದು ಹಿಂಗೆ ಕೈ ಹಿಡ್ಕೊಂಡಿದ್ದ ಹಿಂದೆಯಿಂದ ಒಬ್ಬ ಒಂದು ರಾಡ್ ತೊಗೊಂಡು ಹೊಡೆದ ಅಂದರೆ ನಾನು ಬೀಳ್ಬೇಕು, ಎಲ್ಲರೂ ಬೀಳ್ಬೇಕು. ಈವನ್ ವಿ ಆರ್ ಎ ಹ್ಯೂಮನ್ಸ್. ಅದೆಲ್ಲ ಸುಳ್ಳು. ಫಸ್ಟು ಇಷ್ಟು ತಿಂಗು ಈ 4 ನೀವು ಅರ್ಥ ಮಾಡಿಕೊಂಡ್ರೆ ಮುಗೀತು. ನೀವು ಪ್ರಜ್ಞೆ ತಪ್ಪಿಬಿಟ್ಟು ಹೆಂಗೆ ಲೈಕ್ ಏನೋ ಮೈ ಮರೆಸ್ಬಿಟ್ಟು ಆರಾಮಾಗಿ ರೋಡಲ್ಲಿ ಜಾಲಿಯಾಗಿ ಹೋಗ್ತಾರೆ, ಎಲ್ಲ ಇನ್ಸಿಡೆಂಟ್ಸ್ ಹಾಗೇ ಆಗುತ್ತೆ. ಪೀಪಲ್ ವಿಲ್ ಬಿ ಅಬ್ಸರ್ವಿಂಗ್ ಯು. ಕದಿಯೋನ್ಗೆ 1000 ದಾರಿ ಇರುತ್ತೆ. ಅದು ಹೇಳಿದ್ರಲ್ಲ, ಕರೆಕ್ಟ್. ನೀವು ಒಂದು ತಪ್ಪಿಸ್ಕೊಂಡ್ರೆ ಇನ್ನೊಂದು ಅವನು ಹುಡುಕಿ ಇಕ್ಕಿರ್ತಾನೆ. ಹಾಗಾಗಿ ನೀವು ಅದನ್ನು ಮೆಟ್ಟು ನಿಲ್ಬೇಕು ಇವತ್ತು, ಎಲ್ಲ ಕಣ್ಣಾಗಿ. ಥ್ಯಾಂಕ್ ಯು. ಸಂಬಡಿ ಹೂಸ್ ಡನ್ ಕ್ಲೋಸ್ ಟು 1000+ ಟ್ರೆಕ್ಸ್ ಅಲ್ಲ, ತುಂಬ ಎಂತೂಸಿಯಾಸ್ಟ್ ನೋಡ್ತಾ ಇರ್ತಾರೆ. ಯಾವ ಟ್ರೆಕ್ಸ್ಗಳನ್ನು ಪ್ರಾಬ್ಲಿ ಟಾಪ್ 5 ಕರ್ನಾಟಕ ಅಂತ ಪ್ಲಸ್ ಇಂಡಿಯಾ ಲೆವೆಲ್ ಅಂತ ಬಂದರೆ ಹೇಳ್ಬೋದಾ? ಇಂಡಿಯಾ ಲೆವೆಲೆಲ್ಲ ಬಂದು ಹಿಮಾಲಯದಲ್ಲೇ ತುಂಬ ಇದೆಲ್ಲ, ರೂಪ್ಕೊಂಡಿದೆ, ಸ್ಪಿತಿ, ಏನೇನೋ ಇದೆ. ಅದರಲ್ಲೂ ಟಾಪ್ 5 ನಿಮ್ಮ ಸ್ಪಿತಿ. ನಾನು ಹೇಳೋದು ಬಂದ್ಬಿಟ್ಟು ಪಿನ್ ಪಾರ್ವತಿ ಪಾಸ್ ಮಾಡಿ. ನನ್ನ ಹತ್ರ ಯೂಟ್ಯೂಬಲ್ಲಿ ಮಾಡಿದ್ದೀನಿ ಅದು. ಲೈಕ್ ಅದು ಡ್ರೋನೆಲ್ಲ ಫ್ಲೈ ಮಾಡಿದ್ದಲ್ಲಿ ಪಿನ್ ಪಾರ್ವತಿ ಪಾಸು ಮತ್ತು ಬಾಲಿ ಪಾಸು. ಎನಿ ಪಾಸಸ್ ಇಟ್ಸ್ ಕ್ವೈಟ್ ಡಿಫಿಕಲ್ಟ್. ಯಾಕಂದರೆ ಪಾಸ್ ನೀವು ಒಂದು ಕಡೆಯಿಂದ ಹತ್ಬಿಟ್ಟು ಇನ್ನೊಂದು ಕಡೆ ಡಿಸೆಂಡು ಒಂದು ದಿವಸದಲ್ಲಿ ಇಳಿದ್ಬಿಡ್ತೀರ ಒಂದೇ ಸತಿ. ಇದು ಥರ ಮೇಲೆ ಹೋಗಿ ಸ್ಟೇ ಮಾಡೋದು ಆ ಥರ ಇಲ್ಲ. ಮೇಲೆ ಹೋಗಿ ಸ್ಟೇ ಮಾಡಿ ಕೆಳಗಡೆ ಬರೋದನ್ನ ಪಾಸಸ್ ಅನ್ನಲ್ಲ. ನೀವು ಇಲ್ಲಿ ಹೋಗ್ತೀರಾ, ದಿಸ್ ಇಸ್ ಅ ಬಾರ್ಡರ್, ಈ ಕಡೆ ಇಳಿತೀರಾ, ಇಲ್ಲಿಗೆ 8 ದಿವಸ ಹೋಗ್ತೀರಾ, ಇಲ್ಲಿಗೆ ಇಳಿಯೋದು ಒಂದೇ ದಿವಸ, ಇಲ್ಲಿ 2 days. ಇದನ್ನು ಪಾಸಸ್ ಅಂತಾರೆ ಯಾವತ್ತೂ. ಪಾಸಸ್ ಇಸ್ ಆಲ್ವೇಸ್ ಇಟ್ಸ್ 2 ಮೌಂಟನ್ಸ್ ಮಧ್ಯದಲ್ಲಿ, ಮೌಂಟನ್ ಮೇಲೆ ಇರೋಂಥ ಇದನ್ನು ಪಾಸ್ ಮಾಡಿದ್ರೆ ನಾವು ಪಾಸಸ್ ಅಂತಾರೆ. ಇಷ್ಟೇ. ಸೊ ರೂಪ್ಕುಂಡ್ ಟ್ರೆಕ್ಕು ಪಾಸೇ ಹಂಗಿದ್ರೆ? ಹೌದು. ರೂಪ್ಕುಂಡ್ ಪಾಸು ಮತ್ತು ಬಾಲಿ ಪಾಸು, ಪಿನ್ ಪಾರ್ವತಿ ಪಾಸು, ಪಿನ್ ಬಾಬಾ ಪಾಸಸ್, ಇದೆಲ್ಲ ಬಂದ್ಬಿಟ್ಟು ಇದೇ ಇರೋದು. ಸೊ ಬಿಗಿನರ್ಸು
ಹೌದು. ಅಂದರೆ ಬಿಗಿನರ್ಸ್ಗೆಲ್ಲ ಬಂದ್ಬಿಟ್ಟು ದಯವಿಟ್ಟು ಸ್ಟಾರ್ಟ್ ವಿತ್ ಸ್ಲೋಲಿ. ಎನಿಥಿಂಗ್ ಫಸ್ಟ್ ಆಲ್ವೇಸ್ ಸ್ಟಾರ್ಟ್ ವಿತ್ 9,000 ಫೀಟ್ ಆಲ್ಟಿಟ್ಯೂಡಲ್ಲಿ. ನೆಕ್ಸ್ಟ್ ಬಂದು 12,000 ಮಾಡಿ ನೀವೇನ ಪ್ರಾಪರಾಗಿ ಅಕ್ಲಮೆಟೈಸೇಷನ್ ಆಗಬೇಕು ಅಂದರೆ ನೆಕ್ಸ್ಟ್ ಬಂದ್ಬಿಟ್ಟು 15,000 ಫೀಟು. ಎವ್ರಿ 3,000 ಫೀಟಿಗೆ ನಿಮ್ಮ ಬಾಡಿ ಅಕ್ಲಮೆಟೈಸೇಷನ್ ಆಗು. ಇದು 3 ಟೈಪ್ಸ್ ಆಫ್ ಅಕ್ಲಮೆಟೈಸೇಷನ್ ಅಂತಾರೆ. ರೀಸೆಂಟಾಗಿ ನಾನು ಇಂಡಿಯನ್ ಆರ್ಮಿಯವ್ರ ಜೊತೆಗೆ ಒಂದು ಕ್ಯಾಂಪಲ್ಲಿದ್ದೆ. ಹಾಂ, ಅದು ಬಂದು BMC ಕೋರ್ಸ್, ಅದು BMC ಅಂದರೆ ಬೇಸಿಕ್ ಮೌಂಟೇನಿಂಗ್ ಕೋರ್ಸ್. ಅದು ಓಹೋ, ಅಲ್ಲೇನು ಅದು ಅಲ್ಲಿ ಏನು ಅಂದರೆ ನಿಮ್ಗೆ ಹೆಂಗಿರಬೇಕು, ಯಾವ ಥರ ನೀವು ರಿವರ್ ಕ್ರಾಸಿಂಗ್ ಮಾಡಬೇಕು, ಮತ್ತು ಗ್ಲೇಷಿಯರ್ ಹೇಗೆ ಕ್ಲೈಂಬ್ ಮಾಡಬೇಕಾಗತ್ತೆ, ಮತ್ತು ಅವಲಾಂಚ್ ಆದೋಗಿ ಹೆಂಗೆ ಡಿಟೆಕ್ಟ್ ಮಾಡಬೇಕಾಗತ್ತೆ, ಈ ಥರ ಟ್ರೈನಿಂಗ್ ಆಗುತ್ತೆ. ಇಫ್ ಎನಿ ಒನ್ ವಾಂಟ್ಸ್ ಟು ಡೂ ಹೈ ಆಲ್ಟಿಟ್ಯೂಡ್ ಟ್ರೆಕ್ಸ್ ಲೈಕ್ ಅಬೋವ್ 5,000 ಆರ್ ಸಮಥಿಂಗ್ ಈ ಥರ ಸಬ್ಮಿಟ್ ಮಾಡಬೇಕು ಅಂದರೆ ಪ್ಲೀಸ್ ಡೂ ಯುವರ್ BMC ಆ್ಯಂಡ್ AMC ಕೋರ್ಸ್. AMC ಇಸ್ ಅಡ್ವಾನ್ಸ್ ಮೌಂಟೇನಿಂಗ್ ಕೋರ್ಸ್. ಎಷ್ಟು ಇದಕ್ಕೆ ಫೀಸ್ ಅಲ್ಲ? ಇದೆಲ್ಲ ಫೀಸೆಲ್ಲ ಕಡಿಮೆ ಇರುತ್ತೆ. ಗೌರ್ಮೆಂಟ್ ಕಡೆಯಿಂದ 27,000-28,000. ಬಟ್ ಚೆನ್ನಾಗಿ ರುಬ್ತಾರೆ. ನಿಮ್ಮ ಕಷ್ಟನೇ ನೋಡಿಲ್ಲ. ನಾನು ಏನಿಲ್ಲ ಅಂದರೆ ಈ ಟೈಮ್ ನಾನು ಕ್ಯಾರಿ ಮಾಡಿದ್ದು 25 kgs ಆಫ್ ವೆಯ್ಟು, 252 ಕಿಲೋಮೀಟರ್ಸ್. ಹಾಂ, ಹೌದು. ಆಮೇಲೆ 70 ಕಿಲೋಮೀಟರು ಜಾಗಿಂಗು, ರನ್ನಿಂಗ್, ಈ ಥರ. ದಿಸ್ ಹ್ಯಾಪನ್ಸ್ ಇನ್ ಜಸ್ಟ್ 20 days. 25 kg ವೇಟ್, 250+ ಕಿಲೋಮೀಟರ್ಸ್, 252 ಕಿಲೋಮೀಟರ್ಸ್ ಪ್ಲಸ್ 70 ಕಿಲೋಮೀಟರ್ಸ್ ಆಫ್ ಜಾಗಿಂಗ್, ರನ್ನಿಂಗ್, ಈ ಥರ. ಆಮೇಲೆ ಡೈಲಿ ಒಂದು 100, 150, 200 ಪುಷಪ್ಸ್ ಹೊಡೆಯೋ ಕೆಪಾಸಿಟಿ ಇರಬೇಕು. ಇದು ಬಿಟ್ಬಿಟ್ಟು ಅದರ್ ಆ್ಯಕ್ಟಿವಿಟೀಸ್ ವಿಲ್ ಬಿ ದೇರ್ ಲೈಕ್ ಆಲ್ ದ ಜಾಗಿಂಗ್, ರನ್ನಿಂಗ್, ಮತ್ತು ಮೌಂಟೇನ್ ಕ್ಲೈಂಬಿಂಗು, ರಾಕ್ ಕ್ಲೈಂಬಿಂಗು, ಆರ್ಟಿಫಿಷಿಯಲ್ ವಾಲ್ ಕ್ಲೈಂಬಿಂಗು. ಇದೆಲ್ಲ ಯಾವ ಏರಿಯಾದಲ್ಲಿ ಮಾಡಿಸ್ತಾರೆ? ಇದೆಲ್ಲ ಬಂದ್ಬಿಟ್ಟು ಹೈ ಆಲ್ಟಿಟ್ಯೂಡ್ರಲ್ಲಿ ಮಾಡಿಸ್ತಾರೆ. ಪ್ರತಿ ಏರಿಯಾ ಬೆಟ್ಟ ಹೆಸರು ಬೆಟ್ಟ ಡಿಪೆಂಡ್ಸ್. ಅದು ನಿಮ್ ಅಂತ ಇದೆ, ನೆಹರು ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನಿಂಗು, ಜಿಮ್ ಅಂತ ಇದೆ, ಜವಾಹರ್ಲಾಲ್ ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನಿಂಗು, ಈ ಥರ ನೀಮಾಸ್ ಇದೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನಿಂಗ್ ಆ್ಯಂಡ್ ಅಡ್ವೆಂಚರಸ್ ಸ್ಪೋರ್ಟ್ಸ್. ಈ ಥರ ನಮ್ಮ ಇಂಡಿಯಾವ್ರದ್ದು 5 ಇದೆ. ಫಾರಿನರ್ಸಿಂದನೂ ಬರ್ತಾರೆ ಇಲ್ಲಿಗೆ ಟ್ರೈನ್ ಆಗೋಕ್ಕೆ. ಕ್ರೇಜಿ. ಸೊ ಇದೇನು ಮೌಂಟ್ ಎವರೆಸ್ಟ್ಗೆ ಒಂದು ಬೇಸಿಕ್ ಕೋರ್ಸ್ ಥರನ ಇವೆಲ್ಲ ಮಾಡಿ ರೆಡಿ? ನೀವೇನ ಸ್ಪಾನ್ಸರ್ಸ್ ಬೇಕು, ಅದು ಇದು ಬೇಕು ಅಂದರೆ ದಿಸ್ 2 ಕೋರ್ಸ್ ಶುಡ್ ಬಿ ಕಂಪಲ್ಸರಿ. ಈ BMC AMC ಕಂಪಲ್ಸರಿ ಆಗಿರಬೇಕು. ಅದಾದರೆ BMCಯಲ್ಲಿ ಆಲ್ಫಾ ಆದರೆ, ಆಲ್ಫಾ ಈಸ್ 80% ಆಫ್ ಯುವರ್ ಎಕ್ಸಾಮಿನೇಷನ್. ಆದರೆ ಮಾತ್ರ ಯು ಕ್ಯಾನ್ ಅಪ್ಲೈ ಫಾರ್ AMC. ಓ, ಆಲ್ಫಾ ಅಂದರೆ ಆಲ್ಫಾ ಗ್ರೇಡು. ಏನೇನು ಇರುತ್ತೆ ಇದರಲ್ಲಿ? ಆಲ್ಫಾ, ಬೀಟಾ, ಮತ್ತು ಇದಿರುತ್ತೆ, ಚಾರ್ಲಿ ಇರುತ್ತೆ. ಚಾರ್ಲಿ ಬೇಸಿಕಾ? ಚಾರ್ಲಿ ಬಂದ್ಬಿಟ್ಟು ಫುಲ್ ಲಾಸ್ಟು. ಬೇಸಿಕ್ ಈಸ್ ಬಂದ್ಬಿಟ್ಟು ಬೀಟಾ. ಆಲ್ಫಾ, ಬೀಟಾ, ಚಾರ್ಲಿ ಈಸ್ ಲಾಸ್ಟು. ಅವ್ನಿಗೇನು ಇಲ್ಲ, ಅವ್ನಿಗೆ ವ್ಯಾಲ್ಯೂವೇ ಇಲ್ಲ. ಅವ್ನು ಕೋರ್ಸ್ ಮಾಡಿದ್ದಾನೆ ಅಷ್ಟೇ, ವ್ಯಾಲ್ಯೂ ಅಷ್ಟೇ. ಗೊತ್ತಾಯ್ತು. ಸ್ವಲ್ಪ ಲಾಸ್ಟ್ ಅಷ್ಟೇ. ಮತ್ತು B ಇದ್ರೂ ಯು ಕಾಂಟ್ ಅಪ್ಲೈ ಫಾರ್ AMC. ಮಿನಿಮಮ್ ಆಲ್ಫಾ ಆಗಬೇಕು. ಆಲ್ಫಾ ಆಗಲೇಬೇಕು. 75%ಇಂದ 80%. ಅದು ತೆಗಿಯೋಕ್ಕೆ ನೀವು ಅಲ್ಲಿ ನಂದು ಆಯ್ತು. ನಂದು ಆರಾಮಾಗಿ ಹೋಗೋಯ್ತು ನಂದು. ಬಿಕಾಸ್ ಐ ಬೀನ್ ಪ್ರಾಕ್ಟೀಸಿಂಗ್ ದೋಸ್ ಆಲ್ ದ ಥಿಂಗ್ಸ್. ನಮ್ಮಂಥ ಹೆಣ್ಮಕ್ಳು ಈಗ ಮಾಡ್ಬೋದು. ಈಗ ನೀನು 150 ಪುಷಪ್ ಅಂದರೆ ಕೇಳೇ ಮಾಡಬೇಕು. ನಿಮ್ಗೆ ಅಲ್ಲೆಲ್ಲ ಏನು ಇದೇ ಇಲ್ಲ. ನಾನು ಹೇಳ್ತಾ ಇರೋದೇನು ಅಂದರೆ ಅಲ್ಲಿ ಯಾವುದೇ ಹೆಣ್ಮಕ್ಳು ಗಂಡ್ಮಕ್ಳು ಅನ್ನೋದು ಏನೂ ಇಲ್ಲ. ಬಟ್ ಏನು ಅಂದರೆ ನಿಮ್ಗೊಂದು ಅಡ್ವಾಂಟೇಜು, ಹೆಣ್ಮಕ್ಳು ಕ್ಯೂಲ್ಲಿ ನಿಂತ್ಕೊಂಡು ಊಟ ತಿನ್ನಂಗಿಲ್ಲ ಅಷ್ಟೇ, ಬೇಗ ಹೋಗ್ಬಿಡ್ಬೋದು. ಇನ್ನು ಮಿಕ್ಕಿದೆಲ್ಲ ಬಂದ್ಬಿಟ್ಟು ಸೇಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ನೋ ಎನಿ ಅದರ್ ಥಿಂಗ್. ನೈಸ್. 20 days? 28 days. 28 days. ಕ್ರೇಜಿ ಇಂಟ್ರೆಸ್ಟಿಂಗ್. ಬಟ್ ಇದೆಲ್ಲ ಕಲ್ತೋಗಿ ಏನಾಗುತ್ತೆ ಅಂದರೆ ಒಂಟಿತನ ಅನ್ನೋದು ಇನ್ನೂ ಧೈರ್ಯ ಬರುತ್ತೆ ಇದರಿಂದ. ಲೈಕ್ ಹೌ ಟು ಗೋ ಆ್ಯಂಡ್ ಸೋಲೋ. ಆಲ್ಫೆನ್ ಟ್ರೆಕ್ ಹೇಗೆ ಮಾಡಬೇಕು. ಆಲ್ಫೆನ್ ಟ್ರೆಕ್ ಬಂದ್ಬಿಟ್ಟು ಒಬ್ಬನೇ ಹೋಗೋದು, ಸೋಲೋ. ಆಲ್ಫಾ ಟ್ರೆಕ್, ಆಲ್ಪೆನ್ ಬಂದ್ಬಿಟ್ಟು ನಿಮ್ಮದು ಸೀದಾ ಬಂದ್ಬಿಟ್ಟು ಒಬ್ಬನೇ ಹೋಗೋದು, ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋದು ಹೈ ಆಲ್ಟಿಟ್ಯೂಡ್ ಟ್ರೆಕ್ಸ್ಗೆ. ಇದನ್ನು ಆ ಥರ ಒಬ್ಬನೇ ಹೋಗೋಟಕ್ಕೆ ಆಲ್ಫೆನ್ ಇದು ಅದಕ್ಕೆ. ಹೌದು, ನೀವೇ ರೂಟ್ ಹುಡ್ಕೊಂಡು ನೀವೇ ಹೋಗೋದು, ನೀವೇ ರೂಟ್ ಪಿಚ್ ಮಾಡೋದು, ಇದನ್ನು ಅಂತಾರೆ. ಇದನ್ನು ನಾನು ಇಲ್ಲೇ ಮಾಡ್ತಾ ಇರ್ತೀನಿ ರೆಕ್ಕಿ. ಬಟ್ ಹಿಮಾಲಯಸಲ್ಲಿ ಮಾಡಿಲ್ಲ. ಐ ಡನ್ ಇನ್ ದೋಸ್ ಆಲ್ ದ ಥಿಂಗ್ಸ್ ಇನ್ ಕರ್ನಾಟಕ, ತಮಿಳ್ನಾಡು ಮತ್ತು ಮಹಾರಾಷ್ಟ್ರ, ಈ ಕಡೆ ಎಲ್ಲ ಮಾಡಿದ್ದೀನಿ ಇದನ್ನ. ಕರ್ನಾಟಕಲ್ಲಿ ನೀವು ಕೇಳಿದ್ರೆ ಯಾವುದೇ ಡಿಫಿಕಲ್ಟಿ ಟ್ರಕ್ ಅಂತ ನಾನು ಹೇಳ್ತಾ ಇರೋದು ಕುಮಾರ ಪರ್ವತ ನಂಬರ್ 1. ನೀವು ಯಾವುದನ್ನ ಎವರೆಸ್ಟ್ ಬೇಸ್ ಕ್ಯಾಂಪ್ ಮಾಡಬೇಕು ಅಂದರೆ ಕುಮಾರ ಪರ್ವತ ಒಂದು ಮಾಡಿದ್ರೆ ಅದಕ್ಕೆ ಎಲಿಜಿಬಲ್ ಅಂದ್ಕೊಳ್ಳಿ ನೀವು. ನೆಕ್ಸ್ಟು ಕೊಡ್ಚಾದ್ರಿ, ನರಸಿಂಹ ಪರ್ವತ. ನಾನು ಇದು ಮಾಡಿದ್ದೀನಿ, ಯಾವುದದು ಕುದುರೆಮುಖ ಟ್ರೆಕ್. ಕುದುರೆಮುಖನ ಬರ್ಕೊಳ್ಳಿ, ಅದು ಒಳ್ಳೇದೇ ಆ್ಯಕ್ಚುಲಿ. ಇದೆಲ್ಲ ಬಂದ್ಬಿಟ್ಟು ಒಂಥರ ಎನರ್ಜಿ ಕಿತ್ತಾಕತ್ತೆ ನಿಮಗೆ. ಇದೆಲ್ಲ ಬಂದ್ಬಿಟ್ಟು ಒಂಥರ ನಮ್ಮ ಕಂಪ್ಲೀಟ್ ಕಾಡನ್ನು ನೋಡೋಂಥ ಇದಿದ್ವಿ. ಸೊ ಕುಮಾರ ಪರ್ವತ, ಕೊಡಚಾದ್ರಿ, ಕುದುರೆಮುಖ, ನರಸಿಂಹ ಪರ್ವತ ಇದು ನಮ್ಮ ಕರ್ನಾಟಕದಲ್ಲಿ. ಇವೆಲ್ಲ ಮಾಡಿದ್ರೆ ಒಂದು ರೇಂಜಿಗೆ ಬೇಸ್ ಕ್ಯಾಂಪ್ಗೆ ನೀವೆಲ್ಲ ಆರಾಮಾಗಿ ಹೋಗ್ಬೋದು. ಇದಕ್ಕೆಲ್ಲ ಬೇಸ್ ಕ್ಯಾಂಪ್ಸ್ಗೆಲ್ಲ ಆರಾಮಾಗಿ ಹೋಗ್ಬೋದು. ಅದಕ್ಕೆ ಅಂದ್ಬಿಟ್ಟು ಏನಿಲ್ಲ. ಬೇಸ್ ಕ್ಯಾಂಪ್ ಇಸ್ ನನ್ನ ಏನಾನ ಕಂಪೇರ್ ಮಾಡಿದೆ ಇಂಡಿಯನ್ ಟ್ರಕ್ಸ್ಗಿಂತ ನೇಪಾಳಲ್ಲಿ ಎವರೆಸ್ಟ್ ಬೇಸ್ ಕ್ಯಾಂಪ್ ಆ್ಯಂಡ್ ಅನ್ನಪೂರ್ಣ ಬೇಸ್ ಕ್ಯಾಂಪ್ ಇಸ್ ಸೇಫೆಸ್ಟ್ ಟ್ರಕ್. ರೀಸನ್ ಯಾಕೆ? ನಿಮ್ಮ ಕೈಯಲ್ಲಿ ಆಗಿಲ್ವಾ, ಯು ಕ್ಯಾನ್ ಕಂಬೈನ್ ಚಾಪರ್ ಫೆಸಿಲಿಟೀಸ್ ಇರುತ್ತೆ. ಕಾಸು ಕೊಟ್ಬಿಟ್ಟು ಕೆಳಗಡೆ ಬರ್ತಾ ಇರ್ಬೋದು. ಆ್ಯಂಡ್ ಪ್ರತಿ ಕಡೆಯೂ ನಿಮಗೆ ಟೀ ಹೌಸಸ್ ಇದೆ.
ಎವ್ರಿ ಟಿಲ್ ಲಾಸ್ಟ್ ಪಾಯಿಂಟ್ವರೆಗೂ ನಿಮಗೆ ಟೀ ಹೌಸ್ ಅಲ್ಲ ಅವೈಲೇಬಲ್ ಇರುತ್ತೆ. ನೋ ನೀಡ್ ಟು ಕ್ಯಾರಿ ಸ್ಲೀಪಿಂಗ್ ಬ್ಯಾಗ್ ಎನಿಥಿಂಗ್. ಅಲ್ಲೇ ಹಾಟ್ ವಾಟರ್ ಫೆಸಿಲಿಟೀಸ್ ಇರುತ್ತೆ, ಹೀಟರ್ ಫೆಸಿಲಿಟೀಸ್ ಇರುತ್ತೆ, ಪ್ರತಿಯೊಂದು ಇರುತ್ತೆ. ಅದಕ್ಕೆ ಬೇಸ್ ಕ್ಯಾಂಪಲ್ಲಿ ಹೋಗೋರು ಯಾರು ತುಂಬ 0.001% ಅಷ್ಟೇ ಟಿಕೆಟ್ ತೊಗೊಂಡಿರೋದು ಇದುವರೆಗೂ. ಈ ಟೀ ಹೌಸಸ್ ಅಂದರೆ ಟೀ ಹೌಸಸ್ ಅಂದರೆ ಸೇಮ್ ಲೈಕ್ ಮನೆ ಅಷ್ಟೇ. ಅಲ್ಲಿ ಎರಡೆರಡು ಅವರೇ ಬೆಡ್ಡೆಲ್ಲ ಕೊಟ್ಬಿಟ್ಟಿರ್ತಾರೆ. ಎಲ್ಲ ಊಟ ಫೆಸಿಲಿಟೀಸ್ ಪ್ರತಿಯೊಂದು ಸಿಗುತ್ತೆ. ನಮ್ಮ ಇಂಡಿಯನ್ ಟ್ರಕ್ಸಲ್ಲಿ ಹಂಗಿರಲ್ಲ, ನಿಮ್ಗೆ ಗೊತ್ತಿದೆ. ಟೆಂಟ್ ಹಾಕ್ತಾರೆ, ಅವರ ಪಿಚ್ ತಟ್ಟೆ ಮಾಡಬೇಕು, ಎತ್ಕೊಂಡು ಹೋಗ್ಬೇಕು, ತಿನ್ನಬೇಕು, ಅಲ್ಲಲ್ಲೇ ಅವ್ರು toilets ಕೊಟ್ಟಿರೋದು create ಇಷ್ಟೇ. ಮಾಡ್ತಾರೆ. ಇಲ್ಲಿ ಹಂಗಲ್ಲ. ಇಲ್ಲಿ ಪ್ರತಿಯೊಬ್ಬರಿಗೂ ಟಾಯ್ಲೆಟ್ಸು ಇರುತ್ತೆ, ಫೆಸಿಲಿಟೀಸು. ಮತ್ತು ನಿಮ್ಗೆ ಹಾಟ್ ಚಾಕ್ಲೇಟಿಂದ ಹಿಡಿದು ರೈಸಿಂದ ಹಿಡಿದು ನಿಮ್ಗೆ ಏನೇನು ಬೇಕು, ಫ್ರೈಡ್ ರೈಸ್ ಗೀಟ್ ಎಲ್ಲ ಸಿಗುತ್ತೆ ಇಲ್ಲಿ. ಅಲ್ಲಿ ಮೇಲಕ್ಕೆ ಹೋಗ್ತಿದ್ದಂಗೆ ಫುಡ್ನಲ್ಲಿ ಮಾತ್ರ ಸಕ್ಕದಾಗಿ ನಿಮಗೆ ಪ್ಯಾಂಪರ್ ಮಾಡ್ತಾರಲ್ಲ. ಅಲ್ಲಿ ಬೇಕು ಒಂದು ಕೇಕ್ಸ್ಗಳು, ಮ್ಯಾಗಿ, ಚಾಯ್, ಸೊ ಇವೆಲ್ಲ ಇವತ್ತಿಗೂ ಅದೇ ಕಲ್ಚರ್ ಇದೆಯಾ ಅಲ್ಲಿ? ಯಾವುದು ಇವಾಗೂ ಅಷ್ಟೇ. ನೀವು ದುಡ್ಡು ಕೊಟ್ಟರೆ ಏನು ಬೇಕಾಗಿರ್ಬೋದು. ಒಂದೊಂದು ವಾಟರ್ ಬಾಟ್ಲು ಕೆಳಗಡೆ ಬೇಸಲ್ಲಿ 20 ರೂಪೀಸ್ 30 ರೂಪೀಸು, ಲಾಸ್ಟ್ ಸ್ಟೇಜಲ್ಲಿ ಬಂದು 500 ರೂಪೀಸ್ ಸೇಮ್ ವಾಟರ್ ಬಾಟ್ಲು. ಹೌದು, ನೀವು ಏನು ಬೇಸ್ ಕ್ಯಾಂಪ್ ಹೌದು ಫೈನಲ್? ಹೌದು, ಫೈನಲ್ ಲಾಸ್ಟ್ ಡೇಗೆ. ನಾನೇ ಹೇಳ್ತೀನಲ್ಲ, ಯಾಕಂದರೆ ಐ ಕೀಪ್ ಗೋಯಿಂಗ್ ಫಾರ್ ಆಲ್ಮೋಸ್ಟ್ 5 ಇಯರ್ಸಿಂದ ಹೋಗ್ತಾಯಿನಿ. ಐ ಪ್ರಾಪರಾಗಿ ಸಜೆಸ್ಟ್ ಮಾಡ್ತೀನಿ. ನೀವು ಕ್ಲಾತಿಂಗ್ ಎಲ್ಲ ಬಂದ್ಬಿಟ್ಟು ಇಲ್ಲಿ ಅದು ಇದರಲ್ಲೆಲ್ಲ ತೊಗೊಳೋಂಥ ಅವಶ್ಯಕತೆ ಇಲ್ಲ, ತುಂಬ ಎಕ್ಸ್ಪೆನ್ಸಿವ್. ಅದೇ ನೀವು ನೇಪಾಳ್ಗೆ ಹೋದ ಅಂದರೆ ವಿಲ್ ಗೆಟ್ ಇಟ್ ವೆರಿ ಚೀಪ್ ಆ್ಯಂಡ್ ಬೆಸ್ಟ್ ವಿತ್ ಗುಡ್ ಕ್ವಾಲಿಟಿ. ಸೊ ನೇಪಾಳಲ್ಲೇ ಶಾಪ್ ಮಾಡಿ ಅಂತ? ಹೌದು, ಎಲ್ಲಲ್ಲಿ? ಡೌನ್ ಜಾಕೆಟ್ಸ್ ಅಲ್ಲೇ ತಾಮಿಲ್ ಅಂತ ಒಂದು ಪ್ಲೇಸ್ ಇದೆ, ಅಲ್ಲೆಲ್ಲ ಸಿಗುತ್ತೆ. ಅಲ್ಲಿ ಉದಾಹರಣೆಗೆ ಅಲ್ಲೆಲ್ಲ 3000 4000 ತಮಿಳ್ ಅಂದ್ಬಿಟ್ಟು ಒಂದು ಊರಿದೆ. ತಮಿಳ್ನಲ್ಲಿ ಡೌನ್ ಜಾಕೆಟ್ಸ್, ಡೌನ್ ಜಾಕೆಟ್ಸು ಮತ್ತು ಎಲ್ಲ ನಿಮ್ಮ ಹೈಕಿಂಗ್ ಎಲ್ಲ ಸಿಗುತ್ತೆ. ಗ್ಲೌಸು, ಬೂಟ್ಸ್ ಎಲ್ಲ ಹೌದು. ನೀವು ಏನನ್ನ ಇಂಡಿಯಾಲಿ ತೊಗೊತೀರಾ ಅಂದರೆ ಬೂಟ್ಸ್, ಫಸ್ಟ್ ಆಫ್ ಆಲ್ ನೀವು ಶೂಸ್ ಮಾತ್ರ ಯಾವತ್ತೂ ಹೊಸದು ಹಾಕ್ಕೊಂಡು ಯೂಸ್ ಮಾಡಲೇಬೇಡಿ. ಫಸ್ಟು ಅದನ್ನ ಪ್ರಾಕ್ಟೀಸ್ ಮಾಡಿ ಹಾಕ್ಕೊಂಡು. ಅಲ್ಲ ಅಲ್ಲಿ ಕಚ್ಚತ್ತೆ. ಈಗ 100% ಕಚ್ಚುತ್ತೆ. ನೀವು ಅಲ್ಲೆಲ್ಲ ಹೋಗ್ಬಿಟ್ಟು ಒಂದು ಶೂಸ್ನೆಲ್ಲ ನೀವು ಬಾಡಿಗೆ ತೊಗೊತೀರಾ ಅಂದ್ರೂ ಆಗಲ್ಲ ನಿಮಗೆ. ಯಾಕಂದರೆ ನೀವು ಶೂಸ್ ಇಲ್ಲಿಂದ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗೋದು ಅದು ನಿಮ್ಮನ್ನ ಸೇವ್ ಮಾಡುತ್ತೆ. ಏನಾನ ಆಯಿತು ಅಪ್ ಆ್ಯಂಡ್ ಡೌನ್ ಎಲ್ಲ ನೀವು ಇಲ್ಲೇ ನೋಡ್ಕೊಬೋದು. ಟ್ರೆಡ್ ರಿಮೂವ್ ಆಗ್ತಾಯಿದೆ, ಮತ್ತು ಇನ್ನೊಂದು ಸತಿ ಸ್ಟಿಚ್ ಮಾಡ್ಕೊಬೋದು, ಈ ಥರ ಮಾಡ್ಕೊಬೋದು. ಥರ್ಮಲ್ಸು ವಿಲ್ ಗೆಟ್ ವೆರಿ ಗುಡ್ ಇನ್ ಡಿಕೆಟ್ಲಾನಲ್ಲಿ. ಥರ್ಮಲ್ಸ್ ಅಲ್ಲಿಂದ ತೊಗೊಳ್ಳಿ. ನೆಕ್ಸ್ಟು ಬಂದ್ಬಿಟ್ಟು ಪೋಂಚಾ, ರೈನ್ಗಿನ್ ಬೇಕು ಅಂದರೆ ಇಷ್ಟು, ಮತ್ತು ನೀವು ಹಾಕೋಂಥ ಬ್ಯಾಗು ಇಷ್ಟು ಕಂಪಲ್ಸರಿ ಇಲ್ಲಿಂದ ಪರ್ಚೇಸ್ ಮಾಡಿ. ಡೌನ್ ಜಾಕೆಟ್ ಬೇಕಾ ಅಲ್ಲಿಂದ ತೊಗೊಳ್ಳಿ, ರೈನ್ ಜಾಕೆಟ್ಸ್ ಬೇಕಾ ಅಲ್ಲಿಂದ ತೊಗೊಳ್ಳಿ, ತುಂಬ ಚೀಪ್ ಆ್ಯಂಡ್ ಬೆಸ್ಟು. ಆ್ಯಂಡ್ ಅದು ಬಿಟ್ಬಿಟ್ಟು ಬೇರೆ ಎಲ್ಲ ಲೈಕ್ ಸ್ಮಾಲ್ ಥಿಂಗ್ಸು, ಹೆಡ್ ಕವರು, ಗ್ಲೌಸು, ಇದೆಲ್ಲ ಬಂದು ತುಂಬ ಚೀಪ್ ಆ್ಯಂಡ್ ಬೆಸ್ಟಲ್ಲಿ. ಇಲ್ಲಿ ಡೌನ್ ಜಾಕೆಟ್ಸ್ ಬಂದ್ಬಿಟ್ಟು 15,000 16,000 ಅಂತಾರೆ ಇಂಡಿಯಾಲಿ. ಗೋ ಟು ನೇಪಾಲ್ ವಿಲ್ ಗೆಟ್ ಇಟ್ ಫಾರ್ 3,000 4,000 ರೂಪೀಸ್. ವೆರಿ ಗುಡ್ ಡೌನ್ ಜಾಕೆಟ್ಸ್. ಸೊ ಬೇಸ್ ಕ್ಯಾಂಪ್ ಹೋಗೋರು ಏನೇನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಪ್ಲ್ಯಾನ್ ಮಾಡ್ಕೋಬೇಕು ಅಂದರೆ ವಾಟ್ ಟು ಎಕ್ಸ್ಪೆಕ್ಟ್ ಫ್ರಮ್ ಮೌಂಟ್ ಎವರೆಸ್ಟ್ ಬೇಸ್ ಕ್ಯಾಂಪ್ ಟ್ರೆಕ್? ಒಂದು ಸಿಂಪಲ್, ಯಾವುದೇ ಟ್ರೆಕ್ಕಿಂಗ್ ಮಾಡಬೇಕಾದ್ರೂ ಅಷ್ಟೇ, ಡೋಂಟ್ ಸ್ಟಾರ್ಟ್ ಇಮಿಡಿಯೇಟ್ಲಿ. ಇಟ್ಸ್ ನಾಟ್ ಎನಿ ಡೇ ಟ್ರೆಕ್ ಆರ್ ಸಮಥಿಂಗ್. ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ಬೇಸ್ ಕ್ಯಾಂಪ್, ಸ್ಟಾರ್ಟ್ ಬಿಫೋರ್ 6 months 7 months ಬಿಫೋರ್ ಓನ್ಲಿ. ಹೌದು, ನಿಮ್ಮ ವೆಯ್ಟ್ ಲಾಸ್ ಆಗಬೇಕಾಗತ್ತೆ. ಬ್ಯಾಗ್ನ ಯಾವ ಥರ ಪ್ಯಾಕ್ ಮಾಡ್ಕೊಂಡು, ಬ್ಯಾಗ್ ಎಷ್ಟು ವೆಯ್ಟ್ ಇರಬೇಕಾಗತ್ತೆ. ಅಲ್ಲಿ ಇದೆಲ್ಲ ಬರಲ್ವಾ? ಮ್ಯೂಲ್ ಸಹಾಯ ಇಲ್ವಾ? ಎಲ್ಲ ಇದೆ. ಅಂದರೆ ಬ್ಯಾಗನ್ನು ಕ್ಯಾರಿ ಮಾಡೋದಕ್ಕೆ ನಾನು ಇಲ್ಲೇನು ಮಾಡ್ತೀನಿ ಅಂದರೆ, ಅವ್ರು ಎಷ್ಟೇ ಏಜ್ ಆಗಿದ್ರು ಪರವಾಗಿಲ್ಲ, ಏನೇ ಆಗಿದ್ರು ಪರವಾಗಿಲ್ಲ, ಹೈಯೆಸ್ಟ್ ಏಜ್ ಐ ಟುಕ್ ವಾಸ್ 62 years. ಓ ವಾವ್. ನನ್ನ ಜೊತೆಗೆ ಬಂದಿದ್ದು. ಬಟ್ ಏನು ಅಂದರೆ ನಾನು ಪ್ರತಿಯೊಬ್ಬರಿಗೂ ಇಲ್ಲೇ ಕಷ್ಟ ಸುಖ ಅನುಭವಿಸ್ಬಿಟ್ಟೆ ಕಳಿಸಿರ್ತೀನಿ. ಅವ್ರು ಲೈಕ್ ಇವಾಗ ಹೋದಾಗ 18 ಕಿಲೋಮೀಟ್ರ್ ವಾಕ್ ಮಾಡಿಸ್ತೀನಿ ಅವರು ಇರೋವಂಥ ಶೂಸಲ್ಲಿ. ಮತ್ತು ಅಲ್ಲಿ ಏನು ಸಿಗುತ್ತೆ ನಿಮಗೆ, ಏನು ಸಿಗೋಲ್ಲ, ಊಟ ಯಾವ ಥರ ಅಡಿಕ್ಟ್ ಆಗಬೇಕು, ಈ ಥರ ಎಲ್ಲ ಬಂದು ಇಲ್ಲೇ ಪ್ರಿಪೇರ್ ಮಾಡಿರ್ತೀನಿ. ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಮೀಟಿಂಗ್ ಮಾಡಿನೇ ಹೇಳಿರ್ತೀನಿ. ಯಾಕಂದರೆ ಅಲ್ಲಿ ಈಚ್ ಆ್ಯಂಡ್ ಎವ್ರಿ ವಾಟರ್ ಬಾಟಲ್, ನೀವೇನ ನಾರ್ಮಲಾಗಿ ನೀವು ಗ್ಲಾಸಲ್ಲಿ ಕುಡಿತಾರೋಂಥ ಕಾಫಿ ವಾಟರ್ ಬಾಟಲ್, ಅದು ವಾಟರ್ ಬಂದುಬಿಟ್ಟು 100 ರೂಪೀಸ್ ಚಾರ್ಜ್ ಮಾಡ್ತಾರೆ ಹಾಟ್ ವಾಟರ್ಗೆ. ಇಂಡಿಯಾಲಿ ಫ್ರೀ, ಅಲ್ಲಿ 100 ರೂಪೀಸ್ ಚಾರ್ಜ್ ಮಾಡ್ತಾರೆ ಅದಕ್ಕೆ. ಬೇಸ್ ಕ್ಯಾಂಪ್ ಬೇರೆ ಆಟನೇ ಇದು. ಇಟ್ಸ್ ಅ ಸೇಫ್ ವಿತ್ ಮನಿ ಅಷ್ಟೇ. ಲಕ್ಸುರಿ ಟ್ರಕ್ಕು. ಎಷ್ಟು ಖರ್ಚಾಗುತ್ತೆ ಇಡೀ ಬೇಸ್ ಕ್ಯಾಂಪ್ ಟ್ರೆಕ್ಗೆ? ಎಲ್ಲ ಒಂದು ಡಿಪೆಂಡ್ಸ್ ನಿಮ್ಗೆ ಹೆಂಗೆ ಬೇಕಂಗೆ. ಬಟ್ ಯಾವುದೇ ಥರ ನಾನು ಸಜೆಸ್ಟ್ ಮಾಡೋದು ಬಂದು, ಯಾವುದೇ ಹೈ ಆಲ್ಟಿಟ್ಯೂಡ್ಗೆ ಹೋದಾಗ ಫುಡ್ ಪ್ರಾಪರಾಗಿ ಇಂಟೇಕ್ ಮಾಡಿ, ನೀರು ಕರೆಕ್ಟಾಗಿ ಇಂಟೇಕ್ ಮಾಡಿ. ನೀವು ನೀರು ಕುಡಿಯಲೇಬೇಕು ಅನ್ಸೋದೇ ಇಲ್ಲ, ಬಟ್ 4 ಲೀಟ್ರ್ ನೀರು ಕುಡಿಲೇಬೇಕು. ವಾಶ್ರೂಮ್ಗೆ ಹೋಗ್ಬೇಕು, ಅದು ಇದು ಎಲ್ಲಿ ಬೇಕಾದ್ರೂ ಹೋಗಿ. ಅದು ಇದು ಏನಂತ ಒಂಥರ ಹಿಮಾಲಯಸ್ ಓಪನ್ ಏರಿಯಾಸ್ ಹೋಗ್ಬೋದು ಆರಾಮಾಗಿ. ಅರ್ಥ ಆಯ್ತಾ? ನೆಕ್ಸ್ಟು ನೀವೇನೇ ಕನ್ಸ್ಯೂಮ್ ಮಾಡೋದಿದ್ರು ವಾಟ್ರ್ ಬಂದ್ಬಿಟ್ಟು 3.5 ಲೀಟ್ರನ್ನ ಬಂದ್ಬಿಟ್ಟು 4 ಗಂಟೆ ಒಳಗಡೆ ಕನ್ಸ್ಯೂಮ್ ಮಾಡಿ. ಬಿಕಾಸ್ ಏನಾಗುತ್ತೆ ಅಂದರೆ, ನೆಕ್ಸ್ಟ್ 2 hours 3 hours ನೀವು ಎದ್ದಿರ್ತೀರ, ವಾಶ್ರೂಮ್ಗೆ ಹೋಗ್ಬೋದು ಬರ್ಬೋದು. ನೀವೇನು ಮಾಡ್ತೀರಾ ಅಂದರೆ ಆಲ್ಮೋಸ್ಟ್ ಅಲ್ಲಿ 6 o'clock 7 o'clockಗೆ ಫುಲ್ 1 ಲೀಟ್ರ್ ನೀರು ಕುಡಿಯೋಕೆ ಹೋಗ್ತೀರಾ, ಕುಡಿದ್ಬಿಟ್ಟಿರ್ತೀರ. ನೈಟ್ ಬಂದ್ಬಿಟ್ಟು ನಿಮಗೆ ವಾಶ್ರೂಮ್ಗೆ ಹೋಗ್ಬೇಕು ಅನ್ಸುತ್ತೆ. ಯಾರೇ ಇರ್ಬೋದು, ಮೇಲ್ ಇರ್ಬೋದು ಇಲ್ಲ ಫೀಮೇಲ್ ಇರ್ಬೋದು, ವಾಶ್ರೂಮ್ಗೆ ಹೋಗ್ಬೇಕು ಅನ್ಸುತ್ತೆ. ಒಬ್ಬರೇ ಅಂತೂ ಹೋಗೋಕ್ಕಾಗಲ್ಲ ಚಳಿಗೆ. ಆವಾಗ ಅವ್ರು ಏನು ಮಾಡ್ತಾರೆ, ಅದನ್ನ ತಡೆದಿಟ್ಕೊಳಕ್ಕೆ ಟ್ರೈ ಮಾಡ್ತಾರೆ. ದ ಅದರ್ ಇನ್ಫೆಕ್ಷನ್ ವಿಲ್ ಬಿ ಹ್ಯಾಪನ್ ನೆಕ್ಸ್ಟ್ ಇನ್ ಫ್ಯೂ ಡೇಸ್.
ಓಹೋ, ಯಾಕಂದರೆ ನೈಟಲ್ಲಿ ನಿಮಗೆ ಚಳಿಯಲ್ಲಿ ಎದ್ದೋಗೋಕ್ಕಾಗಲ್ಲ. ವಿಂಡ್ ಬೇರೆ ಹೆಂಗ್ ಬೀಸ. ದಿಸ್ ಇಸ್ ವಾಟ್ ಐ ಲರ್ನ್ ಫ್ರಮ್ ಅ ಮೌಂಟನ್. ಡಿಸಿಪ್ಲಿನ್ ಎಲ್ಲ ಕ್ಲೀನಾಗಿ ಆ್ಯಂಡ್ ಎಷ್ಟು ಬೇಕು ಅಷ್ಟೇ ವೆಯ್ಟ್ ಎತ್ತಬೇಕು. ನೀವು ಅಂದ್ಕೊಂಡಿದ್ರಿ ಇಲ್ಲಿಂದ ವೆಯ್ಟ್ ಎಲ್ಲ ಇಷ್ಟು ಎತ್ಕೊಂಡು, ಇಫ್ ಯು ಪ್ರಾಕ್ಟೀಸ್ ಯುವರ್ 20 kgs ಆಫ್ ಲಿಫ್ಟಿಂಗ್, ಅದು ಬಂದು ಅಲ್ಲಿ 4 kg 5 kg ಅಷ್ಟೇ ನೀವು ಕ್ಯಾರಿ ಮಾಡಲೇಬೇಕು ಬ್ಯಾಗ್ನ. ಮ್ಯೂಲ್ಸ್ ಇದ್ದರೂ ಅಷ್ಟೇ, ಪೋರ್ಟರ್ ಇದ್ದರೂ ಅಷ್ಟೇ, ನಿಮ್ಮ ಹತ್ರ ಡೇ ಬ್ಯಾಗಲ್ಲಿ ಏನಿರಬೇಕು, ಒಂದು ಡೌನ್ ಜಾಕೆಟು, ಒಂದು ರೈನ್ ಜಾಕೆಟು, ಮತ್ತು ಒಂದು ಬಂದು ವಾಟರ್ ಬಾಟಲ್ಸು ಸ್ಪೇರ್ಗೆ ಒಂದು ಕೈಯಲ್ಲಿರಬೇಕು, ನೀರು ಕುಡಿಯೋಕ್ಕೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮದು ವ್ಯಾಲ್ಯೂಯಬಲ್ ಥಿಂಗ್ಸು, ಇದು ನೀವು ಕ್ಯಾರಿ ಮಾಡಲೇಬೇಕು. ಪೋರ್ಟರ್ಸ್ ವಿಲ್ ಬಿ ಕ್ಯಾರಿಂಗ್ ಅದರ್ ಥಿಂಗ್ಸ್. ಎಕ್ಸ್ಟ್ರಾ ಒಂದು ಜೊತೆ ಶೂ ಕ್ಯಾರಿ ಮಾಡ್ತಾರೆ, ಮತ್ತು ನೆಕ್ಸ್ಟು ನಿಮ್ಮದು ಬಟ್ಟೆಗಳು ಏನಾದರೂ ಕ್ಯಾರಿ ಮಾಡ್ತಾರೆ. ಸಮ್ ಪರ್ಸ್ನಲ್ ಥಿಂಗ್ಸ್ ಲೈಕ್ ಏನಾನ ಅದು ಇದು ಕ್ಯಾಂಡೀಸ್ ಬೇಕು ಅಂದರೆ ಇದು ಕ್ಯಾರಿ ಮಾಡ್ತಾರೆ. ಆ್ಯಂಡ್ ದೋಸ್ ಆಲ್ ದ ಥಿಂಗ್ಸ್ ವಿಲ್ ಬಿ ಕ್ಯಾರಿಡ್ ಬೈ ಅ ಪೋರ್ಟರ್ಸ್. ಕೇಳಿದ್ಮೇಲೆ ನನಗೂ ಜೋಶ್ ಬರ್ತಾ ಇದೆ. ನಾನು ರೂಪ್ಕೊಂಡಾದ್ಮೇಲೆ ಯಾವ ಟ್ರೆಕ್ಕಿಗೆ ಹೋಗೇ ಇಲ್ಲ. ಬೇಸ್ ಕ್ಯಾಂಪಿಗೆ ಪ್ಲಾನ್ ಮಾಡಿದ್ರೆ ಎಷ್ಟೊಂದು, ಸಾರಿ ಫರ್ಗಾಟನ್, ಎಷ್ಟಿದೆ ಅದರದ್ದು ಚಾರ್ಜು? ಎವರೆಸ್ಟ್ ಬೇಸ್ ಕ್ಯಾಂಪಾ 1,50,000 ಬ್ಯಾಂಗ್ಳೂರ್ ಟು ಬ್ಯಾಂಗ್ಳೂರು. ಎಂಡ್ ಟು ಎಂಡ್. ಇಲ್ಲಿಂದ ಫ್ಲೈಟು, ಬೇಸ್ ಕ್ಯಾಂಪ್ ಇಲ್ಲಿಂದ ಫ್ಲೈಟು, ಕಾಠ್ಮಂಡೂಲಿ 1 day ರೆಸ್ಟು, ಶಾಪಿಂಗ್ ಗಿಪ್ಪಿಂಗ್ ಏನೇನೋ ಇದ್ರೆಲ್ಲ ಸೈಟ್ ಸೀಯಿಂಗ್ ಇದ್ರೆ ಮುಗಿಸ್ಕೊತಾರೆ. ಆಮೇಲೆ ಅಲ್ಲಿಂದ ಲೂಕ್ಲಾಗೆ ಫ್ಲೈಟು, ಛೋಟಾ ಫ್ಲೈಟು, ವರ್ಲ್ಡ್ಸ್ ಮೋಸ್ಟ್ ಡೇಂಜರಸ್ ಏರ್ಪೋರ್ಟ್ ಅದು. ಅರ್ಧ ಕಿಲೋಮೀಟ್ರಲ್ಲಿ ಟೇಕ್ ಆಫ್ ಮಾಡಬೇಕು ಅದು, ಇಲ್ಲ ಅಂದರೆ ಸೀದಾ ಡಮಾರು. ಎಷ್ಟು ಇನ್ಸಿಡೆಂಟ್ಸ್ ಆಗಿದೆ ಇದು. ವರ್ಲ್ಡ್ಸ್ ಮೋಸ್ಟ್ ಡೇಂಜರಸ್ ಏರ್ಪೋರ್ಟ್ ಅದು. ಅರ್ಧ ಕಿಲೋಮೀಟ್ರ್ ಒಳಗಡೆ ನೀವು ಟೇಕ್ ಆಫ್ ಮಾಡಿಲ್ಲ ಅಂದರೆ ಹಂಗೆ ಹೋಗ್ಬಿಡುತ್ತೆ ಕೆಳಗಡೆ. ಮತ್ತು ಎಷ್ಟೋ ಸತಿ ನೀವು ಟೇಕ್ ಆಫ್ ಮಾಡಿರ್ತೀರ, ಸಡನ್ನಾಗಿ ಮೌಂಟನ್ಸ್ಗಳು ಮಧ್ಯದಲ್ಲಿ ಹೋಗುತ್ತೆ ಫ್ಲೈಟ್, ಅದು ಮೈಕ್ರೋ ಫ್ಲೈಟ್ಸ್. ಆಯ್ತಾ ಅಲ್ಲಿರೋದು 2 ಸೀಟು, ಲೆಫ್ಟಲ್ಲೊಂದು ರೈಟಲ್ಲೊಂದು. ಮುಂದೆಗಡೆ ನಾಟ್ ಇವನ್ ಎನಿಥಿಂಗ್ ಲೈಕ್ ಓಕೆ, ಒಂದೇ ಒಂದು ವೈಟ್ ಕಲರ್ದು ಇದಾಕಿರ್ತಾರೆ, ಕವರಿಂಗ್ ತೆಗೆದ ತಕ್ಷಣ ಯು ಕ್ಯಾನ್ ಸಿ ದ ಪಾಯ್ಲೆಟ್. ಅಯ್ಯೋ, ಹೌದು. ಎಷ್ಟು ಸೀಟರ್ ಅದು? 16 ಸೀಟರ್ ಚಾರ್ಟರ್ಡ್. ಹೌದು. ಬಟ್ ಇನ್ನೊಂದೇನು ಅಂದರೆ ಅದು ಮೌಂಟನ್ಸ್ ಮಧ್ಯದಲ್ಲಿ ಹೋಗುತ್ತೆ. ಒಂದು ಸತಿ ಕ್ಲೌಡ್ ಏನಾರು ಕವರ್ ಆಗಿಬಿಟ್ರೆ ಅಲ್ಲೇ ಟೇಕ್ ಆಫ್ ಆಗಿರೋದು, ಅಲ್ಲೇ ಲ್ಯಾಂಡ್ ಮಾಡ್ತಾನೆ ವಾಪಸ್ ತಗೊಂಡು. ಓ ಹೌದು, ಯಾಕಂದರೆ ನೀವು ಬಫರ್ ಡೇಸ್ ಬಂದು 4 ದಿವಸ 5 ದಿವಸ ಇಟ್ಕೊಂಡಿರಬೇಕು ಬೇಸ್ ಕ್ಯಾಂಪ್ಗೆ ಹೋಗ್ಬೇಕು ಅಂದರೆ. ರೀಸನ್ ಯಾಕೆ, ಸಮ್ಟೈಮ್ ನಾವು 5-5 ದಿವಸನೂ ಕೂತ್ಕೊಂಡಿದ್ದೀರಿ ಒಂದೇ ಜಾಗದಲ್ಲಿ. ಇವಾಗೇನೋ ಆ ಜಾಗಕ್ಕೆ ಹೋಗಿಲ್ಲ ಅಂದರೆ 15 minutes ಫ್ಲೈಟ್ಸ್ ಅಷ್ಟೇ ಅದು. ಅಲ್ಲಿಂದ ಅಲ್ಲಿ 15 minutesಲ್ಲಿ ಲ್ಯಾಂಡ್ ಆಗಿಲ್ಲ ಅಂದರೆ ಯು ವಾಂಟ್ ಟು ಗೋ ಥ್ರೂ 28 hours. 8 hours ಟ್ರೆಕ್ಕಿಂಗ್, 7 hours ಆಫ್ ರೋಡಿಂಗ್ ಜೀಪ್, 14 hours ಜರ್ನಿ ಫ್ರಮ್ ಸಿಲರಿ ಟು ಕಾಠ್ಮಂಡು. 28 hours ಆಗುತ್ತೆ ಕಾಠ್ಮಂಡು ರೀಚ್ ಆಗಬೇಕು ಅಂದರೆ. ಆ 15 minutes ಏನಾನ ಫ್ಲೈ ಆಗಿಲ್ಲ ಅಂದರೆ. ಕ್ರೇಜಿ. ಉಫ್. ಸೊ ಒಳ್ಳೆ ಅದು ಒಂದು ಆ್ಯಕ್ಷನ್ ಸಿನಿಮಾ ನೋಡಿದಂಗೆ ಆಗ್ತಾಯಿದೆ ಇಲ್ಲೇ. ಇಲ್ಲ, ಅದು ಒಂಥರ ಏನೇ ಆಗಲಿ, ಬಟ್ ನಾನು ಎಲ್ಲರಿಗೂ ಸಜೆಸ್ಟ್ ಮಾಡೋದು ಅಂದರೆ ಎವ್ರಿ ವೀಕೆಂಡ್ಸ್ ಗೆಟ್ ಔಟ್ ಫ್ರಮ್ ಯು ಹೌಸ್. ನಿಮ್ಮ ಮಾಲು ಅದು ಇದು ಎಲ್ಲ ಬಿಟ್ಬಿಡಿ. ನಾನು ಹೇಳೋದು ನಿಮ್ಮ ಹೆಲ್ತೇ ಹಾಳಾಗೋಗೋದು. ಆ್ಯಸ್ ಎ ಫಿಟ್ನೆಸ್ ಟ್ರೈನರ್, ಐ ನೋ ಅಬೌಟ್ ಎವ್ರಿಥಿಂಗ್. ನಾವು ಹೋದ್ರೆ ಎಲ್ಲ ಪ್ರತಿಯೊಂದು ಅದು ಇದು ಯಾರೋ ಇವಾಗ ನೀವೇ ತಿಂತೀರಾ, ನೀವೇ ಒಂದು ಸ್ವಲ್ಪ ಡ್ರಿಂಕ್ಸ್ ಮಾಡ್ತೀರಾ, ನಾನು ಹೇಳೋದು. ಮತ್ತು ಅದು ಇದು ಅಂದ್ಬಿಟ್ಟು ಜಂಕ್ ಫುಡ್ಸ್ ತಿಂತೀರಾ, ಹೆಲ್ತ್ ಹಾಳಾಯ್ತಾ ಅದು ಇದು ಅಂದ್ಬಿಟ್ಟು. ಅದ್ರ ಬದಲು ಏನು ಮಾಡಿ, ಫ್ಯಾಮ್ಲಿ ಜೊತೆ ಹೊರಗಡೆ ಹೋಗಿ, ಎನಿ ಅದರ್ ಪ್ಲೇಸ್, ಟೇಕ್ ಅ ಲಾಂಗ್ ರೈಡ್, ಫ್ಯಾಮ್ಲಿ, ಫ್ರೆಂಡ್ಸ್, ಬಿ ವಿತ್ ನೇಚರ್ ಆ್ಯಂಡ್ ಕಮ್ ಬ್ಯಾಕ್ ಬೈ ಈವ್ನಿಂಗ್. ಯು ಸೇವ್ ಮನಿ. ಕರೆಕ್ಟ್ ಅಲ್ವಾ? ಎಷ್ಟು ಕಿಲೋಮೀಟ್ರ್ ಹೋಗ್ತೀರಾ? ಹಬ್ಬ ಅಂದರೆ ಶೇರ್ ಮಾಡ್ಕೊಂಡು ಹೋಗಿ. ಒಬ್ಬರೇ ಹೋಗಬೇಡಿ, 4 ಜನ ಶೇರ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅಂದರೆ ಎಷ್ಟಾಗುತ್ತೆ? 300 ರೂಪಾಯಿ. ಹೋಗಿ ಎಲ್ಲನೂ ಒಳ್ಳೆ ಊಟ ಮಾಡಿ ಲೈಟಾಗಿ ವಾಪಸ್ ಬನ್ನಿ. ಒಳ್ಳೆ ದೇವಸ್ಥಾನ ಇರುತ್ತೆ, ರೌಂಡ್ ಹೊಡೀರಿ. ಒಳ್ಳೆ ಪ್ಲೇಸಸ್ ಇದೆ, ವಾಪಸ್ ಬನ್ನಿ. ನಿಮಗೂ ಮೈಂಡ್ ರಿಫ್ರೆಶ್ ಆಗುತ್ತೆ. ಯು ಕ್ಯಾನ್ ಬಿ ಲೈಕ್ ಮಂಡೇ ಯು ವಿಲ್ ಬಿ ಆ್ಯಕ್ಟಿವ್ ಟು ಡೂ ಆಲ್ ದ ವರ್ಕ್ಸ್. ಯು ವಿಲ್ ಥಿಂಕ್ ವಾಟ್ ಯು ವಾಂಟ್ ಟು ಡೂ ಇನ್ ನೆಕ್ಸ್ಟ್ ವೀಕ್. ಅದೇ ನೀವು ಅದು ಇದು ಅಂದ್ಬಿಟ್ಟು ಇದೇ ಅದು ಮಾಲ್ಗಿಲ್ಲೆಲ್ಲ ಸುತ್ತಾರೆ. ಐ ಆಮ್ ನಾಟ್ ಅಗೇನ್ಸ್ಟ್ ಟು ಎನಿಥಿಂಗ್. ಇವಾಗ ಮಾಲ್ಗಿಲ್ಲ ಅಂದರೆ ನೆಕ್ಸ್ಟ್ ಮಾಲ್ ಎಲ್ಲೋ ಹೋಗಬೇಕು, ಪಕ್ಕದಲ್ಲಿದೆ, ಡೇ ಅಗೇನ್ ವೇಸ್ಟ್. ಸೊ ಇದ್ರ ಬದಲು ಬೆಸ್ಟ್ ಏನು ಮಾಡಿ, ಗೋ ಟು ಅದರ್ ಪ್ಲೇಸಸ್, ಗೋ ಟು ಫ್ಯಾಮ್ಲಿ, ಗೋ ಫಾರ್ ಟೆಂಪಲ್, ಗೋ ಫಾರ್ ಸಮ್ ಏನದು ಲೇಕ್ಸ್ ಇರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಹೋಗಿ ಆರಾಮಾಗಿ ಬನ್ನಿ. ನಿಮ್ಮದೇ ಯಾವುದೋ ಒಂದು ಕೂತ್ಕೊಳ್ಳಿ, ಒಂದು ರೈಟಿಂಗ್ ಬರಿಬೇಕಾ ರೈಟ್ ಬರಿ, ಅದ್ರ ಬಗ್ಗೆ ಒಂದು ಪೊಯಮ್ ಬರಿಬೇಕಾ ಬರೀರಿ. ಎವ್ರಿ ಐಡಿಯಾಸ್ ವಿಲ್ ಕಮ್ ಫ್ರಮ್ ದೇರ್ ಓನ್ಲಿ. ನಾನು ಹಂಗೆ ಮಾಡ್ಕೊಂಡೆ ಇವಾಗ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಹೋಗ್ತೀನಿ, ವ್ಲಾಗ್ ಮಾಡ್ತೀನಿ, ಹಾಕ್ತೀನಿ, ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ, ಹಿಡನ್ ಪ್ಲೇಸಸ್ ಮಾಡ್ತೀನಿ. ಐ ಡನ್ ಮೈ ಪ್ಯಾರಾಗ್ಲೈಡಿಂಗ್ ಕೋರ್ಸ್. ಒಂದು ಟೈಮ್ ಹೋಗಿದ್ದೆ ದೇಹರಾದೂನ್ಗೆ, ಫ್ಲೈ ಮಾಡಿದೆ ಅವ್ನ ಪೈಲಟ್ ಜೊತೆಗೆ. ನಾನು ಅಂದ್ಕೊಂಡೆ ಯಾವತ್ತನ ಒಬ್ಬನೇ ಮಾಡಲೇಬೇಕು ಅಂತ. ಹೋದೆ ಸೀದಾ ಪುಣೆಗೆ, 11 days ಕೋರ್ಸ್ ಕಂಪ್ಲೀಟ್ ಮಾಡಿದೆ. ಇವಾಗ ಒಬ್ಬನೇ ಪ್ಯಾರಾಗ್ಲೈಡಿಂಗಲ್ಲಿ ಆರಾಮಾಗಿ 2 hours 3 hours ಮೇಲೆ ಫ್ಲೈ ಮಾಡ್ತಾಯಿರ್ತೀನಿ. ಸಾಲಿಸ್ ಇದು ಒಬ್ಬನೇ 2 hours 3 hours ಒಬ್ಬನೇ. ಯಾರಿಗೇನು ಕೇಳಬೇಕು, ಇನ್ನೇನು ಬೇಕು ಅದಕ್ಕಿಂತ ಅಡ್ವೆಂಚರ್ ಲೈಫಲ್ಲಿ. ಮೈಕ್ ಟೈಸನ್ ಅವ್ರದ್ದು ಒಂದು ಫೇಮಸ್ ಲೈನ್ ಇದೆ, ಎವ್ರಿಬಡಿ ಹ್ಯಾಸ್ ಅ ಪ್ಲ್ಯಾನ್ ಅಂಟಿಲ್ ಯು ಗೆಟ್ ಪಂಚ್ಡ್ ಇನ್ ದ ಫೇಸ್ ಅಂತ. ಸೊ ನೀವು ತುಂಬ ಪಂಚಸ್ಗಳನ್ನು ತೊಗೊಂಡಿದ್ದೀರಾ, ಅದಕ್ಕೂ ವಾಪಸ್ ಪಂಚ್ ಕೊಟ್ಟಿದ್ದೀರಾ.
ನಿಮ್ಮ ಆಲೋಚನೆಗಳನ್ನು ಅಥವಾ ನಿಮ್ಮ ಕೆಲವು ನಂಬಿಕೆಗಳನ್ನು ಗಟ್ಟಿ ಮಾಡಿರೋ ಪುಸ್ತಕಗಳು ಯಾವ್ಯಾವು? ನಾನು ಅಷ್ಟೊಂದು ಓದಲ್ಲ, ಬಟ್ ಈ ಥರ ಎಲ್ಲ Quotes. ಇದೆಲ್ಲ ಕೋರ್ಸ್ಗಳನ್ನ ಇಟ್ಕೊತೀನಿ. ಬಟ್ ನಿಜವಾಗ್ಲೂ ಹೇಳ್ತೀನಿ, ನಾನು ವೆನೆವರ್ ಐ ಫೈಟ್ ನನಗೊಂದು ಸ್ವಲ್ಪ ಏಟ್ ಬಿದ್ದರೆ ನಂಗೆ ಒಂಥರ ಖುಷಿ ಆಗೋದು. ಇವತ್ತೇನೋ ಅಚೀವ್ ಮಾಡಿದ್ದೀನಿ ನನ್ನ ಲೈಫಲ್ಲಿ, ಏನೋ ಬಿದ್ದಿದೆ ಅನ್ನೋದೊಂದು ನಂಬಿಕೆ ಬರುತ್ತೆ ನನಗೆ, ತುಂಬ ಖುಷಿ ಆಗುತ್ತೆ. ಸೊ ನೀವು ಎಲ್ಲಿ ಏಟಿರುತ್ತೋ ಅಲ್ಲಿ ಗ್ರೋತ್ ಇರುತ್ತೆ ಅಂತ ನೋಡಿರೋರು ನೀವು. ನನಗೆ ಅದು ತಿಂದರೆ ತಾನೇ ನಮ್ಗೆ ಗೊತ್ತಾಗೋದು ಅದ್ರ ಬಗ್ಗೆ ಏನು ಅಂತ. ಇವಾಗ ರೆಡಿಯಾಗಿ ಒಂದು ಕೇಕ್ ಹಿಂಗೆ ಕೈ ಕೊಡೋಕ್ಕಿಂತ ಅದನ್ನ ಮಾಡ್ಕೊಂಡು ತಿನ್ನೋದ್ರಲ್ಲಿ ಎಷ್ಟು ಕಷ್ಟ ಇರುತ್ತೆ. ಸುಮ್ಮನೆ ಒಂದು ಕೇಕ್ ಹಿಂಗೆ ಕಾಸು ಕೊಟ್ಬಿಟ್ಟು ಹಿಂಗೆ ತಿನ್ನೋದ್ರಲ್ಲಿ ಹೆಂಗಿರುತ್ತೆ, ಅಷ್ಟೇ ವ್ಯತ್ಯಾಸ. ಅಷ್ಟೇ. ಸೊ ಯು ಆಲ್ವೇಸ್ ಬಿಲೀವ್ಡ್ ಇನ್ ಅರ್ನಿಂಗ್ ಇಟ್. ಪ್ರಾಕ್ಟಿಕಲ್. ಸುಮ್ಮನೆ ಹಂಗೆ ಕೊಟ್ಟರೆ ಅದರಲ್ಲಿಲ್ಲ ಮಜಾ. ನಾನು ಎಷ್ಟೋ ನೋಡ್ಬಿಟ್ಟಿದ್ದೀನಿ, ತುಂಬ ಜನ ಬರ್ತಾರೆ ಹಿಂಗೆ ಸುಮ್ಮನೆ ಹಿಂಗೆ ಕೊಟ್ಟರೆ ಅದಕ್ಕೆ ವ್ಯಾಲ್ಯೂ ಇರೋಲ್ಲ. ಕಷ್ಟ ಬಿದ್ದುಬಿಟ್ಟು ಒಂಥರ ನೀವು ತೊಗೊಂಡು ನೋಡಿ ಅದಕ್ಕೆ ವ್ಯಾಲ್ಯೂ ಏನಂತ. ಸೊ ಲಾಸ್ಟ್ಲಿ ಈಗ ಈ ಫೇಸ್ ಆಫ್ ಲೈಫಲ್ಲಿ ಏನು ಹುಡುಕ್ತಾ ಇದ್ದೀರಾ? ಪರ್ವತ ಸಾಕಷ್ಟು. ಲೈಕ್ ಎಸ್, ನನಗೆ ಡೇ ಬೈ ಡೇ ಐ ಆಮ್ ಜಸ್ಟ್ ಗೆಟಿಂಗ್ ಮೋರ್ ಕ್ಯೂರಿಯಸ್ ಅಬೌಟ್ ಮೌಂಟನ್ಸ್. ಬಟ್ ಇನ್ನೂ ಕಿಕ್ ಬಾಕ್ಸಿಂಗ್ ಬಿಟ್ಟಿಲ್ಲ. ಸೊ ಅವ್ರು ದೇ ಆರ್ ಥಿಂಕಿಂಗ್ ದಟ್ ಗಿರೀಶ್ ಬಿಟ್ಬಿಟ್ಟಿದ್ದಾರೆ ಅಂತ. ನೋ, ಇನ್ನೂ ಬಿಟ್ಟಿಲ್ಲ. ಬಿಕಾಸ್ ಮೌಂಟನ್ಸ್ಗೆ ತುಂಬ ಇನ್ವೆಸ್ಟ್ ಮಾಡಿದ್ದೀನಿ. ಐ ಗಾಟ್ ಅ ಸ್ಪಾನ್ಸರ್ಸ್ ಆ್ಯಂಡ್ ನಾನು ಎಲ್ಲಿ ಟ್ರೀಟ್ಮೆಂಟ್ ತೊಗೊಂಡೋ ಸೇಮ್ ಹಾಸ್ಪಿಟಲಲ್ಲಿ ಐ ಆಮ್ ಅ ಬ್ರ್ಯಾಂಡ್ ಅಂಬಾಸಿಡರ್. ಯಾರು ತೊಗೊತಾರೆ? ದೇ ಆರ್ ಮೈ ಅಫಿಷಿಯಲ್ ಸ್ಪಾನ್ಸರ್. ಮತ್ತು ಅದೇ ಥರ ಇನ್ನೊಬ್ಬರು ಇದ್ದಾರೆ, ಸ್ವಾಮೀಜಿ ಅವರು, ಶ್ರೀನಿವಾಸ್ ಸ್ವಾಮೀಜಿ ಅಂತ, ನೆಲಮಂಗ್ಲಲ್ಲಿ. ಅವರು ಅಷ್ಟೇ, ನಾನು ಎಲ್ಲನೋ ಹೋಗ್ತೀನಿ ಅದು ಇದು ಮಾಡ್ತೀನಿ ಅಂದರೆ ಐ ಆಮ್ ವರ್ಕಿಂಗ್ ವಿತ್ ದಮ್. ಆಯುರ್ವೇದಿಕ್ ಕಾಲೇಜಲ್ಲೇ ವರ್ಕ್ ಮಾಡ್ತಾಯಿನಿ ಆ್ಯಸ್ ಎ ಸೆಲ್ಫ್ ಡಿಫೆನ್ಸ್ ಇನ್ಸ್ಟ್ರಕ್ಟರು ಮತ್ತು ಟ್ರೈನರು ಅಷ್ಟೇ, ಫಿಟ್ನೆಸ್ ಟ್ರೈನರು ಅಷ್ಟೇ. ಸೊ ಅಲ್ಲಿಂದ ಏನಾಗ್ತದೆ, ಇವರೆಲ್ಲ ಬಂದು ನಮ್ಮ ಇದು, ಯಾಕಂದರೆ ಸ್ವಲ್ಪ ಏನಾರ ಇಂಜುರಿ ಆಯಿತು ಅಂದರೆ ಇವಾಗ ಕಿಕ್ ಬಾಕ್ಸಿಂಗ್ ಹೋಗ್ಬಿಟ್ಟು ಬಂದಮೇಲಂತೂ ನಾನು ಗ್ಯಾರಂಟಿ 100% ನಾರ್ಮಲ್ ಆಗಂತೂ ಇರೋಕ್ಕಾಗಲ್ಲ. ರೀಸನ್ ಯಾಕೆಂದರೆ ಇಂಜುರಿ ಆಗೇ ಆಗುತ್ತೆ, ಇಟ್ಸ್ ಅ ಕಾಂಟ್ಯಾಕ್ಟ್ ಸ್ಪೋರ್ಟ್ಸ್. ಆಮೇಲೆ ಇಲ್ಲಿ ಮೌಂಟನ್ಸ್ಗೆ ಇಲ್ಲಿ 5-6 ಲಕ್ಷ ಕೊಟ್ಬಿಟ್ಟು ಮೇಲೆ ಹತ್ತೋದು ಬಿಟ್ಬಿಟ್ಟು ಇಂಜುರಿ ಅಂದ್ಕೊಂಡು ಐ ಕಾಂಟ್ ಗಿವ್ ಅ ರೀಸನ್. ಅದಕ್ಕೇನು ಹತ್ತೋಣ, ಆಮೇಲೆ ಬಂದ್ಬಿಟ್ಟು ಮತ್ತೆ ಫೈಟ್ ಮಾಡ್ತೀನಿ. ಕಿಕ್ ಬಾಕ್ಸಿಂಗ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ನಿಮ್ಮ ಅಭಿಪ್ರಾಯದಲ್ಲಿ ಸದ್ಯದ ಕಿಕ್ ಬಾಕ್ಸಿಂಗ್ ಕಂಡೀಷನಲ್ಲಿ ಏನು ಬದಲಾಗಬೇಕು ಭಾರತದ ಮಟ್ಟಕ್ಕೆ? ಕರೆಂಟ್ ಸ್ಟೇಟ್ ಆಫ್ ಕಿಕ್ ಬಾಕ್ಸಿಂಗ್ ಅಂತ ಬಂದಾಗ ಸ್ಪೋರ್ಟ್ಸ್ ಅನ್ನೋದನ್ನ ಎಲ್ಲ ಈಕ್ವಾಲಿಟಿಯಿಂದ ನೋಡಬೇಕು ಅಷ್ಟೇ. ಆ ಸ್ಪೋರ್ಟ್ಸಲ್ಲಿ ಈಕ್ವಾಲಿಟಿ ಅನ್ನೋದು ನೋಡಿದ್ರೆ ಎಲ್ಲ ಆಗುತ್ತೆ. ಪ್ರತಿಯೊಂದು ಸ್ಪೋರ್ಟ್ಸ್ ಪರ್ಸನ್ನು ಅವ್ರು ರೆಕಗ್ನೈಸ್ ಮಾಡಬೇಕು. ಆ್ಯಂಡ್ ಸ್ಪೋರ್ಟ್ಸಲ್ಲಿ ಮೇಯ್ನ್ ಏನು ಅಂದರೆ ಪಾಲಿಟಿಕ್ಸ್ ಇರಬಾರ್ದು. ಯಾವ್ದು ಹೆಂಗನೇ ಇರ್ಬೋದು. ಪಾಲಿಟಿಕ್ಸ್ ಅಂದರೆ 4 ಕಮ್ಯುನಿಕೇಷನ್, ಇದು ಏನದು ಇಟ್ಬಿಡೋದು, ಇನ್ಸ್ಟಿಟ್ಯೂಟ್ನ ಇಟ್ಬಿಡೋದು. ಒಂದೇ ಕಿಕ್ ಬಾಕ್ಸಿಂಗ್ ಅಂದರೆ ಒಂದೇ ರೂಲ್ಸ್ ಇರಬೇಕು, ಒಂದೇ ಅಸೋಸಿಯೇಷನ್ ಇರಬೇಕು. ಇಲ್ಲಿ 4 ಇಟ್ಕೊಂಡ್ಬಿಡ್ತಾರೆ. ಇವನು ಕಿತ್ತು ಅವನು, ಅವ್ನು ಕಿತ್ತು ಇವನು, ಇವನು ಕಿತ್ತು. ಇವಾಗ 4 ಅಸೋಸಿಯೇಷನ್ ಆಗಿದೆ. ನನಗೆ ಕನ್ಫ್ಯೂಸ್ ಆಗ್ತಾಯಿದೆ ಯಾವ ಕಡೆ ಹೋಗಬೇಕು ಅಂತ. ಒಂದು ವರ್ಲ್ಡಿಂದ ರೆಕಗ್ನೈಸ್ ಆಗಿದೆ, ಒಂದು ಏಷ್ಯಾಯಿಂದ ರೆಕಗ್ನೈಸ್ ಆಗಿದೆ, ಇನ್ನೊಂದು ಇಂಡಿಯಾಲೇ ರೆಕಗ್ನೈಸ್ ಆಗಿದೆ. 4 ಜನ ನನ್ನ ಕರೀತವ್ರು, ನಾನು ಯಾವ ಕಡೆ ಹೋಗಲಿ? ಇವ್ರ ಹತ್ರ ಹೋದರೆ ಅವ್ರಿಗಾಗಲ್ಲ, ಅವ್ರ ಹತ್ರ ಹೋದರೆ ಇವ್ರಿಗಾಗಲ್ಲ. ವರ್ಲ್ಡ್ಗೆ ಹೋದರೆ ಏಷ್ಯಾ ಅವ್ರಿಗಾಗಲ್ಲ, ಏಷ್ಯಾಗೆ ಹೋದರೆ ವರ್ಲ್ಡ್ ಅವ್ರಿಗಾಗಲ್ಲ, ಈ ಮಧ್ಯೆ ಇಂಡಿಯಾದವ್ರು ಬೇರೆ, ಇಂಡಿಯಾವ್ರು ಬೇರೆ. ಸೊ ಇದು ಬೇಡ ಆಯಿತು ಅಷ್ಟೇ. ಆ್ಯಂಡ್ ಮೇಯ್ನ್ ಏನು ಅಂದರೆ ಪ್ರತಿಯೊಂದಷ್ಟು ಈಕ್ವಲಾಗಿ ಸ್ಪೋರ್ಟ್ಸ್ ನೋಡ್ದಂದರೆ ಒಂದು ಚಿಕ್ಕ ಗಿಡನ ಇವಾಗಿಂದ ಬೆಳೆಸ್ಕೊಂಡು ಹೋದರೆ ಅದು ಮರ ಆಗಿ ಒಂದು 4 ಜನಕ್ಕೆ ಆಸರೆ ಕೊಡುತ್ತೆ, ಹಣ್ಣು ಕೊಡುತ್ತೆ, ನೆರಳು ಕೊಡುತ್ತೆ, ಎಲ್ಲ ಕೊಡುತ್ತೆ. ಅದಕ್ಕೆ ನಿಯತ್ತಾಗಿ ಬೆಳೆಸ್ಕೊಂಡು ಹೋಗ್ಬಿಟ್ರೆ ಅದು ಹಂಗೆ ಕೊಡುತ್ತೆ. ಇಲ್ಲೇನಾಗುತ್ತೆ ಅಂದರೆ ಎಲ್ಲ ಆಗಿ ಬೆಳೆದಾದ್ಮೇಲೆ ತಗೊಬಂದ್ಬಿಟ್ಟು ಅವ್ರ ಮೇಲೆ ಇನ್ನೂ ನೀರು ಹಾಕಕ್ಕೆ ಹೋಗ್ತಾರೆ. ಅವಾಗ ವೇಸ್ಟ್ ಅದು. ಇವಾಗ ನೋಡಿ, ಒಲಿಂಪಿಕಲ್ಲಿ ಯಾರಿಗೆ ಹೇಳ್ತಾರೆ, ಅವ್ರಿಗೆ ಮಾತ್ರ ಕಾಸು ಕೊಡ್ತಾರೆ. ಅವ್ನ ಪಾಪ ಎಷ್ಟು ಸ್ಟ್ರಗಲ್ ಮಾಡ್ಕೊಂಬಂದಿದ್ದಾನೆ, ಅದಲ್ಲೇ ಎಲ್ಲಿ ನೋಡ್ತಾರೆ ಅವರು. ಸ್ಪೋರ್ಟ್ಸಿಗೆ ಇಲ್ಲ ಮೇಡಮ್, ಸ್ಪೋರ್ಟ್ಸ್ ಅನ್ನೋದು ಡೇ 1ಇಂದನೇ ಸ್ಟಾರ್ಟ್ ಮಾಡಬೇಕು ಅದನ್ನ. ಸೊ ಐ ಗೆಸ್ ಅಮೇಝಿಂಗ್ ಇನ್ಸ್ಪಿರೇಷ್ನಲ್ ಲೈಫ್. ಹೀಗೆ ಮುಂದಕ್ಕೆ ಹೋಗ್ತಾ ಇರಿ, ಆರಾಮಾಗಿರಿ. ಐ ಥಿಂಕ್ ನಿಮ್ಗೆ ಯಾರು ಯಾವ ಟೈಮಲ್ಲಿ ಏನಂತ ಗಿರೀಶ್ ಅಂತ ಹೆಸರಿಟ್ರು, ಹೆಸರನ್ನು ತುಂಬ ಸೀರಿಯಸ್ಸಾಗಿ ತೊಗೊಂಡು ಈಗ ಗಿರೀಶ್ ಅಂದರೆ ಮೌಂಟನ್ಸ್ ಅಂತಾನೆ. ನಮ್ಮಮ್ಮಗೆ ಅದೇ ಹೇಳ್ತಾ ಇರ್ತೀನಿ, ನನ್ನ ಮಿಸ್ಟೇಕ್ ಅಲ್ಲ. ನಮ್ಮಮ್ಮ ಹೇಳ್ತಾ ಇರ್ತಾರೆ ಎಲ್ಲೇ ಹೋದೊಂದು ಫಂಕ್ಷನ್ಗೆ, ಈ ನನ್ನ ಮಗ ಯಾವಾಗ ನೋಡಿದ್ರೆ ನೀವು ಓಡಾಕ್ತಾರೆ. ನಾನು ಅದೇ ನೋಡಿ ನಂದೆಲ್ಲ ಮಿಸ್ಟೇಕು, ನೀನು ಹೆಸರಿಟ್ಟಿದ್ದು ಗಿರೀಶ ಅಂತ. ನಾನು ಎಲ್ಲಿರ್ಬೇಕು ಅಲ್ಲೇ ಇದ್ದೀನಿ, ಸುಮ್ಮನೆ ಇದ್ಬಿಡು ಅಂತ ಹೇಳ್ತೀವಿ ನಾವು. ಅದೇ ಹಂಗೆ ಅಂತ ಹೇಳ್ಬಿಟ್ಟು ಇದು ಮಾಡಿರೋದಷ್ಟೇ. ಅಮೇಝಿಂಗ್. ಕೀಪ್ ಗೋಯಿಂಗ್ ಸರ್. ಟ್ರೂಲಿ ಆ್ಯನ್ ಇನ್ಸ್ಪಿರೇಷನ್ ಎಲ್ಲ ಥರದಲ್ಲೂ. ಎಲ್ಲಿಂದ ಶುರುವಾಗಿದ್ದ ಜರ್ನಿ, ಆ ಜರ್ನಿನಲ್ಲಿ ಜಾಗ ಇಲ್ಲದ ಜಾಗದಲ್ಲಿ ನೀವು ನಿಂತ್ಕೊಂಡ ರೀತಿ, ನಿಂತಾಗ ಮತ್ತೊಂದು ಹೊಡೆತ ಬಂದಾಗ ಅದನ್ನೂ ಎದುರಿಸಿ ಮತ್ತೆ ಹಠ ತೊಟ್ಟು ನಿಮ್ಮನ್ನು ನೀವು ಬದುಕಿಸ್ಕೊಂಡು ಇಲ್ಲಿವರೆಗೂ ಇವತ್ತು ಆ ಕಥೆಯನ್ನು ಹೇಳೋಕ್ಕೆ ನಿಂತಿರೋ ರೀತಿ, ಪ್ಲಸ್ ಮುಂದೆ ನಿಮಗಿರುವಂಥ ಹಸುವು ಎಲ್ಲವೂ ನಿಮ್ಮನ್ನು ಯಾವಾಗಲೂ ಕಾಪಾಡ್ತಾ ಇರಲಿ. ಖುಷಿಯಾಗಿರಿ. ಟ್ರೂಲಿ ಇನ್ಸ್ಪಿರೇಷನ್ ಫಾರ್ ಆಲ್ ಆಫ್ ಅಸ್. ಥ್ಯಾಂಕ್ ಯು ಸೋ ಮಚ್ ಜಾಸ್ ಕ್ಯೂರಿಯಸಲ್ಲಿ ಬಂದಿದ್ದಕ್ಕೆ. ಕೊನೆಯದಾಗಿ
ಇಲ್ಲಿ ಬರುವಂಥ ಪ್ರತಿಯೊಬ್ಬರಿಗೂ ಒಂದು ಪುಸ್ತಕ ಕೊಡ್ತೀವಿ. ಓಹ್ ನೈಸ್. ಏನೇನೋ ಒಳ್ಳೆ ಇದು ಕೊಡಿ, ಸ್ಟೋರಿ ಬುಕ್ಸ್. ಎಸ್, ಮುರಾಕಾಮಿ ಅವ್ರದ್ದು ಓಕೆ ನಾರ್ವಿಜಿಯನ್ ವುಡ್ ಅಂತ ಒಂದು ಇದು, ಇವ್ರು ಭಾಳ ಫೇಮಸ್ ರೈಟರ್ ಈತ. ಓಕೆ ಸೊ ಹಾಗಾಗಿ ಈ ಪುಸ್ತಕ ನೋಡೋಣ ನಿಮ್ಗೆ ಏನು ಮಾಡತ್ತೆ ಅಂತ. ಒಬ್ಬೊಬ್ಬರು ಹಂಗನ ಬುಕ್ ಎತ್ಬಿಟ್ಟು ಓದೋಣ. ಡೆಫಿನೆಟ್ಲಿ 3 ವ್ಯಕ್ತಿಗಳನ್ನು ನಾಮಿನೇಟ್ ಮಾಡಿ ಸರ್. ಯಾರನ್ನು ನಾವು ಜಸ್ಟ್ ಕ್ಯೂರಿಯಸ್ ಕರೆಸ್ಬೇಕು? ಒಂದು ಬಂದು ಪ್ರಮೋದ್ ಶ್ರೀನಿವಾಸ್ ಅಂತ. ಪ್ರಮೋದ್ ಶ್ರೀನಿವಾಸ್ ಈಸ್ ಅ ಯೂತ್ ಲೀಡರ್ ಆ್ಯಕ್ಚುಲಿ. ಅವರು ಪದ್ಮನಾಭ ನಗರಲ್ಲಿ ಇರ್ತಾರೆ. ನಾನು ಅಷ್ಟು ಬೇಗ ಯಾರು ನೋಡಿ ಇನ್ಸ್ಪೈರ್ ಆಗಲ್ಲ. ಯಾಕಂದರೆ ಅವರು ಮಾಡಿರೋಂಥ ಒಳ್ಳೆ ಕೆಲಸಗಳು ನನಗೆ, ಯಾಕಂದರೆ ತುಂಬ ಯೂತ್ಸ್ಗೆ ಮತ್ತು ಯಾರ್ಯಾರು IAS ಮತ್ತು ಇದಕ್ಕೆಲ್ಲ ಎಕ್ಸಾಮ್ಸ್ಗೆಲ್ಲ ಪ್ರಿಪೇರ್ ಆಗಬೇಕಿತ್ತು ಅವ್ರಿಗೆಲ್ಲ ಫ್ರೀಯಾಗಿ ಎಕ್ಸಾಮ್ಸ್ ಎಲ್ಲ ಕಂಡಕ್ಟ್ ಮಾಡಿದರು. ಮತ್ತು ಗೌರ್ಮೆಂಟ್ ಸ್ಕೂಲ್ಸ್ಗೆಲ್ಲ ಬಂದ್ಬಿಟ್ಟು ಅವರೇ ಲ್ಯಾಬ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದು ಫ್ರೀ ಆಫ್ ಕಾಸ್ಟಲ್ಲಿ. ಅದೊಂದು. ನೆಕ್ಸ್ಟ್ ಬಂದ್ಬಿಟ್ಟು ಡಾಕ್ಟರ್ AV ಶ್ರೀನಿವಾಸನ್ ಅಂತ, ನಾನು ಹೇಳಿದೆ ನಿಮಗೆ, ಆಯುರ್ವೇದಿಕ್ ಕಾಲೇಜ್ ಅಂತ. ಈವನ್ ದೇ ಡೂ ಲಾಟ್ಸ್ ಆಫ್ ಆಯುರ್ವೇದಿಕ್ ರಿಸರ್ಚ್ ಆ್ಯಂಡ್ ತುಂಬ ಫಾರಿನಿಂದ ಎಲ್ಲ ಬರ್ತಾ ಇರ್ತಾರೆ ಅಲ್ಲಿಗೆ. ಅವ್ರ ಹತ್ರ ಎಲ್ಲ ಸ್ವಾಮೀಜಿ ಹತ್ರ ಬರ್ತಾ ಇರ್ತಾರೆ. ಯಾಕಂದರೆ ಅವ್ರ ಹತ್ರನೂ ತುಂಬ ವಿಷಯಗಳಿದೆ. ಯಾಕಂದರೆ ಇವರೆಲ್ಲ ಬಂದ್ಬಿಟ್ಟು ಲೈಕ್ ತುಂಬ ಹಿಡನ್ ಟ್ಯಾಲೆಂಟ್ಸ್. ಯಾಕಂದರೆ ಬ್ರಿಕ್ಸ್ ಅಂತ ಒಂದು ಇದಿದೆ, TV ಇದೆ. ಸೊ ಇವ್ರು ಬಂದ್ಬಿಟ್ಟು ನಮ್ಮ ಕಲ್ಚರಲ್ ಪ್ರೋಗ್ರಾಮ್ಸ್ನ, ಇಂಡಿಯನ್ ಕಲ್ಚರ್ನ ಬಂದ್ಬಿಟ್ಟು ರಷ್ಯಾ ಅವ್ರಿಗೆ ಹೇಳ್ಕೊಡ್ತಾರೆ. ರಷ್ಯಾದಿಂದ ಇಂಡಿಯಾಗೆ ಕಲಿಸ್ಬಿಟ್ಟು ಅಲ್ಲಿನ ಕಲ್ಚರ್ನ ಈ ಕಡೆಗೆ, ಇಲ್ಲಿಂದ ಕಲ್ಚರ್ನ ಅವ್ರಿಗೆ ಕಲಿಸ್ಕೊಡ್ತಾರೆ. ಇವರು ಟ್ರಾನ್ಸ್ಲೇಟ್ ಮಾಡ್ತಾ ಇರ್ತಾರೆ ಸ್ವಾಮೀಜಿಯವರು. ಮತ್ತು ಇನ್ನೂ ತುಂಬ ಇದೆ ಅವ್ರದ್ದು. ನೆಕ್ಸ್ಟು ಬಂದ್ಬಿಟ್ಟು ಡಾಕ್ಟರ್ ಪುಣ್ಯ ಈಸ್ ಒನ್ ಆಫ್ ದಿ ಗುಡ್ ಫ್ರೆಂಡ್ ಆಫ್ ಮೈನ್. ನಾನು ಲಾಸ್ಟ್ ಟೈಮ್ ಅವ್ರಿಗೆ ಬೇಸ್ ಕ್ಯಾಂಪ್ ಟ್ರಕ್ ಕರ್ಕೊಂಡೋಗಿದ್ದೆ. ಶೀ ಈಸ್ ಅ ಗೈನಿ ಆಂಕಾಲಜಿ ಸರ್ಜನ್. ಯಾಕಂದರೆ ಕ್ಯಾನ್ಸರ್ ಅಂದರೆ ನಿಮ್ಗೆ ಗೊತ್ತಿದೆ. ಅದರಲ್ಲಿ ಅವ್ರು ಬಂದ್ಬಿಟ್ಟು ಇನ್ಸ್ಪೈರ್ ಮಾಡಿದ್ದು ಅಂದರೆ ಲೈಕ್ ಟ್ರಕ್ಕಿಂಗಲ್ಲಿ ಹೋದಾಗ ಶಿ ಹ್ಯಾಡ್ ಡನ್ ಅವೇರ್ನೆಸ್, ಕ್ಯಾನ್ಸರ್ ಅವೇರ್ನೆಸ್. HPV ವ್ಯಾಕ್ಸಿನೇಷನ್ ತೊಗೊಳ್ಳಿ, ಇದರಿಂದ ಕ್ಯಾನ್ಸರ್ನ ನೀವು ಅವಾಯ್ಡ್ ಮಾಡ್ಬೋದು ಅಂತ. ಇದು ನನಗೆ ಗೊತ್ತಿರಲಿಲ್ಲ. ನಾನು 5-6 ಸತಿ ಬೇಸ್ ಕ್ಯಾಂಪ್ ಟ್ರಕ್ ಮಾಡಿದ್ದೀನಿ. ಯಾವತ್ತೂ ಈ ಥರ ನಾನು ಮಾಡಬೇಕು ಅಂದ್ಕೊಂಡಿರಲಿಲ್ಲ. ಐ ಜಸ್ಟ್ ಗೋ ಆ್ಯಂಡ್ ಕ್ಯಾನ್ಸರಿಂದ ಹಿಂಗೆ ಬಂದೆ ಹಿಂಗೆ ಅಂತ ಹೇಳ್ತೀನಿ ಅಷ್ಟೇ. ಬಟ್ ಶಿ ವಾಸ್ ಕ್ಯಾರಿಂಗ್ ಅ ಬ್ಯಾನರ್ ಥ್ರೂ ಔಟ್ ದ ಬೇಸ್ ಕ್ಯಾಂಪ್. ಅಮೇಝಿಂಗ್ ಸಜೆಷನ್ಸ್, ಡೆಫಿನೆಟ್ಲಿ. ಆ ಥರ. ಸೊ ಡಿಯರ್ ಗಿರೀಶ್ ಸರ್, ಯು ಆರ್ ಅ ಮೌಂಟೇನ್ ಯುವರ್ ಸೆಲ್ಫ್. ಮೈಂಡ್ ಇಸ್ ಯುವರ್ ಬಿಗ್ಗೆಸ್ಟ್ ಸ್ಟ್ರೆಂಗ್ತ್. ಮೈಂಡ್ ಇಟ್ ಅಂತ ಹಾಕಿದ್ದೀನಿ. ರ್ಯಾಪಿಡ್ ರಶ್ಮಿ 27/05/2025. There you go. ಥ್ಯಾಂಕ್ ಯು. ಆಲ್ಸೋ ಒಂದು ಮ್ಯೂಸಿಕ್ ಪಿಲ್ಲೋ ರಿಪೋಸ್ ಅವ್ರ ಕಡೆಯಿಂದ. ಓ ಮೈ ಗಾಡ್. ಸೊ ದ್ಯಾಟ್ ವಾಸ್ ನಮ್ಮ ಗಿರೀಶ್ ಅವರ ಒಂದು ಸ್ಟೋರಿ. ಹಠ ಅಂದರೆ ಏನು, ಛಲ ಅಂದರೆ ಏನು, ಕಷ್ಟಗಳಂದರೆ ಏನು, ಹೇಗೆ ಎದುರಿಸ್ಬೇಕು, ಮನಸ್ಸನ್ನು ಹೇಗೆ ಇಟ್ಕೋಬೇಕು. ಇವರು ಒಂಥರ ಪ್ರತಿಯೊಂದು ಪಂಚಲ್ಲೂ ಬರೀ ರಿಂಗಲ್ಲಲ್ಲ, ಒಂದು ಲೈಫ್ಗೂ ಒಂದು ಪರ್ಪಸ್ ತೊಗೊಂಡಿದ್ದಾರೆ. ಪ್ರತಿಯೊಂದು ಬೀಳಲ್ಲೂ ಎದ್ದಿದ್ದಾರೆ ಪಾಠದ ಜೊತೆಗೆ. ಸೊ ಇಂತಹ ವ್ಯಕ್ತಿತ್ವಗಳು ನಮ್ಮಂಥವ್ರಿಗೆ ಮಾತಾಡೋ ಪುಸ್ತಕ ಆಗಿ ಇವತ್ತು ಸಿಕ್ಕಿದ್ದಾರೆ. ನೀವು ಹೇಳಿ ನಮ್ಮ ಈ ಸಂಭಾಷಣೆಯಲ್ಲಿ ಗಿರೀಶ್ ಅವರ ಬಗ್ಗೆ. ಅಫ್ಕೋರ್ಸ್ ಕಷ್ಟಗಳ ಬೆಟ್ಟನೂ ಹತ್ತಿದ್ದಾರೆ, ರಿಯಲ್ ಬೆಟ್ಟನೂ ಹತ್ತಿದ್ದಾರೆ. ಎಲ್ಲ ವಿಚಾರದ ಬಗ್ಗೆನೂ ಸಾಕಷ್ಟು ಸಿಕ್ಕಿದೆ ನಮ್ಗೆ ಲೆಸನ್ಸು. ಫೇವ್ರೆಟ್ ಮೊಮೆಂಟ್ಸ್ ಯಾವುದು ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ಯಾರನ್ನು ನೀವು ಈ ಕುರ್ಚಿನಲ್ಲಿ ನೋಡೋಕ್ಕೆ ಇಷ್ಟಪಡ್ತೀರಾ, ನಿಮ್ಮ ರೆಕಮೆಂಡೇಷನ್ಸ್ ಕೂಡ. ಅಂಟಿಲ್ ನೆಕ್ಸ್ಟ್ ಟೈಮ್ ಸರ್, ಹೇಗಿತ್ತು ನಿಮಗೆ ಜಸ್ಟ್ ಕ್ಯೂರಿಯಸ್ಸು? ನಮ್ಮಂಥವ್ರು ಕರೆಸಿರೋದಕ್ಕೆ ಫಸ್ಟ್ ಆಫ್ ಆಲ್ ತುಂಬ ಥ್ಯಾಂಕ್ಸ್. ನಿಮ್ಮಂಥವ್ರಿಗೆ ಇರೋ ಶೋ ಸರ್ ಇದು. ಅದು ಹುಡುಕಿದ್ದೀರಲ್ಲ, ಅದು ಖುಷಿ ಬೀಳಬೇಕು. ಲೈಕ್ ಶೋ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ. ನಾನು ಯಾಕಂದರೆ ನಿಮ್ಮನ್ನು ಇವಾಗೇ ಅಲ್ಲ, ಒಂದು 4-5 ವರ್ಷದಿಂದ ನಾನು ಕೇಳ್ಕೊಂಡೇ ಬರ್ತಾಯಿದ್ದೀನಿ. ಬಟ್ ಇವತ್ತು ನಾನು ಅದೃಷ್ಟ ನೋಡಿರೋದು. ಅಯ್ಯೋ, ಥ್ಯಾಂಕ್ ಯು. ಅದೇ ಟೈಮು ಮೇಯ್ನು ಅಂಜನ್ ಸರ್ಗೆ ಹೇಳಬೇಕು ಅಷ್ಟೇ ಇದ್ರ ಬಗ್ಗೆ. ಥ್ಯಾಂಕ್ಸ್. ಡೆಫಿನೆಟ್ಲಿ ಅಂಜನ್ ಅವ್ರಿಗೂ ಥ್ಯಾಂಕ್ಸ್. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್ ಸರ್. I'll come with good stories and with the new stories. Continue to stay curious with the mountains being Mr. Girish. Yes. Thank you. Thank you and thanks for everything. And ದಯವಿಟ್ಟು ನಾನು ತುಂಬ ನೋಡಿದ್ದೀನಿ, ಬ್ಯಾಡ್ ಕಮೆಂಟ್ಸ್ ಎಲ್ಲ ಹಾಕೋದೆಲ್ಲ ಸ್ಟಾಪ್ ಮಾಡಿ. ಕಮೆಂಟ್ಸ್ ಹಾಕಂಗಿರಿ, ನಿಮ್ಮ ಕಾಂಟ್ಯಾಕ್ಟ್ ನಂಬರು ಅದ್ರಲ್ಲಿ ಹಾಕ್ಬಿಡಿ. ಓಕೆ. ಹಾಗಾಗಿ ಜನರಲಿನಾ ಸೋಷಿಯಲ್ ಮೀಡಿಯಾ ಕಮೆಂಟ್ಸಾ? ಹೌದು. ಇಲ್ಲ, ಯಾಕಂದರೆ ಲೈಕ್ ಅವ್ರಿಗೆ ಒಂಥರ ಅವ್ರು ಏನು ಬಾಧೆಯಲ್ಲಿರ್ತಾರೋ ಗೊತ್ತಿಲ್ಲ ನಮಗೆ. ಕೆಲವು ಟೈಮಲ್ಲಿ ನಾನು ನೋಡ್ತಾ ಇರ್ತೀನಿ ಕಮೆಂಟ್ಸ್ಗಳೆಲ್ಲ. ಕೇಳಬೇಕು, ಮಾಡಬೇಕು, ಓಕೆ, ದ್ಯಾಟ್ಸ್ ಇಟ್. ಇಫ್ ಹ್ಯಾವ್ ಎನಿ ಪ್ರಾಬ್ಲಮ್ ಜಸ್ಟ್ ಟಾಕ್ ಡೈರೆಕ್ಟ್ಲಿ.
ಸುಮ್ಮನೆ ಎಲ್ಲೋ ಏನೋ ಬ್ಲ್ಯಾಂಕಾಗೆಲ್ಲ ಕಮೆಂಟ್ಸ್ ಎಲ್ಲ ಹಾಕಕ್ಕೆ ಹೋಗ್ಬಾರ್ದು. ಐ ಸೀನ್ ಲಾಟ್ಸ್ ಆಫ್ ಕಮೆಂಟ್ಸ್, ಇಟ್ಸ್ ಓಕೆ. ಬಟ್ ಧೈರ್ಯವಾಗಿ ಹೇಳೋತ್ತ ಧೈರ್ಯ ಇದ್ದರೆ ಮಾತ್ರ ಕಮೆಂಟ್ಸ್ ಹಾಕಿ. ಓ, ಇದು ನಿಮಗೆ ಪರ್ಸ್ನಲ್ ಇದು ಹೇಳ್ತಾ ಇದ್ದೀರಾ? ಎಲ್ರಿಗೂ ಹೇಳ್ತಾನೆ ಮೇಡಮ್, ಜನರಲ್ ಸೋಷಿಯಲ್ ಮೀಡಿಯಾ ಎಸ್. ಕೆಲವ್ರು ಇರ್ತಾರೆ ಮೇಡಮ್, ಇಟ್ಸ್ ನಾಟ್ ಅಬೌಟ್ ಬ್ಯಾಡ್ ಎನಿ ಐಡಿಯಾ. ನಾನು ಹೇಳ್ತಾ ಇರೋದು ಎಲ್ರಿಗೂ ಜನರಲ್ ಆಗಿ. ಅಂಟಿಲ್ ನಿಮಗೆ ಇದು ಅನ್ವಯ ಆಗಂಗಿದ್ರೆ ಮಾತ್ರ ಹಾಕಿ, ಅನ್ವಯ ಆಗಲ್ಲ ಅಂದರೆ ಹಾಕಕ್ಕೆ ಹೋಗ್ಬಿಡಿ ಅದ್ರ ಬಗ್ಗೆ. ಅಂದರೆ ನಿಮ್ಗೆ ಏನಾರ ಪರ್ಸ್ನಲಾಗಿ ಏನಾರ ಹರ್ಟ್ ಆಗ್ತಾಯಿದೆಯಾ ಇದರಿಂದ, ಸುಮ್ಮನೆ ಕೂತ್ಕೊಂಡೆಲ್ಲ ಕ್ಯೂರಿಯಾಸಿಟಿಯಲ್ಲೆಲ್ಲ ಹಾಕಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾನೆ. ಏನೋ ಅವ್ರದ್ದು ಒಂಥರ ಹೈಲೈಟ್ ಆಗಬೇಕು ಕಮೆಂಟ್ಸ್ ಅನ್ನೋದೆಲ್ಲ ಹಂಗೂ ಎಲ್ಲ ಮಾಡ್ತಾರ? ಯಾಕೆ ಮಾಡಲ್ಲ? ಅಂದರೆ ಅದೇ ಬೇರೆಯವ್ರ ಬಗ್ಗೆ ನೋಡೋ ಹೆಂಗೆ ಅಂದ್ಬಿಟ್ಟು ಅವ್ರಿಗೆ ಹೆಂಗೆ ಕಮೆಂಟ್ ಹಾಕ್ದೆ ನೋಡಿದೆ ಶೋ ಆಫ್ ಮಾಡೋಕ್ಕೋಸ್ಕರ ಡೋಂಟ್ ಯೂಸ್ ಕಮೆಂಟ್. ಅಟ್ಲೀಸ್ಟ್ ಅವ್ರಿಗೆ ರಿಪ್ಲೈ ಬರಲಿ ಅಂತಲೇ ಅವ್ರು ಕಮೆಂಟ್ ಆಗ್ತಾ ಇರ್ತಾರೆ ಅದರಲ್ಲಿ. ಐ ಥಿಂಕ್ ಅದಕ್ಕೆ ಎಲ್ಲೋ ಒಂದು ಕಡೆ ಓದಿರೋದಲ್ಲ, ನೀವು ಕೊಡೋ ರಿಯಾಕ್ಷನ್ನೇ ಅವ್ರಿಗೆ ಕಿಕ್ಕು, ಅದೇ ಕೊಟ್ಟಿಲ್ಲ ಅಂದರೆ ಅಲ್ಲೇ ಕಟ್ಟಾಗ್ತಾ ಇರ್ತಾರೆ. ಒಂದಿನ 2 ದಿನ 1 ವರ್ಷ. ಮೇಡಮ್ ನೋಡಿ, ಇವಾಗ ನೀವೇನೋ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ನೀವು ಪ್ರೋಗ್ರಾಮ್ ಮಾಡ್ತಾ ಇರ್ತೀರ. ನಿಮ್ಮ ತಿಳಿದವರು ತಿಳಿದೇ ಇರೋರು ಯಾರೋ ಏನೋ ಒಂದು ಕಡೆಯಿಂದ ಇರ್ಬೋದು, ಇಲ್ಲ ನನಗೆ ಗೊತ್ತಿರೋರು ಇರ್ಬೋದು, ಗೊತ್ತಿಲ್ಲದಿರೋರು ಇರ್ಬೋದು, ಎಲ್ಲವ್ರಿಗೂ ಏನೋ ಒಂಥರ ಹರ್ಟ್ ಆಗ್ತಾ ಇರುತ್ತೆ. ಹರ್ಟನ್ನು ಎಲ್ಲಿ ತೋಡ್ಕೊಬೇಕು ಅಂತ ಗೊತ್ತಾಗಲ್ಲ, ಇಲ್ಲಿ ಹಾಕಿರ್ತಾರೆ ಅಷ್ಟೇ. ಡೋಂಟ್ ಡೂ ದಟ್ ಮಿಸ್ಟೇಕ್. ಎಲ್ಲರೂ ಒಂದೊಂದು ಉದ್ದೇಶಪೂರ್ವಕವಾಗಿ ಈ ಥರ ಪ್ರೋಗ್ರಾಮ್ಸ್ ಮಾಡಿರ್ತಾರೆ. ಜಸ್ಟ್ ಇಟ್ಸ್ ಅ ಕ್ಯೂರಿಯಸ್. ಓಕೆ, ನಾನು ಯೋಚನೆ ಮಾಡ್ತಾಯಿದ್ದೀನಿ. ಬಟ್ ಎನಿವೆ ಕಮೆಂಟ್ ಸೆಕ್ಷನ್, ಎಸ್, ನಿಮ್ಮ ಕಮೆಂಟ್ಸನ್ನು ನಾನು ಯಾವ್ಯಾವುದು ಕನ್ಸ್ಟ್ರಕ್ಟಿವ್ ಆಗಿರುತ್ತೋ ತೊಗೋತೀನಿ. ಇವತ್ತು ಇನ್ಫ್ಯಾಕ್ಟ್ ರೀಸೆಂಟಾಗಿ ನಾವು ಇವತ್ತು ಶೂಟ್ ಮಾಡ್ತಿರೋ ದಿನ ನೆನ್ನೆ ನಮ್ಮ ರವಿ ಸರ್ ಮಗ ವಿಕ್ರಮ್ ರವಿಚಂದ್ರನ್ ಅವ್ರದ್ದು ಎಪಿಸೋಡ್ ಹೋಯಿತು. ತುಂಬ ಚೆನ್ನಾಗಿದೆ ಕಮೆಂಟ್ ಸೆಕ್ಷನ್. ತುಂಬ ಹೀಗೆ ನೋಡ್ತಾ ಇದ್ದೆ, ಚಿಕ್ಕದೂ ತಿದ್ದೋ ಕಮೆಂಟ್ಸು ಕೊಡ್ತಾರೆ ಅವರು. ಉದಾಹರಣೆಗೆ ನಮ್ಮಲ್ಲೊಂದು ಇದಿದೆ, ಇನ್ವರ್ಟ್ರು. ಕರೆಂಟ್ ಇವಾಗ ಹೋದಾಗ ಸ್ಟುಡಿಯೋನಲ್ಲಿ ಪವರ್ ಬ್ಯಾಕಪ್ ಆನ್ ಆದಾಗ ಸೌಂಡ್ ಬರುತ್ತೆ. ಯಾರೋ ಅದನ್ನು ಮೈಕ್ರೋವೇವ್ ಸೌಂಡ್ ಅಂದ್ಕೊಂಡ್ಬಿಟ್ಟು ಮೈಕ್ರೋವೇವ್ ಸೌಂಡ್ ಇರುತ್ತೆ ಸ್ಟುಡಿಯೋದಲ್ಲಿ, ಅದೊಂದು ತೆಗಿರಿ ಅಂದಿದ್ರು. ನಾನು ಹೇಳಿ ಅಣ್ಣ ಮೈಕ್ರೋವೇವ್ ಎಲ್ಲ ಕಣಪ್ಪ, ಅದು ಇನ್ವರ್ಟ್ರ್ ಅಲ್ಲೇ ರಿಪ್ಲೈ ಕೊಡ್ತೀವಿ. ಇನ್ನೊಂದು ಯಾವುದೋ ನೋಡಿದೆ, ಹೆಂಗಿರುತ್ತೆ ಅಂದರೆ ಈಗ ಯಾವುದಾದ್ರು ಕೆಂಡಸಂಪಿಗೆ ವಿಕಿ ಅವ್ರನ್ನ ಕರೆಸಿ, ಸುಮ್ಮನೆ ಆಗಲೇ ಸ್ಟಾರ್ ಮಕ್ಕಳನ್ನೆಲ್ಲ. ಅವಾಗ ನಾನು ಅದಕ್ಕೊಂದು ರಿಪ್ಲೈ ಹಾಕಿದೆ, ಕೆಂಡಸಂಪಿಗೆ ವಿಕಿ ಅವ್ರನ್ನ ಕರೆಸಿ ಅಂದ್ರೂ ವಿಷಯ ತಲುಪುತ್ತೆ. ಅದಾದಮೇಲೆ ಮುಂದಿನ ಲೈನ್ ಬೇಕಾಗಿರಲಿಲ್ಲ. ಏನು ವಿಷಯ ಹೇಳಬೇಕಂತಿದ್ರು ಅಷ್ಟು ಹೇಳಿದ್ರೂ ಅರ್ಥ ಆಗುತ್ತೆ. ಉದ್ದೇಶ ಏನು ನಿಮಗೆ? ಅವ್ರನ್ನ ಕರಿಬೇಕು. ಇವ್ರನ್ನ ಕರಿಬೇಕಾದ್ರೆ ಇನ್ನೊಬ್ರನ್ನ ಕೆಳಗಾಕಿ ಇವ್ರನ್ನೇನಿಗೆ ನೀವು ಮೇಲೆ ಹಾಕಬೇಕು. ಇನ್ನೊಂದು ಅದೇ ನೀವೊಂದು ಪಾಪ ಅವ್ರಿಗೆ ಒಂದು ಹೆಲ್ಪ್ ಆಗಲಿ, ನಿಮ್ಗೊಂದು ಹೆಲ್ಪ್ ಆಗಲಿ, ಏನೋ ಒಂದು ಕ್ಯೂರಿಯಸ್ ಇದೆ ಅಂತ ಹಿಂಗೆ ಹೇಳ್ತಾರೆ ಅಷ್ಟೇ. ಅದನ್ನ ಇವರು ಇನ್ನೊಂದು ರೀತಿಯಲ್ಲಿ ಬಳಸ್ತಾರೆ ಅಷ್ಟೇ. ಅದಕ್ಕೆ ನಾವಿವತ್ತು ಅವ್ರಿಗೆ ಅದಕ್ಕೆ ಏಟಿಗೆ ತಿರುಗೇಟ್ ಅಂತೇನು ಕೊಡಲ್ಲ. ಅಣ್ಣ ಇದು ಹಿಂಗೂ ನೋಡ್ಬೋದು ಅಂತ ನಾನು ಸ್ವಲ್ಪ ನಕ್ಕೊಂಡು ಹೇಳ್ಬಿಟ್ರೆ ಅದನ್ನು. ಯಾಕಂದರೆ ಕೆಲವು ವಿಷಯಗಳಿದೆಲ್ಲ ಮೇಡಮ್, ನಾನು ಹೇಳೋದೇನು ಅಂದರೆ ಇವಾಗ ನಾವು ಒಂದು ಖುಷಿಯಾಗಿ ನಕ್ಕೊಂಡು ಹೇಳ್ತಾ ಇರ್ತೀವಿ. ಬಟ್ ಅವರು ಅದನ್ನ ಏನಂತ ತಿಳ್ಕೊತಾರೆ, ಇವನಿಗೇನು ಇವನು ಆರಾಮಾಗಿ ಹೇಳ್ತಾನೆ, ನೋವಿರೋದು ನನಗೆ ಗೊತ್ತು, ನಾನು ಆ ನೋವಿಂದನೇ ಸ್ವಾಮಿ ಹೊರಗಡೆ ಬಂದಿರೋದು. ಅದರಿಂದನೇ ಒಂದು ಇನ್ನೊಬ್ರಿಗೆ ನಕ್ಕೊಂಡು ಹೇಳ್ತಾ ಇದ್ದೀನಿ ಅಂದರೆ ಇನ್ನೊಬ್ರು ಮೋಟಿವೇಟ್ ಆಗಲಿ ಅಂತಲೇ ಹೇಳೋದು ನಾವು ಅದನ್ನ. ಕರೆಕ್ಟ್ ಅಲ್ವಾ? ಇವಾಗ ನಿಮಗೂ ಅಷ್ಟೆಲ್ಲ ಇದ್ದು ನೀವು ಇಷ್ಟೆಲ್ಲ ಕಮೆಂಟ್ಸ್ಗಳು ನೋಡ್ತಾ ಇದ್ರೇನು ನೀವೊಂದು ಖುಷಿಯಿಂದ ಮಾತಾಡ್ತಾರೆ. ಯಾಕೆ ನಿಮಗೆ ಗೊತ್ತಿದೆ ಅದು ಏನು ಪ್ರಾಬ್ಲಮ್ ಅಂತ. ಬಟ್ ಸ್ಟಿಲ್ ನಿಮ್ಗೊಂಥರ ಇದು ಇಲ್ಲ, ಐ ವಾಂಟ್ ಟು ಡೂ ದಿಸ್ ಶೋ ಅಷ್ಟೇ. ಸರಿ, ಪ್ರಪಂಚ ಇವತ್ತಿನ ಸೋಷಿಯಲ್ ಮೀಡಿಯಾ ಮುಂಚೆಯಿಂದಲೂ ಅದೊಂದು ಹಳೇದಿದೆಯಲ್ಲ ಹಾಡು, ಕುಚ್ತೋ ಲೋಕ ಹೆಂಗೆ ಲೋಗೋಂಕ ಕಾಮೆ ಕ್ಯಾನ. ಮಾತಾಡೋರು ಇವತ್ತಲ್ಲ ಸರ್, ಎಲ್ಲಿಂದಲೂ ಮಾತಾಡ್ತಾನೆ ಇದ್ರು. ಮೊದಲು ಬೆನ್ನಿಂದ ಮಾತಾಡ್ತಿದ್ರು, ಇವತ್ತು ಕಮೆಂಟ್ ಸೆಕ್ಷನಲ್ಲಿ ಮಾತಾಡ್ತಾ ಇದ್ದಾರೆ. ನಮ್ಗೆ ಯಾವ್ದು ಬೇಕೋ ಒಳ್ಳೇದು ಮಾತ್ರ ನಾವು ತೊಗೋಬೇಕು, ಬೇಡದಿರೋದು ಬಿಡ್ತಾ ಹೋದ್ರೇ ನಮ್ಮ ಗುರಿ ನಾವು ತಲುಪೋದು ಸಾಧ್ಯ. ಆ್ಯಕ್ಚುಲಿ ಕರೆಕ್ಟ್. ಅದು ಒನ್ ಆಫ್ ದಿ ಸೆಲೆಬ್ರಿಟೀಸ್ ನಂಗಂದ್ರು, ನೀವು ಕಮೆಂಟ್ಸ್ ಎಲ್ಲ ಏನು ತಲೆ ಕೆಡ್ಸ್ಕೊಂಬಿಡಿ, ಬಿಟ್ಬಿಡಿ, ಅವ್ರು ಆಗ್ತಿರ್ತಾರೆ. ಪಾಡಿಗೆ ಅವ್ರ ಕೆಲಸ ಅವ್ರು ಮಾಡಲಿ, ನಮ್ಮ ಕೆಲಸ ನಾವು ಮಾಡೋಣ. ಅದ್ಯಾರೋ ಇನ್ನೂ ಇಲ್ಲಿ ಬಂದವರೇ ಹೇಳಿದರು, ಹಂಸ ಪಕ್ಷಿ ಅದೇನೋ ನೀರಲ್ಲಿ ಬರೀ ಹಾಲು ಮಾತ್ರ ಹೇಳ್ಕೊಳತ್ತೆ, ಬೇಡದಿರೋದು ಅಲ್ಲಿ ಬಿಡೋಲ್ವಾ. ಹಾಗೆ ನಾವು ತೊಗೊಂಡು ಮುಂದಕ್ಕೆ ಹೋಗ್ತಾ ಇದ್ರೆ ಸಾಕು. ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಬಿಡಿ ನೀವು. So amazing, sir. Thank you so much. Until next time, take care. Sure. Yes.